ನಮ್ಮ ಶ್ರೀದೇವಿ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಆನ್ ಸ್ಕ್ರೀನ್ ಮ್ಯಾಮ್. ಎಸ್ ಓಕೆ. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲಹುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತಿನ 2ನೇ ದಿನಕ್ಕೆ ತಮ್ಮೆಲ್ಲರಿಗೂ ಸಮೇತ ನಮ್ಮ ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ನಾನು ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ಎಲ್ಲರಿಗೆ ಹೇಳೋದೇನು ಅಂದ್ರ ಡೈರಿ ಮತ್ತು ಪೆನ್ ಅನ್ನ ಕಂಪಲ್ಸರಿ ನಿಮ್ ಹತ್ರ ತಗೊಳ್ರಿ. ಮತ್ತೆ ನನ್ಗೆ ಒಂದ್ಸಲ ತೋರಿಸ್ರಿ ಡೈರಿ ಪೆನ್ ಇದೇನಾ ಇಲ್ಲ, ಒಂದ್ ಕಂಡೀಷನ್. ಆಮೇಲೆ ಇಲ್ಲಿ ಪವಿತ್ರ ಮ್ಯಾಮ್ ಎಲ್ಲೋ ಕಾರ್ ನಲ್ಲಿ ಹೋಗ್ತಾ ಇದ್ದೀರಿ, ಡ್ರೈವಿಂಗ್ ಮಾಡುವ ಕ್ಲಾಸ್ ಕೇಳ್ಬೇಡ್ರಿ. ಕೆಲವೊಂದ್ಸಲ ಇಮೋಷನಲಿ ಆಗ್ಬಿಡ್ತೀವಿ, ನಮಗೂ ಗೊತ್ತಾಗೋದಿಲ್ಲ. ಹಂಗಾಗಿ ಸ್ವಲ್ಪ ಸೈಡ್ರ ತಗೊಳ್ರಿ, ಏನಾದ್ರೂ ಒಂದ್ ವ್ಯವಸ್ಥೆ ಮಾಡ್ಕೊಡ್ರಿ, ನಮಗೂ ಗೊತ್ತಾಗೋದಿಲ್ಲ, ಇಲ್ಲಿರ್ತೀವಿ. ಆಮೇಲೆ ಎಲ್ಲರೂ ವಿಡಿಯೋ ಆನ್ ಕಂಪಲ್ಸರಿ ಮಾಡ್ರಿ. ಮತ್ತೆ ನಿನ್ನೆಲ್ಲ ಓಪೋ ಡೋಪೋ ಯಾರ್ಯಾರು ಇದ್ರಿ ಅವರೆಲ್ಲ ನಿಮ್ ಹೆಸರಿಗೆ ಬರ್ರಿ ಗಪ್ಚಿಪ್. ಹೆಸರನ್ನ ಚೇಂಜ್ ಮಾಡ್ಬೇಡ್ರಿ. ಓಕೆ, ಡೈರಿ ಎಲ್ಲಾರ ಹತ್ರ ಇದೆ ಅಂತ ಹೇಳಿ ಅನ್ಕೊಂಡಿನಿ. ಆನಂತರ ಸಾಕಷ್ಟು ಜನ ವಿಡಿಯೋನ ಆಫ್ ಇಟ್ಕೊಂಡಿರಿ. ಎಸ್, ನಾನ್ ಹೇಳೋದು ನಿಮ್ಗೆ ಒಂದ್ ವಿಚಾರ ಹೇಳ್ತೀನಿ ನೋಡ್ರಿ. ಯಾರ್ ವಿಡಿಯೋ ಆಫ್ ಇಡ್ತಾರ ನೋಡ್ರಿ, ಅವ್ರ ಮಂಗಳು ಮತ್ ಶುಕ್ರ ಸರಿಯಾಗಿ ಕೆಲಸ ಮಾಡಂಗಿಲ್ಲ. ನಾನ್ ಹೇಳ್ತಾ ಇಲ್ಲ, ಜ್ಯೋತಿಷ ಹೇಳುತ್ತೆ. ಮಂಗಳ ಮತ್ತೆ ಶುಕ್ರ. ರೀಸನ್ ಏನು ಅಂದ್ರ, ಈ ಏನ್ ಮೈಂಡ್ ಇದೆ ನೋಡ್ರಿ, ಸಬ್ ಕಾನ್ಶಿಯಸ್ ಮೈಂಡ್, ವಿಡಿಯೋ ಆಫ್ ಇದ್ದವ್ರದ್ದು ಭ್ರಮಾತ್ಮಕ ಲೋಕವನ್ನ ತನ್ನನ್ನ ತಾನೇ ಸೃಷ್ಟಿ ಮಾಡ್ಕೊಳ್ತಾರಂತವ್ರು. ಹಾಗಾಗಿ ಇಲ್ಲಿ ಅವ್ರಿಗೆ ಸತ್ಯನೇ ಅನ್ಸಂಗಿಲ್ಲ. ಯಾರೋ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ, ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಸೊ ಹಾಗಾಗಿ ರಿಸಲ್ಟಿಗೆ ಬಂದಾಗ ಯಾರ್ದು ವಿಡಿಯೋ ಆನ್ ಇದೆ ನೋಡ್ರಿ, ಅವ್ರಿಗೆ ರಿಸಲ್ಟ್ ಇದೆ. ಎಲ್ಲಾ ಕಡೆ ಯಾವ ಕ್ಲಾಸ್ ಇರ್ಲಿ ಏನು, ವಿಡಿಯೋ ಆಫ್ ಇದ್ದವ್ರದ್ದು ರಿಸಲ್ಟ್ ಬಹಳ ಕಡಿಮೆ ಇರುತ್ತೆ. ಆದ್ರ ಅನಿವಾರ್ಯ ಕಾರಣ ಎಲ್ಲಾದ್ರೂ ಇರ್ಬೋದು. ಇಟ್ಸ್ ಓಕೆ. ಬಟ್ ನಾಳೆ ಬರ್ಕೊಡ್ರಿ, ನಾಳೆದ್ ಏನೇನ್ ಸಿದ್ಧತೆ ಅಂತ ಹೇಳಿ ಬರ್ಕೊಡ್ರಿ. ನಾಳೆ ಬೆಳಿಗ್ಗೆ 10 ರಿಂದ 12 ತನಕ ನಮ್ ಕ್ಲಾಸ್ ಇರುತ್ತೆ. ಬೆಳಿಗ್ಗೆ 10 ರಿಂದ 12 ಗಂಟೆಗಳ ಕಾಲ ನಮ್ ಕೋರ್ಸ್ ಇರುತ್ತೆ. ನಾಳೆ ನಿಮ್ಗೆ ದೀಕ್ಷೆ ಇರುತ್ತೆ. ಆ ಸಿದ್ಧತೆಯನ್ನ ಮೊದ್ಲು ಬರ್ಕೊಡ್ರಿ. ದೀಕ್ಷೆಗೆ ಏನೇನು ಸಿದ್ಧತೆ ಇರ್ಬೇಕಂದ್ರ, ನೀವು 9 ಗಂಟೆಗೆ ರೆಡಿ ಆಗಿರ್ಬೇಕು. ಪೂಜಾ ಅವ್ರದ್ದು ವಿಡಿಯೋ ಪ್ರಾಬ್ಲಮ್ ಇದೆ, ಇಟ್ಸ್ ಓಕೆ. 9 ಗಂಟೆಗೆ ರೆಡಿ ಆಗಿರ್ಬೇಕು. ಮತ್ತೆ ವೈಟ್ ಡ್ರೆಸ್ ಕಂಪಲ್ಸರಿ ದೀಕ್ಷೆ ಟೈಮ್ ನಲ್ಲಿ ಬರ್ಕೊಡ್ರಿ. ಡಾಕ್ಟರ್ ಅನುಷಾ, ಏನ್ ಹೆಸರು ನಿಮ್ದು, ಸ್ವಲ್ಪ ನೋಟ್ ಮಾಡ್ಕೊಡ್ರಿ. ವೈಟ್ ಡ್ರೆಸ್ ಇದೆ ನೋಡ್ರಿ, ವೈಟ್ ಡ್ರೆಸ್ ಕಂಪಲ್ಸರಿ, ಬಿಳಿ ಬಟ್ಟೆ. ರೀಸನ್ ಏನು ಅಂದ್ರೆ, ಯಾವುದೇ ದೀಕ್ಷೆಯನ್ನ ಕೊಡುವಾಗ ಬಿಳಿ ಬಟ್ಟೆಯಲ್ಲಿರೋ ಎನರ್ಜಿ ಇದೆ ನೋಡ್ರಿ, ಅದು ಬೇಗ ಕನೆಕ್ಟ್ ಆಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಹಾಗಾಗಿ ವೈಟ್ ಡ್ರೆಸ್ ಕಂಪಲ್ಸರಿ. ಒಂದು. ಅದ್ರ ನಂತರ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟ್ ನಲ್ಲಿ ಇವತ್ತು ಹೇಳುವಂತ ರೇಖೀಯ ಪಂಚತತ್ವಗಳನ್ನ ಬರೆದು ನಿಮ್ ಎದುರಿಗೆ ಇಟ್ಕೊಳ್ಬೇಕು. ಆಮೇಲೆ ನಾವು ದೀಪ ನೀರು ಹೇಳ್ತೀವಿ ನೋಡ್ರಿ, ಕ್ಲಾಸ್ ಮುಗಿದ್ಮೇಲೆ ದೀಪ ಒಯ್ದು ಇಟ್ಬೇಕು. ನೀರನ್ನ ನೀವು ಕುಡಿಬೇಕು. ಅದು ಪಾಸಿಟಿವ್ ಎನರ್ಜಿ ಇರೋ ನೀರಿರುತ್ತೆ, ಯಾವಾಗ್ಲೂ ನೆನ್ಪಿಟ್ಟು. ಅದು ಕುಡಿಯೋದಿರುತ್ತೆ ನಿಮ್ಗೆ. ಹಾಗಾಗಿ ನಾಳೆನು ದೀಪ ಮತ್ತು ನೀರನ್ನ ನಿಮ್ ಜೊತೆಗೆ ಇಟ್ಕೊಳ್ಬೇಕು. 1 ಗ್ಲಾಸ್ ನೀರು, 1 ದೀಪ ಹಚ್ಚಿ, 1 ಡ್ರಾಯಿಂಗ್ ಸೀಟ್ ಮೇಲೆ ಪಂಚತತ್ವಗಳನ್ನ ಬರ್ಕೊಂಡು ಇಟ್ಕೋಬೇಕು. ಪ್ಲಸ್ ಬರೀರಿ 108 ಸಲ ಓಂಕಾರ ಹೇಳೋದಿರುತ್ತೆ ನಿಮ್ಗೆ. ಕ್ಲಾಸಿಗೆ ಅಟೆಂಡ್ ಆಗೋಕ್ಕಿಂತ ಮುಂಚೆ ಸಿದ್ಧತೆ, ಇದು ದೀಕ್ಷೆಗಾಗಿ ನಡೆಯೋ ಸಿದ್ಧತೆ. 108 ಸಲ ಓಂಕಾರ. ಬ್ರಾಕೆಟ್ ನಲ್ಲಿ ಹಾಕೋರಿ. ಓಂಕಾರ ಇದೆ ನೋಡ್ರಿ, ಅದು ನಾಭಿಯಿಂದ ಬರೋ ಓಂಕಾರ. ನಾಭಿಯಿಂದ ಗೊತ್ತಲ್ಲ, ಓಂ. ಈ ರೀತಿ ನಾಭಿಯಿಂದ ಬರ್ಬೇಕು. ಸುಮ್ನೆ ಓಂ 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 ಹಿಂಗಿಲ್ಲ. ನಾಭಿಯಿಂದ 108 ಸಲ ಓಂಕಾರ ಮಾಡಿದಾಗ ನಿಮ್ಮ ಚಕ್ರದಲ್ಲಿ ಎನರ್ಜಿ ಪಾಸ್ ಆಗೋದಕ್ಕೆ ಆಪ್ಷನ್ ಇರುತ್ತೆ. ಸೊ ಹಾಗಾಗಿ ಇಷ್ಟು ನಾಳೆ ಸಿದ್ಧತೆ. ಅದ್ರ ಜೊತೆ ಪ್ಲಸ್ ಬರ್ಕೋರಿ, ರೆಡ್ ಪೆನ್ ಬರೀರಿ. ಆದಷ್ಟು ದೀಕ್ಷೆ ಮುಗಿಯೋ ತನ ಮೌನವಾಗಿರ್ರಿ. ನಾಳೆ ಸಂಡೇ ಇದೆ, ಯಾರು ನಿಮಗೆ ಡಿಸ್ಟರ್ಬ್ ಮಾಡಂಗಿಲ್ಲ ಅಂತ ನಾನು ಅನ್ಕೊಂಡಿನಿ. ಹೌದಾ ನಿರ್ಮಲಾ ಮೇಡಮ್? ಹರೇ ಕೃಷ್ಣ. ಯಾರು ಇದ್ದೀರಿ ನೋಡ್ರಿಲ್ಲ. ಸಂಡೇ ದಿನ ಯಾರ್ದಾರು ಥಂಡೆ ಶಿವ ಅಂತ ಇರ್ತಾರ ಮನ್ಯಾಗ, ನಿಮ್ಗೆ ಯಾರು ಡಿಸ್ಟರ್ಬ್ ಮಾಡೋದಿಲ್ಲ ಅಂತ ನಾನ್ ಅನ್ಕೊಂಡಿನಿ. ಒಂದ್ ವೇಳೆ ಮಾತಾಡುವಂತಹದ್ದು ಏನಾದ್ರೂ ಪ್ರಸಂಗ ಬಂದ್ರ, ಹೂ ಅಂದ್ರ ಹೂ, ಹಾ ಅಂದ್ರ ಹಾ ಅಂತ ಹೇಳ್ಬೇಕು. ನಮ್ ಕಡೆ ಹೇಳ್ತಾರೆ, ಹೂ ಅಂದ್ರ ಹೂ, ಹಾ ಅಂದ್ರ ಹಾ. ಅಂದ್ರ ಒಂದಕ್ಕೊಂದು, ಎರಡಕ್ಕೆರಡೆ ಡಿಸ್ಕಸ್ ಮಾಡಿ ನಿಮ್ ಎನರ್ಜಿಯನ್ನ ಕಟ್ ಮಾಡ್ಕೋಬಾರ್ದಷ್ಟೇ. ಪೂರ್ತಿ ಮೌನ ಆಗಿರೋದು ಬೆಸ್ಟ್. ಅದ್ರ ನಂತರ ಬರ್ಕೋರಿ, ಊಟಕ್ಕೆ ಬಂದಾಗ ಬಹಳ ಲೈಟ್ ಇರೋದನ್ನ ತಗೋರಿ. ಇಲ್ದ್ರ ನಾನ್ ದೀಕ್ಷೆ ಕೊಡುವಾಗ ಹಿಂಗ್ ಮಾಡೋರು ಇದ್ದಾರೆ ನನ್ನ ಹತ್ರ. ಹಾಗಾಗಿ ಎಕ್ಸಾಮ್ ಇರೋರು ಎಕ್ಸಾಮ್ ಮಾಡಿ ಬರ್ರಿ.
ಓಕೆ, ಸೊ ಇಷ್ಟು ನಾಳೆಯ ಸಿದ್ಧತೆ ಇದೆ. ಇಷ್ಟು ಸಿದ್ಧತೆ: ವೈಟ್ ಡ್ರೆಸ್ ಹಾಕೊಳ್ಳೋದು, 108 ಸಲ ಓಂಕಾರ, ದೀಪ, ನೀರು, ಮತ್ತೆ ಒಂದು ಚಾರ್ಟು, ಮತ್ತೆ ಓಂಕಾರದ ಒಂದಿಷ್ಟು ಪ್ರೊಸೆಸ್ ಅನ್ನ ಕಂಪ್ಲೀಟ್ ಮಾಡಿ ನಿಮ್ಮ ಲಿಂಕ್ ಇದೆ ನೋಡ್ರಿ, 9:45ಗೆ ಬರುತ್ತೆ. 15 ನಿಮಿಷ ಮುಂಚೆ ನೀವು ಜಾಯಿನ್ ಆಗ್ಬೇಕು. ಮತ್ತೆ ನಮ್ಮ ಹತ್ರನೂ ಓಂಕಾರ ಪ್ಲೇ ಮಾಡಿರ್ತೀವಿ ನಾಳೆ. 108 ಓಂಕಾರ ನಮ್ಮ ಹತ್ರನೂ ಪ್ಲೇ ಆಗಿರುತ್ತೆ. ಅಲ್ಲಿ ಒಂದ್ ವೇಳೆ ಏನಾದ್ರೂ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಇಲ್ಲಿ ನೀವು ಆರಾಮ್ಸೆ ರೆಡಿ ಆಗಿ ಕುಂತು 9:45ಲಿಂದನೂ ನೀವು ಓಂಕಾರವನ್ನ ಮಾಡ್ಬೋದು. ಈ ವ್ಯವಸ್ಥೆ ನಮ್ಮ ಹತ್ರ ಇದೆ. ಆದ್ರೆ ಅದಕ್ಕಿಂತ ಮುಂಚೆ ಮಾಡೋದು ಬೆಸ್ಟ್ ಇದೆ. ಓಕೆನಾ? ಸೊ ಎಲ್ಲರಿಗೂ ಅರ್ಥ ಆಗಿದೆ ನಾಳೆದ್ದಂತ ಅನ್ಕೊಂಡಿ. ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, ನಮ್ದು ಇದು ಬೀದರ್ ಗಾಡಿ ಇದೆ, ಬಿಟ್ರೆ ಮಾತ್ ನಿಲ್ರಂಗಿಲ್ಲ. ಓಡೋದೇ ಓಡೋದು. ಒಂದ್ಸಲ ಕೋರ್ಸ್ ಶುರು ಆದ್ರ ನಿಂದ್ರಂಗಿಲ್ಲ ನಮ್ ಗಾಡಿ. ಹಂಗಾಗಿ ಮೊದ್ಲೇ ಹೇಳ್ಬಿಟ್ಟ ಅಂದ್ರೆ ನನ್ಗೂ ಈಸಿ ಆಗಿರುತ್ತೆ ಅಂತ ಹೇಳ್ತೀನಿ. ಓಕೆ, ಡನ್. ವೈಟ್ ಡ್ರೆಸ್ ಮಾತ್ರ ಕಂಪಲ್ಸರಿ. ನಂಗೆ ಕೆಲವ್ರು ಹೇಳ್ತಾರೆ, ಮೇಡಮ್ ವೈಟ್ ಡ್ರೆಸ್ ಇರಂಗಿಲ್ಲ, ಅಷ್ಟು ಬಡತನ ಪರಿಸ್ಥಿತಿ ಯಾರಿಗಿಲ್ಲ ಅಂತ ಅನ್ಕೊಂಡು. ಇದ್ದೇ ಇರುತ್ತೆ, ಒಂದಾದ್ರೂ ಇರುತ್ತೆ. ಇದು ನಮ್ ಕಡೆ ಓಡ್ನಿ ಅಂತ ಹೇಳ್ತಾರೆ. ನೀವೇನಂತ್ರಿ? ಏನ್ ಹೇಳ್ತಾರ ಇವ್ರು? ಅನನ್ಯ ವೇಲ್. ಒಂದ್ ವೇಲರ ಹಾಕೋಬಹುದು ವೈಟ್. ಆಮೇಲೆ ಗಂಡ್ ಮಕ್ಳು ಬನ್ನಿ ಅಂದ್ಮೇಲೆ ವೈಟ್ ಅದಂತ ಕೂಡ್ಬೇಡ್ರಿ, ಮೇಲಿಂದು ಶರ್ಟ್ ಅದನ್ನ ಹಾಕೊಡ್ರಿ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ. ರೆಡಿ ಆಗಿದ್ರಿ? ಎಲ್ಲಾರು ಸ್ವಲ್ಪ ಮುಖದ ಮೇಲೆ ಸ್ಮೈಲ್ ಮಾಡ್ರಿ. ರೇಖೆ ಅಂದ್ರೆ ಏನ್ ಅಂತ ಗಂಭೀರ್ ತಿಳ್ಕೊಂಡ್ಬಿಟ್ರೆ ಏನ್ ಸುದ್ದಿ ಅಂತಿನ. ಹಿಂಗ್ ಜಗತ್ತಿನ ಪೂರಾ ಎಲ್ಲಾ ಜ್ಞಾನ ಎಲ್ಲಾ ನನ್ಗೆ ಸಿಗ್ತಾ ಇದೆಯೇನೋ, ಸೀರಿಯಸ್ ತಕೊಬೇಡ್ರಿ ನೀವು. ರೇಖಿ ಯಾರ್ ಮಾಡ್ತಾರ ನೋಡ್ರಿ, ಅವ್ರ ಹತ್ರ ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಆಗ್ತಾ ಇರ್ತಾವ. ರೇಖಿ ಕೋರ್ಸ್ ಅಲ್ಲಿ ಇರೋಷ್ಟು ಖುಷಿ ಜಗತ್ತಲ್ಲಿ ಯಾವ ಕೋರ್ಸ್ ಲಲ್ಲೂ ಇಲ್ಲ. ಇದು ನನ್ನ ಅನುಭವ ಹೇಳ್ತೀನಿ. ನಾನು 18 ಕೋರ್ಸ್ಗಳನ್ನ ಮಾಡ್ತೀನಿ, 1-2 ಮಾಡಂಗಿಲ್ಲ. ನನ್ಗೆ ಎಲ್ಲದಕ್ಕಿಂತ ಹೆಚ್ಚು ಖುಷಿ ಕೊಡೋದು ಯಾವ್ದಂದ್ರೆ ರೇಖಿನೇ. ಹಾಗಾಗಿ ಇದನ್ನ ಸ್ವಲ್ಪ ಬಾರ್ ಮತ್ತ ನಾವು ಮಾಡ್ತೀವಿ. ಓಕೆನಾ? ಇಲ್ಲ ಅದ್ರದ್ದೇನು ಸಂಬಂಧ ಇಲ್ಲ ಸರ್, ನನ್ ಕಾಣೋಷ್ಟು ವೈಟ್ ಹಾಕ್ರಿ ಸರ್. ಓಕೆನಾ? ಸೊ ಸರಿ, ಮುಂದೆ ಹೋಗೋಣ. ಬರ್ಕೊಳಕ್ ಶುರು ಮಾಡ್ರಿ. ಡನ್. ಬ್ರಹ್ಮಾಂಡದ ನಿಯಮ ಅಂತ ಬರೀರಿ. ಯೂನಿವರ್ಸ್, ಈ ಬ್ರಹ್ಮಾಂಡದ ಶಕ್ತಿ ನನ್ ಜೊತೆಗೆ ಕನೆಕ್ಟ್ ಆಗೋದಿದೆ. ಗೊತ್ತಲ್ಲ, ರೇಖಿ ಅಂದ್ರ ರೇ ಅಂದ್ರೆ ಬ್ರಹ್ಮಾಂಡ, ಕಿ ಅಂದ್ರೆ ಶಕ್ತಿ. ನಿನ್ನೆ ಹೇಳಿದ್ದ ನೆನ್ಪಿದೆ? ಮಂಜುಳಾ ಬಿ, ಯಶೋಧ ಮ್ಯಾಮ್, ಕೃಷ್ಣ ಇವರೆಲ್ಲ ನಂಗೆ ಕಾಣ್ತಾ ಇದ್ದೀರಿ. ನಿನ್ನೆ ಹೇಳಿದಲ್ಲ, ರೇ ಅಂದ್ರೆ ಬ್ರಹ್ಮಾಂಡ, ಕಿ ಅಂದ್ರೆ ಎನರ್ಜಿ. ಈ ಬ್ರಹ್ಮಾಂಡದ ಶಕ್ತಿ ನನ್ನ ಜೊತೆಗೆ ಕನೆಕ್ಟ್ ಆಗ್ಬೇಕಂದ್ರ ನಾನು ಬ್ರಹ್ಮಾಂಡದ ನಿಯಮವನ್ನ ಅರ್ಥ ಮಾಡ್ಕೊಳ್ಬೇಕು. ಅದ್ರ ರೂಲ್ಸ್ ಗೊತ್ತಾದ್ರೆ ನಾನು ಅದ್ರ ಜೊತೆ ನಡೆಯೋದಕ್ಕೆ ಸಾಧ್ಯ ಇದೆ, ಇಲ್ಲಂದ್ರೆ ಇಲ್ಲ. ಹಾಗಾಗಿ ಬ್ರಹ್ಮಾಂಡದ ಮೊದಲ ನಿಯಮ ಬರ್ಕೊಡ್ರಿ. ಯೂನಿವರ್ಸ್ ನ ಮೊದಲ ನಿಯಮ ಏನ್ ಹೇಳುತ್ತೆ ಅಂದ್ರ, ಬ್ರಹ್ಮಾಂಡದ ಮೊದಲ ನಿಯಮ ಎಲ್ಲರಿಗೂ ಸಮಾನತೆ. ಬ್ರಹ್ಮಾಂಡದ ಮೊದಲ ನಿಯಮ ಏನಿದೆ? ಎಲ್ಲರಿಗೂ ಸಮಾನತೆ ಇದೆ. ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಇದು ಮೊದಲ ನಿಯಮ, ಅರ್ಥ ಮಾಡ್ಕೊಡ್ರಿ. ಮೊದಲ ನಿಯಮ, ಎಲ್ಲಾರು ಈಕ್ವಲ್ ಇದ್ದಾರೆ, ಯಾವುದು ಇಲ್ಲಿ ಭೇದ ಭಾವ ಅಂತ ಇಲ್ಲೇ ಇಲ್ಲ. ಎಕ್ಸಾಂಪಲ್ ನೋಡ್ರಿ, ಒಂದ್ 10 ಮಂಜಿಲ್ ಬಿಲ್ಡಿಂಗ್ ಲಿಂದ ಒಂದ್ ಭಿಕ್ಷುಕರ ಮಗ ಬಿದ್ದಾನ ಮೇಲಿಂದ, ಅವನು ಸಾಯ್ತಾನ. ಟಾಟಾ ಬಿರ್ಲಾ ಅಂಬಾನಿ ಅದಾನಿ ಮಗಾನು ಬಿದ್ದಾನಂದ್ರ ಅವನು ಅಂದ್ರೆ ಇಲ್ಲಿ ಬ್ರಹ್ಮಾಂಡಕ್ಕೆ ಹೆಚ್ಚು ಕಡಿಮೆ ಭೇದ ಭಾವ ಅಂತ ಇಲ್ಲೇ ಇಲ್ಲ. ಹಾಗಾಗಿ ಇಲ್ಲಿ ನಾವ್ ಅರ್ಥ ಮಾಡ್ಕೊಳ್ಳೋದು ಏನು ಅಂದ್ರ, ಬ್ರಹ್ಮಾಂಡದ ಎದುರಿಗೆ ಎಲ್ಲರೂ ಏನಿದ್ದೀವಿ ಅಂದ್ರೆ ಸಮಾನರಿದ್ದೀವಿ. ಹಾಗಾದ್ರೆ ಸಮಾನತೆ ಇದ್ರೆ ನಮ್ಗೆ ಕಷ್ಟ ಯಾಕಿರುತ್ತೆ? ಯಾರಿಗ್ ಕ್ವಶನ್ ಇದೆ ಇದು? ಬ್ರಹ್ಮಾಂಡದ ಎದುರಿನ ಸಮಾನತೆ ಇದ್ರೆ ನಮ್ಗೆ ಕಷ್ಟ ಯಾಕಿದೆ? ಬರ್ಕೊಡ್ರಿ. ಕಷ್ಟಗಳು ಬ್ರಹ್ಮಾಂಡದಿಂದ ಇರೋದಿಲ್ಲ, ನಮ್ಮ ಕಾರ್ಮಿಕ್ ಅಕೌಂಟ್ಲಿಂದ ನಮ್ ಕಷ್ಟ ಇರ್ತಾವ. ನಾವು ಬೀಜ ಏನ್ ಬಿತ್ತೀವಿ ನೋಡ್ರಿ, ಅದ್ರ ಬೆಳೆ ಇರುತ್ತೆ ಅಷ್ಟೇ. ನಿಮಗೆ ಮಾನಸಿಕ ತೊಂದರೆಗಳು ಜಾಸ್ತಿ ಇದೆ ಅಂದ್ರ ಪಾಸ್ಟ್ ಲೈಫ್ ನಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ. ನಿಮ್ಗೆ ದೈಹಿಕ ಸಮಸ್ಯೆಗಳಿವೆ ಅಂದ್ರ 5 ತತ್ವಗಳ ಸಮಸ್ಯೆ ಇರುತ್ತೆ. ಹಾಗಾಗಿ ಬ್ರಹ್ಮಾಂಡದ ನಿಯಮ ಮೊದಲನೇದು. ಅದಾದ್ಮೇಲೆ ಎರಡನೇದು ಬರ್ಕೋರಿ, ಬ್ರಹ್ಮಾಂಡದ ಎದುರಿಗೆ ಎಲ್ಲರಿಗೂ ಸಮಾನ ನ್ಯಾಯ ಇದೆ. ನ್ಯಾಯ ಸಮಾನವಾಗಿದೆ. ಯಾರು ಯಾವುದೇ ತಪ್ಪು ಮಾಡಿದ್ರು ಅವ್ರಿಗೆ ಈಕ್ವಲ್ ಶಿಕ್ಷೆ ಇದೆ. ಶಿಕ್ಷೆಯಲ್ಲಿ ಹಿಂಗೆ ಹೆಚ್ಚ ಕಡಿಮೆ ಇಲ್ಲ. ಬ್ರಹ್ಮಾಂಡದಲ್ಲಿ ಎಲ್ಲರಿಗೂ ಸಮಾನ ನ್ಯಾಯ ಇದೆ. ಎರಡನೇದು. ಅದ್ರ ನಂತರ ಮೂರನೇದು ಬರ್ಕೋರಿ, ಬ್ರಹ್ಮಾಂಡದ ಮೂರನೇ ನಿಯಮ ಹೇಳುತ್ತೆ, ಪ್ರತಿಯೊಂದು ಜೀವಿಯು ಸಮೇತ ಸ್ಪೆಷಲ್ ಇದ್ದಾರೆ. ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಸಮೇತ ವಿಶೇಷತೆ, ವಿಶಿಷ್ಟತೆ ಮತ್ತು ವಿಭಿನ್ನತೆ ಇದೆ ಅಂತ ಹೇಳಿ ಬ್ರಹ್ಮಾಂಡ ಹೇಳುತ್ತೆ. ಎಲ್ಲರೂ ವಿಶೇಷ ಇದ್ದೀವಿ, ಎಲ್ಲರೂ ಸ್ಪೆಷಲ್ ಇದ್ದೀವಿ. ಈಗ ನೋಡ್ರಿ, ಬೇಕಾದ್ರೆ ಈಗ 102 ಜನ ನಾವೆಲ್ಲರೂ ಇದ್ದೀವಿ. ಒಬ್ಬರ ತರ ಇನ್ನೊಬ್ರು ಇದ್ದೀವಿ ಅಂತ ಹೇಳ್ರಿ. ಒಂದ್ಸಲ ನೋಡ್ತೀನಿ ನಾನು ಸ್ಕ್ರೀನ್ ಎಲ್ಲ.
ಒಬ್ರಂಗ್ ಇನ್ನೊಬ್ರು ಯಾರಾದ್ರೂ ಇದ್ದೀವಿ ಹೋಗ್ಲಿ, ಸ್ಕ್ರೀನ್ ಬಿಡ್ರಿ. ಇಡೀ ಜಗತ್ತಲ್ಲಿ 700 ಕೋಟಿ ಜನಸಂಖ್ಯೆ ಇದೆ. 1 2 ಇಲ್ಲ, 700 ಕೋಟಿ. ದಿನ ಒಂದಿಷ್ಟು ಹೋಗೋರು ಇರ್ತಾರ, ಒಂದಿಷ್ಟು ಬರೋರು ಇರ್ತಾರೆ. ಎಲ್ಲ ಕೌಂಟ್ ಹಿಡಿದ್ರ 700 ಕೋಟಿಯಲ್ಲಿ ಒಂದು ಸಮೇತ ಇನ್ನೊಂದ್ರ ತರ ಇಲ್ಲ. ನಿಮ್ಗೆ ಗೊತ್ತಾ, ನನ್ನ ಎದುರಿಗೆ ಭಾಗ್ಯಲಕ್ಷ್ಮಿ ಇದ್ದಾರೆ. ಭಾಗ್ಯಲಕ್ಷ್ಮಿ ತರ 2ನೇ ಭಾಗ್ಯಲಕ್ಷ್ಮಿ ಜಗತ್ತಲ್ಲಿ ಇಲ್ಲೇ ಇಲ್ಲ. 2ನೇ ಮುಕ್ತ ಇಲ್ಲ, 2ನೇ ಜಯಶ್ರೀ ಇಲ್ಲ. ಗೊತ್ತಾ? ಇಲ್ಲೇ ಇಲ್ಲ. ಅದ್ರ ವ್ಯತ್ಯಾಸ ಎಷ್ಟಿದೆ ನೋಡ್ರಿ. ಹಿಂಗ್ ಹಿಡೀರಿ, ಎಲ್ಲರೂ ನೋಡಮ್. ಹಿಂಗ್ ಮಾಡ್ಕೊರಿ ಕೈ. ಇಷ್ಟರಲ್ಲೇ ವ್ಯತ್ಯಾಸ ಇದೆ. ಕೈ ಎಲ್ಲಿರ್ಬೇಕಲ್ಲವ, ಕಾಲ್ ಎಲ್ಲಿರ್ಬೇಕಲ್ವ, ಹೋಗ್ಲಿ ಇಷ್ಟದೊಳಗೆ ವ್ಯತ್ಯಾಸ. ಇಷ್ಟದೊಳಗ್ ಕಣ್ ಎಲ್ಲಿರ್ಬೇಕು ಅಲ್ಲೇವ. ಯಾರ್ದಾರ ಕಣ್ ಬೇರೆ ಕಡೆ ಹಚ್ಚಿಂದವ ಏನ್ ಹೇಳ್ರಿ? ಸ್ವಲ್ಪ ಚೇಂಜ್ ಅದ ಅಂದ್ರೆ ಎಲ್ಲರ ಇಲ್ಲಿ ಹೋಗಿ ಇಲ್ಲಿ ಎಲ್ಲಾರ ಬಂದವ? ಇಲ್ಲ. ಮೂಗ್ ಇಲ್ಲಿ ಬಿಟ್ಟು ಇಲ್ಲಿ ಏನಾರ ಹೋಗ್ಯದ? ನೋ. ಯಾವ್ದು ಎಲ್ಲಿರ್ಬೇಕು ಅಲ್ಲೇ ಇದೆ. ಆದ್ರೂ ವಿಶೇಷತೆ ಇದೆ, ವಿಶಿಷ್ಟತೆ ಇದೆ, ವಿಭಿನ್ನತೆ ಇದೆ. ಹಾಗಾಗಿ ಬರ್ಕೋರಿ, ಒಬ್ಬರಂಗ ಇನ್ನೊಬ್ರು ಇರೋದಕ್ ಸಾಧ್ಯ ಇಲ್ಲ. ಇದು ಬ್ರಹ್ಮಾಂಡದ ನಿಯಮ. ತಲೆ ಕೆಡ್ಸ್ಕೊಳೋದ್ ಬಿಟ್ಟು ಹಾಕ್ರಿ. ನೀವು ಸ್ಪೆಷಲ್ ಇದ್ದೀರಿ, ನಿಮ್ ತರ ಯಾರು ಇಲ್ಲ. ಈಗ ನನ್ಗೆ ಹೇಳ್ತಾರ ಒಂದೊಂದ್ ಕೋರ್ಸ್ನಾಗ, ಮೇಡಮ್ ನಮ್ಮಂಗೆ 7 ಜನ ಇರ್ತಾರ್ರಿ ಅಂತ. ಕೇಳಿದ್ರಿ? ನಮ್ ತರಾನೇ ಬಾಲ್ಯದಲ್ಲಿ ಯಾರೋ ಹೇಳಿದ್ದಿರ್ತಾರ, ನಮ್ ತರಾನೇ 7 ಜನ ಇರ್ತಾರ. ನಾನ್ ಅಂತೀನಿ 7 ಜನ ಇರ್ಬೋದು, ಫೇಸ್ ಅವ್ರ ನಮ್ ತರ ಇರ್ಬೋದು. ಫೇಸ್ ಮಾಡೋ ಸಾಮರ್ಥ್ಯ ಅದೆಲ್ಲ ನೋಡ್ಕೋರಿ ಫಸ್ಟ್. ಗೊತ್ತಾಗ್ಲತ್ತದ? ನಮ್ ತರ ಇರೋರಿ ನಮ್ ಮನಿಗ್ ತಗೊಂಡ್ ಬರ್ ಒಂದ್ 3 ದಿನ ಡಿಪ್ರೆಷನ್ ಪೇಷಂಟ್ ಆಗಿ ಹೋಗ್ತಾವ 3 ದಿನದ. ದೇವ್ರನ್ನೇ ಹೇಳ್ತೀನಿ, ಬದುಕಂಗಿಲ್ಲ. ನೀವು ಬೀದರ್ಕ್ ಬಂದ್ರ 3 ದಿನ ಇರಲ್ಲ, ನಾನ್ ನಿಮ್ ಊರಿಗೆ ಬಂದ್ರ 3 ದಿನ ಇರ್ಲಿಕ್ಕೆ ಆಗೋದಿಲ್ಲ. ಯಾರ್ ಎಲ್ಲಿ ಇದ್ದೀವಲ್ಲಿ ಠೀಕ್ ಇದ್ದೀವಿ, ನೆನ್ಪಿಡ್ರಿ. ಗೊತ್ತಾಯ್ತಾ? ಒಬ್ರಂಗ್ 2ನೇ ವ್ಯಕ್ತಿ ಇರೋದಕ್ ಸಾಧ್ಯ ಇಲ್ಲ. ಹಾಗಾಗಿ ನೀವು ಇನ್ನೊಬ್ಬರಂಗ್ ಆಗೋ ಡ್ರೀಮ್ ಇದೆ ನೋಡ್ರಿ, ಅದು ಬಿಟ್ಟು ಹಾಕ್ರಿ. ನೀವ್ ಆಗೋ ಪ್ರಯತ್ನವನ್ನ ಮಾಡ್ರಿ ಅಂತ ಬ್ರಹ್ಮಾಂಡ ಹೇಳುತ್ತೆ. ಎಸ್, ನಿಯಮ ಗೊತ್ತಾಯ್ತಾ? ಎಲ್ಲರಿಗೂ ಅರ್ಥ ಆಗ್ತಾ ಇದ್ದ? ನೆಕ್ಸ್ಟ್ ಬರ್ಕೊಡ್ರಿ. ಹಾ, ಅದಾದ ನಂತರ ಬ್ರಹ್ಮಾಂಡ ಹೇಳುತ್ತೆ ಪ್ರತಿಯೊಬ್ಬರದು ಒಂದು ಅವತಾರ ಇದೆ ಅಂತ ಹೇಳುತ್ತೆ. ಅವತಾರಗಳು ಗೊತ್ತಲ್ಲ? ಮತ್ಸ್ಯ ಅವತಾರ, ಅವತಾರ, ದೇವತೆಗಳೆಲ್ಲ ಅವತಾರ ಇರುತ್ತೆ ನೋಡ್ರಿ. ಹಾಗೆ ನಮ್ದು ಪ್ರತಿಯೊಬ್ಬರದು ಒಂದು ಅವತಾರ ಬಂದಿದೆ ಜಗತ್ತು. ಹಾಗಾಗಿ ಪ್ರತಿಯೊಬ್ಬರು ತನ್ನದೇ ಆಗಿರುವಂತ ಒಂದು ಪಾತ್ರವನ್ನ ಮಾಡೋದಕ್ಕೆ ನಾವೆಲ್ಲರೂ ಬಂದೀವಿ. ಹಾಗಾಗಿ ಪ್ರತಿಯೊಬ್ಬರ ಪಾತ್ರ ಇದೆ ನೋಡ್ರಿ, ಅದು ಬೇರೆ ಬೇರೆ ಇದೆ. ಎಸ್, ಅದ್ರ ನಂತರ ಬರ್ಕೋರಿ, ಪ್ರತಿಯೊಂದು ಸಮೇತ ಎನರ್ಜಿ ಮತ್ತು ಫ್ರೀಕ್ವೆನ್ಸಿಯಿಂದ ಕೂಡಿದೆ ಅಂತ ಹೇಳುತ್ತೆ ಬ್ರಹ್ಮಾಂಡ. ಪ್ರತಿಯೊಂದರಲ್ಲೂ ಶಕ್ತಿ ಇದೆ, ಮತ್ತೆ ಅದಕ್ಕೆ ತರಂಗ ಇದೆ. ಈಗ ಎಕ್ಸಾಂಪಲ್, ನನ್ನ ಕೈಯಲ್ಲಿ ಕೌಂಟರ್ ಮಷೀನ್ ಇದೆ. ಇದರಲ್ಲಿ ಒಂದು ಎನರ್ಜಿನೂ ಇದೆ, ಮತ್ತೆ ಇದಕ್ಕೆ ಒಂದು ತರಂಗಗಳು ಇದೆ. ಅಂದ್ರೆ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಪ್ರತಿಯೊಂದರಲ್ಲೂ ಇದೆ ಅಂತ ಹೇಳುತ್ತೆ ಬ್ರಹ್ಮಾಂಡ. ಅದು ಸಜೀವಿ ಇರ್ಬೋದು ಅಥವಾ ನಿರ್ಜೀವಿ ಇರ್ಬೋದು, ಉಸಿರಾಟ ಮಾಡ್ಬೋದು, ಉಸಿರಾಟ ಮಾಡದೇ ಇದ್ರೂ ಸಮೇತ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇದೆ ಅಂತ ಹೇಳುತ್ತೆ. ಎಸ್, ಅದರ ನಂತರ ಬರ್ಕೋರಿ, ಎಲ್ಲದಕ್ಕೂ ಸಮೇತ ಲೈಟ್ ಮತ್ತು ಸೌಂಡ್ ಇದೆ. ಶಬ್ದ ಮತ್ತು ಬೆಳಕು ಎಲ್ಲದಕ್ಕೂ ಇದೆ, ಪ್ರತಿಯೊಂದಕ್ಕೂ. ಅದ್ರದ್ದೇ ಫ್ರೀಕ್ವೆನ್ಸಿಯಲ್ಲಿ ಅದು ಕೆಲಸ ಮಾಡುತ್ತೆ. ಇದು ಬ್ರಹ್ಮಾಂಡದ ನಿಯಮ. ಎಲ್ಲರಿಗೂ ತಿಳಿತಾ? ಈಗ ಯಾರ್ಯಾರಿಗೆ ಅನಿಸ್ತು ನಾನು ಬಹಳ ಸ್ಪೆಷಲ್ ಇದ್ದೀನಿ ಅಂತ? ನಿಮ್ಗೆ ನಾವು ನಮ್ಮಲ್ಲಿ ನಲಿಕಲಿ ಕ್ಲಾಸ್ನಾಗ ಏನ್ ಮಾಡ್ತೀವಿ ಅಂದ್ರೆ ಒಂದ್ ಶಬ್ಬಾಸ್ ಚಪ್ಪಾಳೆ ಅಂತ ಮಾಡ್ತೀವಿ. ಗೊತ್ತಲ್ಲ? ಇವತ್ ಯಾರು ಶಬ್ಬಾಸ್ ಅನ್ನಂಗಿಲ್ಲ. ಎಲ್ಲಾರು ಬೈಯವ್ರೆ ಸಿಗ್ತಾರ, ನಿಮ್ಗೆ ಶಬ್ಬಾಸ್ ಅನ್ನೋರು ಸಿಗಂಗಿಲ್ಲ. ಹಾಗಾದ್ರೆ ನಾವೇ ಟೆನ್ಷನ್ ತಗೊಂಬೋದು. ನಾವೇನ್ ಮಾಡೋಣ, ನಮಗ್ ನಾವೇ ಶಬ್ಬಾಸ್. ನೋಡ್ರಿ, ನಮ್ಮಂಗ್ ಯಾರು ಇಲ್ಲ. ಮಾಡ್ರಿ ಒಂದ್ಸಲ ಫೀಲ್ ಮಾಡ್ಕೋರಿ, ನಮ್ಮಂಗ್ ಯಾರು ಇಲ್ಲ. ಗಾಡ್ ಗಿಫ್ಟ್ ಇದ್ದೀವಿ ನಾವು. ನಿಮ್ಗೆ ಗೊತ್ತಾ, ನಮ್ ತಂದೆ ತಾಯಿಯ ಡ್ರೀಮ್ ಇದ್ದೀವಿ, ಕನಸಿನ ಕೂಸಿದ್ದೀವಿ ನಾವೆಲ್ಲರೂ. ಹಂಗೆ ಇಲ್ಲ, ಬಹಳ ದೊಡ್ಡ ಪಾತ್ರ ಇದೆ. ಅದ್ರ ನಾವ್ ಏನ್ ಮಾಡೀವಿ ಅಂದ್ರ, ನಮ್ಮದೇ ಆಗಿರುವಂತ ಒಂದಿಷ್ಟು ಸಮಸ್ಯೆಗಳು, ತೊಂದರೆಗಳಿವೆ ನೋಡ್ರಿ, ಅದ್ರಲ್ಲಿ ಸಿಲುಕಿ ಬಿದ್ದು ನಮ್ಗೆ ನಾವು ಅರ್ಥ ಮಾಡ್ಕೊಳ್ಳೋದು ನಮ್ಗೆ ಆಗ್ತಾ ಇಲ್ಲ ಅಷ್ಟೇ. ಇದೇ ತೊಂದ್ರೆ. ಇದರಿಂದ ಹೊರಗೆ ಬರೋದಕ್ಕೆ ರೇಖಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಅದರ ನಂತರ ನೆಕ್ಸ್ಟ್ ಬರ್ಕೋರಿ, ಬ್ರಹ್ಮಾಂಡದ ನಿಯಮದ ನಂತರ ಕೆಳಗ್ ಬರೀರಿ. ನಮ್ಮ ಜಗತ್ತಲ್ಲಿ 3 ಪ್ರಕಾರದ ಜನ ಇರ್ತಾರೆ. ಮೇಡಮ್ ಈಗ ಹೇಳಿದ್ರಿ 700 ಇರ್ತಾರೆ. ಈ 3 ಪ್ರಕಾರ ಸ್ವಭಾವಗಳು, 3 ಪ್ರಕಾರದ ಸ್ವಭಾವಗಳು ನಮ್ ಜಗತ್ತಲ್ಲಿ ಇದ್ದಿರ್ತಾರೆ. ಎಲ್ಲಾರಲ್ಲಿ 3ರಲ್ಲಿ ಒಬ್ರು ಯಾರಾದ್ರೂ ಇರ್ತೀರಿ, ನೀವು, ನಾನು, ಎಲ್ಲಾರು. ಸೊ 1ನೇ ಪ್ರಕಾರದ ಜನ ಏನು, ಫಸ್ಟ್ ಪ್ರಕಾರದ್ದೇನು ಅಂದ್ರ
ಎಲ್ಲವೂ ನಾನೇ ಮಾಡ್ತೀನಿ, ಎಲ್ಲವೂ ನನ್ನ ಜವಾಬ್ದಾರಿನೇ ಅನ್ನೋರು ಫಸ್ಟ್ ನೋರು. ಎಲ್ಲ ನಾನೇ ಮಾಡ್ತೀನಿ ಮತ್ತೆ ಎಲ್ಲಾ ಜವಾಬ್ದಾರಿನೂ ನಂದೇ. ಇಲ್ಲಿ ಸೋತ್ರು ನಾನೇ ಇದ್ದೀನಿ, ಗೆಲುವಾದ್ರೂ ನಾನೇ ಇದ್ದೀನಿ. ಇಲ್ಲಿ ಎರಡನೇ ವ್ಯಕ್ತಿ ಯಾರು ಇಲ್ಲ ಅನ್ನೋರು ಫಸ್ಟ್ ಕ್ಯಾಟಗರಿ. ಸೆಲ್ಫ್ ಮೇಲೆ ಕಾನ್ಫಿಡೆನ್ಸ್ ಇರುವಂತವ್ರು ಫಸ್ಟ್ ಕ್ಯಾಟಗರಿ. ಇದು ಮೊದಲು. ಎಸ್, ಅದರ ನಂತರ ಎರಡನೇದವ್ರು ಬರ್ತಾರ, ಎಲ್ಲವೂ ಪರಮಾತ್ಮಂದೇ. ಒಳ್ಳೇದಾದ್ರೂ ಅವನೇ ಮಾಡ್ತಾನ, ಅದ್ರ ವಿರುದ್ಧ ಆದ್ರೂ ಅವನೇ ಮಾಡ್ತಾನ, ನಂದು ಇಲ್ಲೇನು ಇಲ್ಲ, ಎಲ್ಲ ಅವಂದೇ ಕೈಯೊಳಗಿದೆ ಅಂತ ಹೇಳಿ ಪರಾತ್ಪರ ಶಕ್ತಿಯನ್ನ ನಂಬುವಂತವ್ರು ಎರಡನೇ ಜನ. ಒಂದನೇದವರು ಸೆಲ್ಫ್ ಕಾನ್ಫಿಡೆನ್ಸ್, ತನ್ನ ಮೇಲೆ ತಾನು ಆತ್ಮವಿಶ್ವಾಸ ಇರುವಂತಹ ಜನ. ಸೋತ್ರು ಅವರೇ ಒಪ್ಕೊಳ್ತಾರ, ಗೆದ್ರು ಅವರೇ ಒಪ್ಕೊಳ್ತಾರ, ನಡೀತಾರ, ಓಡ್ತಾರ, ಗೆಲುವು ಎಲ್ಲವನ್ನ ಸ್ವೀಕಾರ ಮಾಡ್ತಾರ ಫಸ್ಟ್. ಎರಡನೇದವ್ರು ಏನ್ ಮಾಡ್ತಾರ ಅಂದ್ರೆ ಎಲ್ಲವುಗಳು ಪರಮಾತ್ಮ, ಒಂದು ಪರಾತ್ಪರ ಶಕ್ತಿ ಇದೆ, ಆ ಶಕ್ತಿ ನಮ್ಗೆ ಈ ಕೆಲಸವನ್ನ ಮಾಡಿಸುತ್ತೆ, ನಾವೆಲ್ಲ ನಿಮಿತ್ತಿದ್ದೀವಿ ಅಂತಾರೆ ಎರಡನೇದು. ಇವ್ರಿಬ್ರು ಬೆಸ್ಟ್. ಇವ್ರಿಬ್ರಿಗೆ ಮೂರನೇದವ್ರು ಇರ್ತಾರೆ ಎಡಬಿಡಂಗಿಗಳು ಅಂತ. ಗೊತ್ತಲ್ಲ, ಎಡಬಿಡಂಗಿ ಅಂದ್ರ ಒಂದ್ ಸಲ ಗೆದ್ರು ಅಂದ್ರ ಎಲ್ಲಾ ನಾನೇ ಮಾಡೀನಿ ಅಂತಾರ. ಎಲ್ಲಾ ನನ್ಲಿಂದೇ ಆಗ್ಯದ, ಇಷ್ಟೆಲ್ಲಾ ಮಾಡೀನಿ, ಹಂಗ್ ಮಾಡೀನಿ, ಹಿಂಗ್ ಮಾಡೀನಿ, ಎಲ್ಲಾರು ಹೊಡಿಲ್ ಚಪ್ಪಾಳೆ ಅವ್ರಿಗೆ, ಎಲ್ಲಾ ನಾನೇ ಮಾಡೀನಿ. ಸೋತ್ರು ಅಂತ ತಿಳ್ಕೊರಿ, ಬೇರೆಯವ್ರು ಮಾಡ್ಯಾರ, ಇಲ್ಲ ಪರಮಾತ್ಮ ಮಾಡ್ಯಾನ. ಹಣೆ ಬರಕ್ ಬೈಯೋದು, ತನಗ್ ಬ್ಲೇಮ್ ಮಾಡ್ಕೊಳ್ಳೋದಿಲ್ಲ, ತನ್ನನ್ನ ತಾನು ಬಿಟ್ಟು ಹಾಕೋದು, ತನಗೆ ತಾನು ಕ್ಷಮಿಸೋದು, ಇನ್ನೊಬ್ರ ಮೇಲೆ ಹಾವಿ ಆಗೋದು. ಇದು ಯಾರು? ಮೂರನೇ ಕ್ಯಾಟಗರಿ ಜನ. ಎಸ್, ಈಗ ಬರ್ಕೊಡ್ರಿ. ನೀವು ನಿಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ಬೇಕು, ಎಸ್ ಅನ್ನ ನೀವು ಪಡಿಬೇಕು ನಿಮ್ ಜೀವನದಲ್ಲಿ ಅಂದ್ರ ಒಂದನೇ ಕ್ಯಾಟಗರಿ ಬರ್ರಿ ಅಥವಾ ಎರಡನೇ ಕ್ಯಾಟಗರಿ ಬರ್ರಿ, 100ಕ್ಕೆ 100 ಸಕ್ಸಸ್ ಆಗ್ತೀರಿ. ಒಂದು ನಿಮ್ಮಲ್ಲಿ ನೀವು ವಿಶ್ವಾಸ ಇಕ್ರಿ, 100% ಇಡ್ರಿ. ಅಲ್ಲಿ ಸೋಲು ಗೆಲುವು ಎಲ್ಲವೂ ನಿಮ್ಮೇಲೆ ತಗೋರಿ. ನೀವು ವರ್ಕ್ ಮಾಡೋದಕ್ ಶುರು ಮಾಡ್ರಿ, ಸಕ್ಸಸ್ ಆಗ್ತಿರ್ತೀರಿ. ಒಂದೇದು. ಇಲ್ಲ ನನ್ಗ ಆ ಧೈರ್ಯ ಇಲ್ಲ, ಎರಡನೇ ಕ್ಯಾಟಗರಿ ಬರುತ್ತೆ, ಎಲ್ಲ ಪರಮಾತ್ಮನಿಗೆ ಒಪ್ಪಿಸ್ಬಿಡ್ರಿ, ನೀವು ನಿಮಿತ್ತ ಆಗ್ಬಿಡ್ರಿ. ನಿಮಿತ್ ಬನ್ನೋ ನಿರ್ಮಾಣಕರು. ನಂದೇನು ಇಲ್ಲ, ನನ್ನೊಂದು ಪಾತ್ರ ಇದೆ, ನಾನು ಮಾಡ್ತಾ ಇದ್ದೀನಿ, ಮಾಡ್ಸೋನೆಲ್ಲ ಅವನಿದ್ದಾನೆ. ಇದು ನಾನು ಎರಡನೇ ಕ್ಯಾಟಗರಿ. ನಾನು ಒಂದನೇದಲ್ಲಿ ಅಷ್ಟು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ನಾನು ಯಾವಾಗ್ಲೂ ಏನೇ ನಡೆಯುತ್ತೆ ನೋಡ್ರಿ. ನಿಮ್ಗೆ ಗೊತ್ತಾ, ಇವತ್ತೆಷ್ಟು ಜನ ಕೂಡ್ಬೇಕು ಕ್ಲಾಸ್ ನಲ್ಲಿ? 111 ಜನ ಇದ್ದಾರೆ ಈಗ ಬಂದರ್. ಈ 111 ಅವನ ಇಚ್ಛೆ ಅಂತೀನಿ, ನಂದೇನಿಲ್ಲ. ನಾನು ಸೇವೆ ಮಾಡೋದಿದೆ, ಮಾಡ್ತಾ ಇದ್ದೀನಿ ಅಷ್ಟೇನಾ, ನಾನು ಅದಕ್ ಬಿಟ್ರಿ ಏನಿಲ್ಲ. ಈಗ ಮೂರನೇದವ್ರು ಇರ್ತಾರ ನೋಡ್ರಿ, ಇವ್ರು ಯಾಕೆ ಸಕ್ಸಸ್ ಆಗೋದಿಲ್ಲ ಅಂದ್ರ ಸಕ್ಸಸ್ ನ ದಾರಿಯಲ್ಲಿ ಬರುವ ತೊಂದರೆಗಳಿವೆ ನೋಡ್ರಿ, ಅದನ್ನ ನಿಭಾಯಿಸೋದಕ್ಕೆ ಇವ್ರಿಗೆ ಆಗದಿ. ಹಾಗಾಗಿ ಈಗ ಬರ್ಕೋರಿ, ರೇಖೀಯ ಎನರ್ಜಿ ಯಾರಿಗ್ ವರ್ಕ್ ಮಾಡುತ್ತೆ ಅಂದ್ರ ಒಂದನೇ ಕ್ಯಾಟಗರಿ ಮತ್ತೆ ಎರಡನೇದವ್ರಿಗೆ ಎನರ್ಜಿ ವರ್ಕ್ ಮಾಡುತ್ತೆ. ಮೂರನೇದವ್ರಿಗೆ ದೇವ್ರಾಣೆ ಆಗದೇ ಇಲ್ಲದು. ಸೊ ಈಗ ನಾನ್ ನಿಮ್ಗೆ ಹೇಳೋದೇನು ಅಂದ್ರ, ನೀವು ಇದರಲ್ಲಿ ಯಾವ ಕ್ಯಾಟಗರಿಯಲ್ಲಿ ಇದ್ರಿ ಒಂದ್ಸಲ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ರಿ ನಂಗ. 1 ಅಥವಾ 2 ಅಥವಾ 3 ಇರ್ಬೋದು, ಇಲ್ಲ ಅಂತ ಹೇಳ್ತೇನೆ. ಇವತ್ ಗೊತ್ತಾದ್ಮೇಲೆ ಚೇಂಜ್ ಆಗ್ಬೋದು, ಯಾರಿಗ್ ಗೊತ್ತು, ರೇಖಿ ಶಕ್ತಿಯಿಂದ. ಮಮತಾ ಹೇಳ್ತಾರ, 1 ನಿಮಿಷ. ಎಲ್ಲಾರು ಟೈಪ್ ಮಾಡ್ರಿ ಬೇಗ ಬೇಗ. ಎಸ್. ಕೆಲವ್ರು 2 ಇದ್ದೀರಿ. ಜಯಶ್ರೀ 2, ಜಗದೀಶ್ 2, ಸ್ಯಾಮ್ಸಂಗ್, ರಿಯಲ್ಮಿ ಎಲ್ಲ ನಿಮ್ ಹೆಸರಿಗೆ ಬರ್ಬೇಡ್ರಿ, ನೀವ್ ಹಂಗೆ ಇರ್ರಿ ನೀವು. ಸಿಚುವೇಶನ್ ಬಂದಾಗೆ ಚೇಂಜ್ ಆಗ್ಬೇಡ್ರಿ ಅಂತ, ಗೊತ್ತಾಯ್ತಾ? ಪರಿಸ್ಥಿತಿ ಬಂದಾಗ ತಲೆ ಕೆಡ್ಸ್ಕೊಳ್ತೀವ್ ನೋಡ್ರಿ, ಅಲ್ಲಿ ಸಕ್ಸಸ್ ಆಗೋದಿಲ್ಲ. ಪರಿಸ್ಥಿತಿ ಬಂದಾಗ್ಲೂ ಸಮೇತ ಒಂದೇ ಸ್ವಭಾವ, ಒಂದೇ ಭಾವದ ಮೇಲೆ ಟಿಕಾಸ್ರಲ್ಲೇ ಇರ್ರಿ ನೀವು. ಇವತ್ ಸಮಸ್ಯೆ ನಮ್ಗೆ ಏನಾದ್ರೂ ತೊಂದರೆ ಬಂದಿದೆ ಅಂದ್ರೆ ಇದು ಹಿಂಗೆ ಇರೋದಿಲ್ಲ, ಇದು ಹೋಗ್ಬಿಡುತ್ತೆ, ನಾಳೆ ಮತ್ತೊಂದ್ ಬರುತ್ತೆ. ನೀವು ಸಮಸ್ಯೆ ಬಂದಾಗ ಒಂದ್ಸಲ ಮನಸ್ಥಿತಿಯನ್ನ ಬದಲಾಯಿಸ್ತೀರಿ ನೋಡ್ರಿ, ಅಲ್ಲಿ ಎನರ್ಜಿ ನಿಮ್ದು ವರ್ಕ್ ಮಾಡೋದಿಲ್ಲ, ನೆನ್ಪಿಡ್ರಿ. ಒಂದು ಸೆಲ್ಫ್ ಎನರ್ಜಿ ವರ್ಕ್ ಮಾಡ್ಬೇಕು, ಇಲ್ಲ ಬ್ರಹ್ಮಾಂಡದ ಎನರ್ಜಿ ವರ್ಕ್ ಮಾಡ್ಬೇಕು. ಇಲ್ಲ ಇವೆರಡು ಅಲೈನ್ ಮಾಡೋದ್ರ ಒಂದ್ ಕೆಲಸ ಮಾಡ್ಬೇಕು. ಅದನ್ನ ಬಿಟ್ಕೊಟ್ಟು ನಾವೇನ್ ಮಾಡ್ತೀವಿ, ಅದನ್ನು ಇಲ್ಲ ಇದನ್ನು ಇಲ್ಲ ಮಾಡ್ತೀವಿ ನೋಡ್ರಿ, ಅಲ್ಲಿ ನಾವು ಸಕ್ಸಸ್ ಆಗೋದಿಲ್ಲ. ಸೊ ಹಾಗಾಗಿ ಸ್ಪೆಷಲಿ ಮೂರನೇ ಕ್ಯಾಟಗರಿ ಇದೆ ನೋಡ್ರಿ, ಇವ್ರಿಗೆ ಯಾವ್ದು ರಿಸಲ್ಟ್ ಬರೋದಿಲ್ಲ. ಅರುಣಾ ಮೇಡಮ್ ಆಮೇಲೆ ಮಾತಾಡೋರು, ವೆಜಿಟೇರಿಯನ್ ಅವೆಲ್ಲ ಮಾತಾಡೋರು ನಾಳೆ. ನಾನು ಅದ್ರ ಮೇಲೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ, ನನ್ಗೆ ಕ್ಲಾಸ್ ಮಾಡೋದಿದೆ, ನಾನು ಅಷ್ಟೇ ಮಾಡ್ತೀನಿ. ಒಂದು ವಿಚಾರವನ್ನ ಮಾಡ್ರಿ, ಆಹಾರ ನಮ್ಮ ವಿಚಾರದ ಮೇಲೆ ಪ್ರಭಾವ ಬೀರುತ್ತೆ. ಹಾಗಾಗಿ ನೀವ್ ಎಂತ ಆಹಾರ ತಗೊಳ್ತೀರಿ ಅಂತ ವಿಚಾರಗಳು, ಅಂತ ವ್ಯವಹಾರ ನಿಮ್ ಜೊತೆಗಿರುತ್ತೆ. ಹಾಗಾಗಿ ನೀವ್ ಆಯ್ಕೆ ಮಾಡ್ಕೊಳ್ಬೇಕು ಯಾವ್ದನ್ನ ನಾನು ಯಾವ್ದನ್ನ ತಗೊಳ್ಬೇಕು. ಸೊ ನೆಕ್ಸ್ಟ್ ಈಗ ಬರೆಯೋದಕ್ಕೆ ಶುರು ಮಾಡ್ರಿ.
ಪಂಚಕೋಶಗಳು. ನೆಕ್ಸ್ಟ್ ಪಂಚಕೋಶಗಳು. ಸೊ ಯಾವ ರೀತಿ ನಮ್ಗೆ ಪಂಚೇಂದ್ರಿಯಗಳಿವೆ, ಪಂಚತತ್ವಗಳಿವೆ, ಅದೇ ರೀತಿ ಯಾರ್ಯಾರು ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಿ ಪಂಚಕೋಶಗಳು ಸಮೇತ ಇದೆ ಅಂತ ಹೇಳಿ ಒಂದ್ಸಲ ಮೀ ಅಂತ ಹೇಳಿ ಟೈಪ್ ಮಾಡ್ರಿ. ನಿಂದ್ರಿ, ಟೈಪಿಂಗ್ ಆಪ್ಷನ್ ಹೋಗ್ಬಿಟ್ಟದ, ವೇಟ್ ಮಾಡಿ. ಫಸ್ಟ್ ಟೈಮ್ ಯಾರು ಕೇಳ್ತಾ ಇದ್ದೀರಿ ಪಂಚಕೋಶಗಳ ಬಗ್ಗೆ, ಅವ್ರು ಮೀ ಅಂತ ಹೇಳಿ ಟೈಪ್ ಮಾಡ್ರಿ. ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಹಾ, ಸಾಕಷ್ಟು ಜನ. ಪಂಚೇಂದ್ರಿಯಗಳ ಬಗ್ಗೆ ಕೇಳಿದ್ರಿಲ್ಲ ಎಲ್ಲರೂ? ನಾಲ್ಕಮುಖಿ, ನಾಲಿಗೆ ಇದೆ, ಕಿವಿ ಇದೆ, ಚರ್ಮ ಇದೆ, ಕಣ್ಣಿದೆ. ಇವೆಲ್ಲಾನು ನಮ್ಮ ಶರೀರ ಅಥವಾ ನಮ್ಮನ್ನ ನಾವು ನಡೆಸೋದಕ್ಕೆ ಇದೆಲ್ಲ ಪಂಚೇಂದ್ರಿಯ ಕೆಲಸ ಮಾಡುತ್ತೆ. ಪಂಚತತ್ವಗಳಿದೆ ನೋಡ್ರಿ, ನಾವು ಬದುಕೋದಕ್ಕೆ ಅವು ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ. 5 ತತ್ವಗಳು ಇದ್ರಲ್ಲಿವೆ, ಗೊತ್ತಲ್ಲ? ಪೃಥ್ವಿ ತತ್ವ ಇದೆ, ಅಗ್ನಿ ತತ್ವ, ಜಲ ತತ್ವ, ವಾಯು ತತ್ವ, ಆಕಾಶ ತತ್ವ. ಈ ಎಲ್ಲಾ ತತ್ವಗಳಿಂದ ನಾವೇನ್ ಮಾಡಿವಿ ಅಂದ್ರೆ ನಿರ್ಮಾಣ ಆಗಿವಿ. ಸೊ ಸೇಮ್ ಅದೇ ರೀತಿ ನಮಗೆ ಈಗ ನಾವೇನ್ ಇದೀವಿ ನೋಡ್ರಿ, ನಾವೆಲ್ಲ ಮುಂಚೆ ಏನ್ ತಿಳ್ಕೊಂಡಿವಿ? ನಾವು ಎರಡೇ ತಿಳ್ಕೊಂಡಿದ್ದ. ನಾನು 6 ವರ್ಷದ ಹಿಂದೆ ನಂಗೆ ಗೊತ್ತಿದ್ದೇನು? 2, ಒಂದ್ ಶರೀರ ಇದೆ, ಒಳಗೊಂದು ಆತ್ಮ ಇದೆ ಅಂತ ಇಷ್ಟೇ ಗೊತ್ತಿತ್ತು ನನಗೆ. ನಿಮ್ಗೂ ಅಷ್ಟೇ ಗೊತ್ತಿತ್ತಂತ ಅನ್ಕೊಂಡಿ. ಯಾರ್ಯಾರಿಗೆ ಅಷ್ಟೇ ಗೊತ್ತಿತ್ತು? ಏನಿಲ್ಲ, ಒಂದ್ ಶರೀರ, ಒಂದ್ ಬಾಡಿ ಇದೆ, ಓಡಾಡ್ತಾ ಇದೆ. ಬಾಡಿ ಕೆಲಸ ಮುಗಿತಂದ್ರೆ ಒಳಗೊಂದ್ ಜೀವ ಇರುತ್ತೆ, ಅದು ಹೊರಗೆ ಹೋಗ್ಬಿಡುತ್ತೆ. ಇವ್ 2 ಮಾತ್ರ ಇವೆ ಅಂತ ನನ್ಗೂ ಗೊತ್ತಿತ್ತು, ಹೆಚ್ಚು ಕಡಿಮೆ ನಿಮ್ಗೂ ಗೊತ್ತಿತ್ತು. ಅಷ್ಟೇ ಗೊತ್ತಿತ್ತಲ್ಲ? ಸ್ವಲ್ಪ ಹಿಂಗ್ ಮಾಡ್ರಿ ಕೈ. ಹಾ, ಸೊ ಈಗ ಬರ್ಕೋರಿ, ಇವ್ 2 ಇಲ್ಲ, ಇವ್ ಬಿಟ್ಟಿನ 3 ಇದೆ ಒಳಗ. ಭಯಂಕರ ಇದೆ, ಲೆಕ್ಕ ಇಲ್ಲ ಅದ್ರದ್ದು. ಈಗ ಹೇಳ್ತೀನಿ, ಒಂದು ಬರ್ಕೋರಿ. ರೇಖಿ ನಮ್ಗೆ ಎಲ್ಲಿ ಸಪೋರ್ಟ್ ಮಾಡುತ್ತೆ ಅಂತ ನಿಮ್ಗೆ ಇಲ್ಲಿ ಸೈನ್ಸ್ ಗೊತ್ತಾಗುತ್ತೆ. ನಮ್ಮಲ್ಲಿ ಎಷ್ಟು ಕೋಶಗಳಿವೆ ಟೋಟಲ್ ಅಂದ್ರ 5 ಕೋಶಗಳು ನಮ್ಮ ಹತ್ರ ಇವೆ, ಪಂಚಕೋಶಗಳು ಅಂತೀವಿ. ಅದ್ರಲ್ಲಿ ಮೊದಲನೇ ಕೋಶ ಬರ್ಕೋರಿ, ಅನ್ನಮಯ ಕೋಶ. ಮೊದಲನೇ ಕೋಶ ಯಾವುದು? ಅನ್ನಮಯ ಕೋಶ. ಅನ್ನಮಯ ಕೋಶ ಅಂದ್ರೆ ಈ ಟಚ್ ಮಾಡುವಂತ ಶರೀರ. ಎಲ್ಲಾರು ಹಿಂಗ್ ಮಾಡ್ರಿ ನೋಡೋಣ. ಟಚ್, ಈ ಕಣ್ಣಿಗೆ ಕಾಣ್ತಾ ಇದೆ ನೋಡ್ರಿ, ಇದು ಬಾಡಿ ಇದೆ ನೋಡ್ರಿ. ಇದು ಯಾವ್ದ್ರಿಂದ ನಡೀತಾ ಇದೆ ಅಂದ್ರೆ ಆಹಾರದಿಂದ. ಹೊಟ್ಟೆ ತುಂಬಾ 2 ಟೈಮ್ ನಿಮ್ಮ ಪ್ರದೇಶದ ಆಹಾರವನ್ನ ನೀವು ತಗೊಂಡಿರ್ತೀರಿ, ಶರೀರ ಏನ್ ಮಾಡುತ್ತೆ? ನಡೀತಾ ಇದೆ. ಇದಕ್ಕೆ ನೀವು ಆಹಾರವನ್ನ ಕೊಡ್ಬೇಡ್ರಿ. 40 ದಿನದ ನಂತರ ಇದು 1 ದಿನನೂ ಬದುಕೋದಿಲ್ಲ. ಬಾಡಿ 40 ದಿನ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಅದಕ್ಕೆ ಈಗ ಜೈನ್ ಧರ್ಮದಲ್ಲಿ ಸಲ್ಲೇಖನ ವ್ರತ ಅದೆಲ್ಲ ಬರುತ್ತೆ ನೋಡ್ರಿ. 40 ದಿನ ಆಯ್ತಂದ್ರ ಮುನಿಗಳ ಶರೀರ ಇದೆ ನೋಡ್ರಿ, ಅದು ಪೂರಾ ಎಲುಬುಗಳ ಜೊತೆಗೆ ಕನೆಕ್ಟ್ ಆಗುತ್ತೆ. ಹಾಗಾಗಿ ಅವ್ರ ಶರೀರ 40 ದಿನ ಆದ್ಮೇಲೆ ಆಟೋಮೆಟಿಕ್ ಬಿಟ್ಟಿರ್ತಾರ. ಇದ್ರ ಅರ್ಥ ಏನು ಅಂದ್ರ ಶರೀರ ನಡೆಯೋದಕ್ಕೆ ಆಹಾರದ ಅಗತ್ಯ ಇದೆ. ಹಾಗಾಗಿ 1ನೇ ಲೇಯರ್ ಯಾವುದು? ಅನ್ನಮಯ ಕೋಶ. 2ನೇದು ಬರುತ್ತೆ ಪ್ರಾಣಮಯ ಕೋಶ. ಸ್ವಲ್ಪ ನೋಟ್ ಮಾಡ್ಕೊರಿ, ಹೊಸ ವಿಷಯ ಇದೆ. 2ನೇದು ಬರುತ್ತೆ ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ ಅಂದ್ರೆ ಉಸಿರಾಟ ನಡೀತಾ ಇರುತ್ತೆ. ಜೀವಂತ ಇದ್ದೀವಲ್ಲ, ಎಲ್ಲಾರು ಹಿಂಗ್ ಮಾಡ್ರಿ ನೋಡೋಣ. ಎಲ್ಲಾರು ಬೆರಳು ಎಲ್ಲರಿಗೆ ಅವಾಂತ ಅನ್ಕೊಂಡಿ, ಬೆರಳು, ಮೂಗು ದೇವ್ರ ಎಲ್ಲರಿಗೂ ಕೊಟ್ಟನ. ಸ್ವಲ್ಪ ಹಿಂಗ್ ಉಸಿರಾಟ ಮಾಡಿ ನೋಡ್ರಿ. ಇದು ಯಾವುದು? ಪ್ರಾಣಮಯ ಕೋಶ. ಉಸಿರಾಟ ನಡೀತಾ ಇದೆ. ಉಸಿರಾಟ ಕಣ್ಣಿಗೆ ಕಾಣ್ತಾ ಇಲ್ಲ, ಆದ್ರೂ ನಡೀತಾ ಇದೆ. ಇದು ಯಾವುದು ಅಂದ್ರೆ 2ನೇದು ಪ್ರಾಣಮಯ ಕೋಶ. ಅದ್ರ ನಂತರ ಬರ್ಕೋರು 3ನೇದು ಮನೋಮಯ ಕೋಶ. 3ನೇದು ಏನ್ ಬರುತ್ತೆ? ಮನೋಮಯ ಕೋಶ. ಎಸ್. ಅದ್ರ ನಂತರ 4ನೇದು ಬರ್ಕೋರಿ ವಿಜ್ಞಾನಮಯ ಕೋಶ. ನೀವೇನಾದ್ರೂ ಸ್ಕ್ರೀನ್ ಶಾಟ್ ತಗೊಂಡ್ರು ನೆನ್ಪಿರಂಗಿಲ್ಲ, ಬರ್ಕೊಡ್ರಿ. ಕೆಲವ್ರು ಏನ್ ಮಾಡ್ತೀರಿ, ಬಹಳದ ಏನ್ ಬರೀಲಿ, ಒಂದ್ ಸ್ಕ್ರೀನ್ ಶಾಟ್ ತಗೊಂಡ್ರ ಹಂಗೆ 10,000 ಸ್ಕ್ರೀನ್ ಶಾಟ್ ಅವ ಒಬ್ಬೊಬ್ರು ಮೊಬೈಲ್ದಾಗ. ಒಂದು ತೆಗಿಯಂಗಿಲ್ಲ, ನೋಡಂಗಿಲ್ಲ. ನೀವು ಸುಮ್ನೆ ಸ್ಕ್ರೀನ್ ಶಾಟ್ ಹೊಡೆದು ಇಡ್ತೀರಿ, ಅದು ತೆಗಿಯಂಗಿಲ್ಲ. ಇಲ್ಲೇ ಬರ್ಕೊಡ್ರಿ. 4ನೇದು ಯಾವ್ದು ಬರುತ್ತೆ? ವಿಜ್ಞಾನಮಯ ಕೋಶ. ಮತ್ತೆ ಕೊನೆಗೆ ಬರುತ್ತೆ ಆನಂದಮಯ ಕೋಶ. ಸೊ ಇವುಗಳ ಡಿಟೇಲ್ ಏನಿದೆ ನೋಡ್ರಿ, ಅದು ರೇಖಿ ಲೆವೆಲ್ 2 ನಲ್ಲಿ ಬರುತ್ತೆ ನಿಮ್ಗೆ. ಈಗ ನಿಮ್ಗೆ ಅರ್ಥ ಮಾಡಿಸೋದು ಏನು ಅಂದ್ರ, ಈ ಪಂಚಕೋಶಗಳು ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತಾ ಇವೆ. ಅದೇ ರೀತಿ ನಮ್ಮ ಶರೀರದಲ್ಲಿ 114 ಚಕ್ರಗಳಿವೆ. ಬರ್ಕೊಡ್ರಿ. ಚಕ್ರಗಳು ಅಂದ್ರ ಎನರ್ಜಿ ಪಾಯಿಂಟ್ಗಳಿವೆ. ಎಷ್ಟಿವೆ? 114. 114. 114 ಚಕ್ರಗಳಿವೆ. ಹಾಗಾದ್ರೆ ಈ ಚಕ್ರಗಳು ಎಲ್ಲಿವೆ ಅಂದ್ರ
ಬರ್ಕೊಡ್ರಿ. ನಮ್ಮ ಪ್ರಾಣಮಯ ಕೋಶದಲ್ಲಿ ಚಕ್ರಗಳಿವೆ. 2ನೇ ಲೇಯರ್. ಅನ್ನಮಯ ಕೋಶವನ್ನ ಬಿಟ್ಟು 2ನೇ ಲೇಯರ್, 2ನೇ ಪದರ ಬರುತ್ತೆ. ಅದು ಯಾವುದು ಅಂದ್ರ ಪ್ರಾಣಮಯ ಕೋಶ. ಪ್ರಾಣಮಯ ಕೋಶದಲ್ಲಿ ನಮ್ಮ ಚಕ್ರಗಳಿವೆ. ಎಷ್ಟಿವೆ ಅಂದ್ರ 114 ಚಕ್ರಗಳಿವೆ. ಆ 114 ಚಕ್ರಗಳಲ್ಲಿ 7 ಚಕ್ರಗಳು ಪ್ರಮುಖ ಚಕ್ರಗಳಿವೆ. ಬರ್ಕೊಡ್ರಿ. ಈ 7 ಚಕ್ರಗಳಿವೆ ನೋಡ್ರಿ, ಇವಕ್ಕೆ ಪ್ರಮುಖ ಚಕ್ರಗಳು ಅಂತೇಳಿ ಹೇಳ್ತೀವಿ. ಎಸ್. ಸೊ ಈಗ ಸ್ವಲ್ಪ ನಿಮ್ಗೆ ಡೆಪ್ತ್ ಆಗಿ ಒಂದಿಷ್ಟು ವಿಷಯವನ್ನ ಹೇಳ್ತೀನಿ. ಎಸ್. ಸೊ ಈಗ ಬರ್ಕೋರಿ, ನಮಗೆ ಶಾರೀರಿಕವಾದ ಅಥವಾ ಮಾನಸಿಕವಾದ ಯಾವುದೇ, ಶಾರೀರಿಕ ಇರ್ಬೋದು, ಮಾನಸಿಕ ಇರ್ಬೋದು, ಭಾವನಾತ್ಮಕವಾಗಿರ್ಬೋದು, ಯಾವುದೇ ಸಮಸ್ಯೆ 40 ದಿನಗಳ ಕಾಲ ಏನಾದ್ರೂ ಬಾಡಿಯಲ್ಲಿದ್ರೆ, ಅಂದ್ರೆ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, 40 ದಿನ ತನಕ ನೀವು ಯಾವ ಸಮಸ್ಯೆಯಿಂದ ಸಫರ್ ಆಗ್ತಾ ಇದ್ದೀರಿ ನೋಡ್ರಿ, 41ನೇ ದಿನ ಏನಾಗುತ್ತೆ ಅಂದ್ರ ಅನ್ನಮಯ ಕೋಶದಿಂದ 2ನೇ ಲೇಯರ್ ಪ್ರಾಣಮಯ ಕೋಶಕ್ಕೆ ಹೋಗಿ ಅದು ಕನೆಕ್ಟ್ ಆಗುತ್ತೆ ಸಮಸ್ಯೆ. ಯಾವಾಗ? 40 ದಿನದ ನಂತರ. ಯಾವುದೇ ಪ್ರಾಬ್ಲಮ್, ಶಾರೀರಿಕ ತಗೋರಿ, ಮಾನಸಿಕ ತಗೋರಿ, ಭಾವನಾತ್ಮಕ, ಯಾವುದೇ ಒಂದ್ ಸಮಸ್ಯೆ, ಈವನ್ ರಿಲೇಶನ್ಶಿಪ್ ಪ್ರಾಬ್ಲಮ್, ಇಬ್ಬರ ನಡುವೆ ಸಂಬಂಧಗಳ ಸಮಸ್ಯೆ ಸತತ 40 ದಿನದಿಂದ ನಡೀತಾ ಇದೆ ಅಂದ್ರೆ ಅದು 2ನೇ ಲೇಯರಿಗೆ ಹೋಗ್ಬಿಡ್ತದು. ನೀವ್ ಆಮೇಲೆ ಎಷ್ಟು ಬಡದಾಡ್ರಿ ಅದು ಹೀಲಿಂಗ್ ಆಗೋದಿಲ್ಲ. ಟೋಟಲಿ ಅದು ಕೈದೊಳಗ್ ಸಿಗದೇ ಇಲ್ಲ ರಿಲೇಶನ್. ಅದು ಈಗ 40 ದಿನದ ನಂತರ ಎಲ್ಲಿಗೆ ಬರುತ್ತೆ ಅಂದ್ರೆ ಅದು ಪ್ರಾಣಮಯ ಕೋಶಕ್ಕೆ ಬರುತ್ತೆ. ನಿನ್ನೆ ನಾನೊಂದು ವಿಡಿಯೋ ತೋರಿಸಿದ್ದ ನೆನ್ಪಿದೆಲ್ಲ, ಒಂದ್ ಹೆಣ್ಮಗಳು ಹಿಂಗ್ ಚುಚ್ಚುತ್ತಾ ಇದ್ರು ನೋಡ್ರಿ, ನೋಡಿದ್ರಿ? ಯಾರ್ಯಾರು ನೋಡಿದ್ರಿ ವಿಡಿಯೋ ಹಿಂಗ್ ಮಾಡಿ? ನಿನ್ನೆ ಒಂದ್ ಹೆಣ್ಮಗಳು ಒಂದ್ ಗೊಂಬೆಗೆ ಏನ್ ಮಾಡ್ತಾ ಇದ್ರು, ನಿನ್ನಿಂದ ಯಾರಾದ್ರೂ ನೋಡಿಲ್ಲ ಅಂದ್ರೆ ನಿನ್ನಿಂದ ವಿಡಿಯೋ ಇನ್ನೊಂದ್ಸಲ ಹಾಕ್ತಿವಿ ನೋಡ್ರಿ. ಒಂದ್ ಬೊಂಬೆಗೆ ಏನ್ ಮಾಡ್ತಾ ಇದ್ರು, 15 ನಂಬರ್ ಗೊಂಬೆಗೆ ಹಿಂಗ್ ಚುಚ್ಚುತ್ತಾ ಇದ್ಳು ಆಕಿ ಇಲ್ಲಿ ಕುಂತು ಚುಚ್ಚುತ್ತಾ ಇದ್ದಾಳೆ. ಗ್ರೌಂಡ್ ನಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಪ್ಲೇಯರು, ಅವನಿಗದು ಬೆನ್ನಲ್ಲಿ ತಕ್ಲೀಫ್ ಆಗ್ತಾ ಇತ್ತು. ಅವ್ನು ಅಲ್ಲೇ ಬಿದ್ದು ಬಿಟ್ಟುನು, ಆಮೇಲೆ ಎತ್ಕೊಂಡು ಹೋಯ್ದ್ರು. ಅವ್ನಿಗೆ ಪೂರ್ತಿ ಒಂದು ಬಹಳ ವಿಚಿತ್ರ ಆಗಿರುವಂತ ಸಿಚುವೇಶನ್ ಅನ್ನ ನೀವು ನೋಡಿದ್ರಿ. ಹಾಗಾದ್ರೆ ಅವಳು ಎಲ್ಲಿ ಚುಚ್ಚಿದಳು ಅಂದ್ರ ಪ್ರಾಣಮಯ ಕೋಶಕ್ಕೆ ಚುಚ್ಚುತ್ತಾಳಕ್ಕಿ. ಬರ್ಕೊಡ್ರಿ, ಎಲ್ಲಿ ಚುಚ್ಚುತ್ತಾಳ ಅವಳಂದ್ರ ಪ್ರಾಣಮಯ ಕೋಶಕ್ಕೆ ಅವಳು ಏನ್ ಮಾಡ್ತಾಳಂದ್ರ ಚುಚ್ಚೋದಕ್ಕೆ ಶುರು ಮಾಡ್ತಾಳ. ಸೊ ಹಾಗಾಗಿ ಈಗ ನಾನು ನಿಮ್ಗೆ ಅರ್ಥ ಮಾಡಿಸುವಂತ ಯಾವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಂದ್ರ, ನಿಮ್ಮ ಶರೀರದಲ್ಲಿ ಇದು ನಿಮ್ಮ ಬಾಡಿ ಇದೆ ಅಂತ ತಿಳ್ಕೊರಿ. ಈ ಬಾಡಿಯಲ್ಲಿ ಯಾವುದೇ ಸಮಸ್ಯೆ ಇದೆ ಅಂದ್ರ 40 ದಿನದ ತನಕ ಡಾಕ್ಟರ್ಸ್ ಅದನ್ನ ಟ್ರೀಟ್ಮೆಂಟ್ ಕೊಟ್ಟು ಸರಿಪಡಿಸಬಹುದು. 40 ದಿನ ಟೈಮ್ ಇದೆ. ಡಾಕ್ಟರ್ಸ್ ಮಾಡ್ಬೋದು, ಮತ್ತೆ ನೀವು ಆಯುರ್ವೇದಿಕ್ ತಗೋರಿ, ಅಲೋಪತಿ ತಗೋರಿ, ಯಾವ್ದಾದ್ರೂ ಪತಿ ತಗೋರಿ. ಈ ಬಾಡಿಗೆ 40 ದಿನ ತನಕ ಅವ್ರು ಟ್ರೀಟ್ಮೆಂಟ್ ಕೊಡ್ಬೋದು. 40 ಡೇಸ್ ನಂತರ ಈ ಸಮಸ್ಯೆ ಇರುತ್ತೆ ನೋಡ್ರಿ, ಒಳಗ್ ಹೋಗುತ್ತೆ, 2ನೇ ಲೇಯರಿಗೆ ಬಂದು ಕನೆಕ್ಟ್ ಆಗುತ್ತೆ. ಯಾವುದಕ್ಕೆ ಅಂದ್ರ ಪ್ರಾಣಮಯ ಕೋಶಕ್ಕೆ. ಸೊ ಈಗ ನೀವು ಬರ್ಕೊಡ್ರಿ ರೆಡ್ ಪೆನ್ಲಿಂದು, ಒಂದು ಸಲ ಸಮಸ್ಯೆ ಪ್ರಾಣಮಯ ಕೋಶಕ್ಕೆ ಹೋದ್ರ ಜಗತ್ತಿನ ಯಾವ ಹಾಸ್ಪಿಟಲ್ ನಲ್ಲೂ ಟ್ರೀಟ್ಮೆಂಟ್ ಇಲ್ಲ. ಎಲ್ಲಾ ಡಾಕ್ಟರ್ಸ್ ಇರೋದು ಯಾವ್ದ್ರ ಮೇಲೆ ಕೆಲಸ ಮಾಡೋದಕ್ಕೆ? ಶರೀರದ ಮೇಲೆ ಮಾಡೋದಕ್ಕಿದ್ದಾರೆ ಎಲ್ಲರೂ. ಗೊತ್ತಲ್ಲ ನಿಮ್ಗೆ, ಏನೇ ಸಮಸ್ಯೆ ಆದ್ರೂ ಬಾಡಿಗೆ ಏನಾದ್ರೂ ಆಗ್ಲಿ 100% ನಮ್ಗೆ ಟ್ರೀಟ್ಮೆಂಟ್ ಇದೆ. ಅಲ್ಲಿ 1% ಹೆಚ್ಚು ಕಡಿಮೆ ಇಲ್ಲ. ನಿಮ್ಗೆ ಯಾವುದೇ ಸಮಸ್ಯೆ ಇದೆ, ಶಾರೀರಿಕ ಸಮಸ್ಯೆಗಳಿಗೆ ನಮ್ಮ ಹತ್ರ ವೈದ್ಯರಿದ್ದಾರೆ, ವೈದ್ಯಕೀಯ ಲೋಕ ಇದೆ, ಡಾಕ್ಟರ್ಸ್ ಇದ್ದಾರೆ. ನಿಮ್ಗೆ ಹೇಳ್ತೀನಿ, ಇಡೀ ಶರೀರದ ತುಂಬಾ 2000 ಪ್ರಕಾರದ ಡಾಕ್ಟರ್ಸ್ ಇದ್ದಾರೆ, ತಲೆಯಿಂದ ಕಾಲಿನ ಬೆರಳಿನ ತನಕ. ಆ 2000 ಪ್ರಕಾರ ಡಾಕ್ಟರ್ಸ್ ಗಳಿಗೂ ಸಮೇತ ಸಾಧ್ಯ ಆಗ್ಲಾರ್ದಂತ ಸಮಸ್ಯೆ ಯಾವುದು ಅಂದ್ರ 40 ದಿನದ ನಂತರ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಆ 40 ದಿನದ ಆಚೆಗೆ ಏನಾಗುತ್ತೆ ಅಂದ್ರ ಅದು ಪ್ರಾಬ್ಲಮ್ 2ನೇ ಲೇಯರಿಗೆ ಹೋಗಿ ಕನೆಕ್ಟ್ ಆಗ್ಬಿಡುತ್ತೆ. ಯಾವುದಕ್ಕೆ? ಪ್ರಾಣಮಯ ಕೋಶ. ಒಂದು ಸಲ ಹೋಗಿ ಸಮಸ್ಯೆ ಪ್ರಾಣಮಯ ಕೋಶಕ್ಕೆ ಹೋದ್ರ ನಾವ್ ಅದಕ್ಕೆ ಏನ್ ಹೇಳ್ತೀವಿ ಅಂದ್ರ BP, ಶುಗರ್, ಥೈರಾಯ್ಡ್, ಈವನ್ ಕ್ಯಾನ್ಸರ್, ಇವು ಯಾಕೆ ಕಡಿಮೆ ಆಗೋದಿಲ್ಲ? ಸಮಸ್ಯೆ ಏನು ಅಂದ್ರ ಅವು ಲೇಯರ್ ದಾಟಿ ಒಳಗ್ ಹೋಗಿರ್ತಾವ. ಈಗ ಡಾಕ್ಟರ್ಸ್ ಅದಕ್ಕೆ ಕಂಟ್ರೋಲ್ ಮಾಡುವಂತ ಪ್ರೋಗ್ರಾಮಿಂಗ್ ಇರುತ್ತೆ ಅವ್ರ ಹತ್ರ. ಅದು ಪೂರ್ತಿ ರಿಮೂವ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕಂಟ್ರೋಲ್ ಮಾಡ್ತಾರ. ಆದಷ್ಟು ದಿನ ವ್ಯಕ್ತಿ ಬದುಕ್ಬೋದು, ಆದಷ್ಟು ದಿನ ಅದಕ್ಕೆ
ಮುಂದೂಡಿಕೆ ಮಾಡೋದಕ್ಕೆ ಸಾಧ್ಯ ಇದೆ. ಆದ್ರೆ ಇಲ್ಲಿ ಬರ್ಕೋರಿ ಸ್ಪಿರಿಚುವಲ್ ಜರ್ನಿ, ಆಧ್ಯಾತ್ಮಿಕ ಜಗತ್ತು ಇದೆ ನೋಡ್ರಿ, ಅದು ನಿಮ್ಮ ಪ್ರಾಣಮಯ ಕೋಶಕ್ಕೆ ಕನೆಕ್ಟ್ ಮಾಡುತ್ತೆ. ಅನ್ನಮಯ ಕೋಶವನ್ನ ಬಿಟ್ಟು ಉಳಿದ 4 ಕೋಶಗಳಿಗೂ ಸಮೇತ ಯಾರು ಹೋಗಿ ತಲುಪೋದಕ್ಕೆ ಸಾಧ್ಯ ಇದೆ ಅಂದ್ರ ನಿಮ್ಮ ಆಧ್ಯಾತ್ಮಿಕ ಜರ್ನಿ ಪವರ್ ಇದೆ ನೋಡ್ರಿ, ಅದು ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಇದೆ. ಎಸ್, ಸೊ ಹಾಗಾಗಿ ಬರ್ಕೋರಿ ರೇಖಿ ನಮ್ಮ ಪ್ರಾಣಮಯ ಕೋಶವನ್ನ ಹೀಲ್ ಮಾಡುತ್ತೆ. ಅದಕ್ಕೆ ರೇಖಿ ಅಗತ್ಯ ಇಲ್ಲ, ಅನಿವಾರ್ಯ. ನೀವೇನೆಲ್ಲಾ ಪ್ರಯತ್ನವನ್ನ ಮಾಡಿರ್ಬೋದು, ಬಹಳಷ್ಟು ಜನ ಇದು ಒಂದು ನೋಡೋಣ ಅಂತ ಬಂದಿರ್ಬೋದು. ರೇಖಿ ಏನ್ ಮಾಡುತ್ತೆ ಅಂದ್ರ ಯಾಕೆ BP ಕಡಿಮೆ ಆಗುತ್ತೆ, ಶುಗರ್ ಕಂಟ್ರೋಲ್ ನಲ್ಲಿ ಬರುತ್ತೆ, ಈವನ್ ಕ್ಯಾನ್ಸರ್ ಪೇಷಂಟ್ಗೂ ನಮ್ಮಲ್ಲಿ ಹೀಲಿಂಗ್ ಸಿಗುತ್ತೆ, ಥೈರಾಯ್ಡ್ದವರಿಗೆ ಪ್ರಾಬ್ಲಮ್ ಇಂದ ಅವ್ರು ಹೊರಗೆ ಬರ್ತಾರ. ಈ ಎಲ್ಲಾ 108 ಸಮಸ್ಯೆಗಳಿಂದ ಪರಿಹಾರ ರೇಖಿಯಲ್ಲಿ ಸಾಧ್ಯ. ಯಾಕಿದೆ ಅಂದ್ರ ಅದು ಏನ್ ಮಾಡುತ್ತೆ ಅಂದ್ರ ನೇರವಾಗಿ ಚಕ್ರಗಳ ಮೇಲೆ ಹೀಲಿಂಗ್ ಶುರು ಮಾಡುತ್ತೆ. ಬರ್ಕೊಡ್ರಿ, ಈ ಆಧ್ಯಾತ್ಮಿಕ ಜರ್ನಿ ಇದೆ ನೋಡ್ರಿ, ಇದು 4 ಲೇಯರ್ಸ್ ಗಳನ್ನ ಹೀಲ್ ಮಾಡ್ತವೆ. ಇಲ್ಲಿರುವಂತ 4 ಲೇಯರ್ಸ್. ಈ ಅನ್ನಮಯ ಕೋಶ ಮೇಲಿನ ಪದ್ರ ಕಾಣ್ತಾ ಇದೆ ನೋಡ್ರಿ, ಇದೆಲ್ಲ ಡಾಕ್ಟರ್ಸ್ ಗಳಿಗೆ ಸಾಧ್ಯ ಇದೆ. ಉರಿ, ಕೆಮ್ಮು, ನೆಗಡಿ, ಜ್ವರ ಏನೇ ಬಂದ್ ಇದ್ರ ನಂತರ 40 ದಿನದ ನಂತರ ಇಲ್ಲಿ ಬರುತ್ತೆ ಸಮಸ್ಯೆ. ಎಲ್ಲಿ? ಪ್ರಾಣಮಯ ಕೋಶಕ್ಕೆ. ಇಲ್ಲಿಂದ 80 ದಿನಕ್ಕೆ ಇಲ್ಲಿ ಹಿಂಗೆ 40 ಬಂದು ಕೊನೆಗೆ ವ್ಯಕ್ತಿ ಡಿಪ್ರೆಷನ್ ಪೇಷಂಟ್ ಆಗಿರ್ತಾನ, ಆಂಗ್ಸೈಟಿ ಆಗಿರುತ್ತೆ, ಅವನಿಗೇನು ಚಿಕಿತ್ಸೆನೆ ಸಿಕ್ಕೋದಿಲ್ಲ, ಒಂಥರ ಇದ್ದು ಇಲ್ದಂಗ ಆಗ್ಬಿಡ್ತಾನೆ. ರೀಸನ್ ಏನು ಅಂದ್ರೆ ಇಷ್ಟೂ ಲೇಯರ್ಗಳಿವೆ ನೋಡ್ರಿ, ಇವೆಲ್ಲನೂ ರೋಗಗ್ರಸ್ತ ಆಗಿರ್ತಾವ. ಹಾಗಾಗಿ ರೇಖಿ ಏನ್ ಮಾಡುತ್ತೆ ಅಂದ್ರ ಒಂದೊಂದೇ ಲೇಯರ್ಸ್ ಗಳಿಗೆ ಹೀಲ್ ಮಾಡ್ತಾ ಬರುತ್ತೆ, ಚಿಕಿತ್ಸೆ ಕೊಡ್ತಾ ಬರುತ್ತೆ. ಹಾಗಾಗಿ ನೆನ್ಪಿಟ್ಕೋರಿ, ಇವತ್ತ 100ಕ್ಕೆ 65% ಜನರಿಗೆ ಒಂದಲ್ಲ ಒಂದು ಶಾರೀರಿಕ ಮತ್ತು ಮಾನಸಿಕ ಸಮಸ್ಯೆ ಇದೆ ಅಂತ ಹೇಳ್ತಾರೆಲ್ಲ ವರದಿಗಳು ಹೇಳುತ್ತೆ. 100ಕ್ಕೆ 100 ಜನ ಇದಾರಂದ್ರ 65 ಜನರಿಗೆ ಒಂದಲ್ಲ ಒಂದ್ ಸಮಸ್ಯೆ ಇದ್ದೇ ಇರುತ್ತೆ. ಅಟ್ಲೀಸ್ಟ್ ಸಣ್ಣ ಪುಟ್ಟ ಟ್ಯಾಬ್ಲೆಟ್ಸ್ ತಗೊಳ್ಳೋದು, ಶಾರೀರಿಕ ಸಮಸ್ಯೆ, ಮಾನಸಿಕ ಇರ್ಬೋದು, ಭಾವನಾತ್ಮಕ ಇರ್ಬೋದು, ರಿಲೇಶನ್ಶಿಪ್ ಏನಾದ್ರೂ ಒಂದ್ ಇದ್ದೇ ಇರುತ್ತೆ 65% ಜನರಿಗೆ. ರೀಸನ್ ಏನು ಅಂದ್ರ ಈ ಲೇಯರ್ ದಾಟಿದೆ ಅದು. ಹಾಗಾದ್ರೆ ಇದಕ್ಕೆ ಚಿಕಿತ್ಸೆ ಯಾರು ಕೊಡ್ಬೇಕು? ಬರ್ಕೊಡ್ರಿ, ಇದಕ್ಕೆ ಚಿಕಿತ್ಸೆ ಯಾರು ಕೊಡೋದಿಲ್ಲ, ನಿಮ್ಗೆ ನೀವೇ ಕೊಡೋದಿರುತ್ತೆ. ರೇಖಿಯಲ್ಲಿ ಯಾರು ಮಧ್ಯವರ್ತಿಗಳು ಇರೋದಿಲ್ಲ. ಬರ್ಕೊಡ್ರಿ, ರೇಖಿಯಲ್ಲಿ ಯಾರು ಪೂಜಾರಿಗಳು ಇರೋದಿಲ್ಲ. ಯಾರು ನಿಮ್ಗೆ ಪೂಜಾರಿಗಳು ದಕ್ಷಿಣೆ ತಗೊಂಡು ಏನ್ ಮಾಡೋದಿಲ್ಲ. ರೇಖಿಯಲ್ಲಿ ಮಧ್ಯವರ್ತಿಗಳಿರೋದಿಲ್ಲ. ನೀವು ಮತ್ತು ಬ್ರಹ್ಮಾಂಡ ಇಬ್ರಾಗಿ ಕುಂತು ಹೀಲಿಂಗ್ ಮಾಡ್ಕೊಡೋದು ಇರುತ್ತೆ. ಎಸ್, ಸೊ ಇಷ್ಟು ಎಲ್ಲರಿಗೂ ಅರ್ಥ ಆಗಿದೆನಾ? ಯಾರ್ಯಾರಿಗೆ ಅರ್ಥ ಆಗಿದೆ ಒಂದ್ಸಲ ನನ್ಗೆ ಎಸ್ ಅಂತ ಟೈಪ್ ಮಾಡ್ರಿ, ಅಥವಾ ನಿಮ್ಮ ಸ್ಕ್ರೀನ್ ಕಡೆಗೆ ಬರ್ತೀನಿ, ಹಿಂಗ್ ಕೈ ಮಾಡ್ರಿ. ಇಲ್ಲಿ ತನಕ ಡನ್. ಟಾಪಿಕ್ ಏನಾದ್ರೂ ಟಫ್ ಅನಿಸ್ತಾ ಇದೆ? ಅನಿಸ್ಬೋದು, ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಲ್ಲ. ಫಸ್ಟ್ ಟೈಮ್ ಕೇಳಿದವ್ರಿಗೆ ಅನಿಸುತ್ತೆ, ಇಲ್ಲ ಅಂತಿಲ್ಲ. ಆದ್ರೆ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಮತ್ತೆ ಇವತ್ತು ಫಸ್ಟ್ ಡೇ ಯಾರು ಜಾಯಿನ್ ಆಗಿದ್ರಿ, ನಿನ್ನೆ ವಿಡಿಯೋ ಕಂಪಲ್ಸರಿ ಒಂದ್ಸಲ ನೋಡ್ರಿ. ಆಮೇಲೆ ಅದ್ರ ನಂತರ ಅರ್ಥ ಮಾಡ್ಕೊಂಡು ಏನಾದ್ರೂ ಡೌಟ್ಸ್ ಇದ್ರೆ ಮತ್ತೆ ನೀವು ಸ್ವಲ್ಪ ನೋಟ್ಸ್ ಮಾಡ್ಕೊರಿ, ಮತ್ತೆ ಗ್ರೂಪ್ ನಲ್ಲಿ ಹಾಕಿದ್ರೆ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಓಕೆನಾ? ಡನ್. ಮುಂದೆ ಹೋಗೋಣ. ಹಾಗೆ ಬಡೆ ತಿಳಿತಾ ಇದೆ ಬೀದರ್ ಭಾಷೆ. ಬೀದರ್ ಭಾಷೆನು ಭೂಮಿ ಮೇಲಿಂದೇ ಭಾಷೆ ಅದ, ಭೂಮಿ ಬಿಟ್ಟು ಏನು ಹೊರಗಿಂದಿಲ್ಲ. ಇಲ್ಲೇ ಬೀದರ್ ಅಂದ್ರೆ ನಮ್ ಕರ್ನಾಟಕದೊಳಗೆ ಅದ. ಕರ್ನಾಟಕ ನಕಾಶೆ ಹಿಂಗ್ ತೆಗೆದ್ ನೋಡ್ರಿ, ತಲ್ಲಿ ಅದ ನೋಡ್ರಿ, ಅದು ನಾವೇ ಇದ್ದೀವಿ. ನಮ್ಗಂತೂ ಭಾರಿ ಅಭಿಮಾನ ಇದೆ ನೋಡ್ರಿ. ನೀವು ಅದನ್ನ ಇಟ್ಕೊಡ್ರಿ, ಯಾಕಂದ್ರೆ ಇದು ನಮ್ದು ಶರಣರ, ಸಂತರು, ಸೂಫಿಗಳ ನಾಡಿದು. ಇದು ಎನರ್ಜಿ ಪ್ಲೇಸ್. ಓಕೆನಾ? ಸೊ ಮುಂದೆ ಹೋಗೋಣ. ಡನ್. ಸೊ ಈಗ ನೀವು ಬರ್ಕೊಡ್ರಿ, ಈ ಪ್ರಾಣಮಯ ಕೋಶದಲ್ಲಿರುವಂತ 7 ಚಕ್ರಗಳ ಹೆಸರುಗಳನ್ನ ಬರ್ಕೊಟ್ರು. ಒಂದು 7 ಚಕ್ರಗಳ ಹೆಸರು ಬರೀರಿ. ಮತ್ತೆ ಇದನ್ನ ಬಾಯ್ಪಾಟ್ ಮಾಡ್ಬೇಕು ನೋಡ್ರಿ. ಇವತ್ತು ನೀವು ರಾತ್ರಿದು ಹೋಮ್ವರ್ಕ್ ಇದೆ. ನಾಳೆ ದೀಕ್ಷೆ ಸಮಯಕ್ಕೆ ಚಕ್ರಗಳ ಮೇಲೇನೆ ನಿಮ್ಗೆ ಹೀಲಿಂಗ್ ಇರುತ್ತೆ. ನಾಳೆ ಏನ್ ಸೆಲ್ಫ್ ಹೀಲಿಂಗ್ ಕಲಿಸ್ತೀನಿ ನೋಡ್ರಿ, ಅದು ಚಕ್ರಗಳ ಮೇಲೆ ಇರುತ್ತೆ. ಮತ್ತೆ ಇನ್ನೊಂದ್ ನೆನ್ಪಿಟ್ಕೋರಿ, ನಾಳೆ ನಿಮ್ಗೆ ರಿಕಾರ್ಡಿಂಗ್ ಕೊಡಂಗಿಲ್ಲ. ಎಲ್ಲ ಮಕ್ಕಳು ಸರಿಯಾಗಿ ಕೇಳ್ಕೊರಿ. 117 ಮಂದಿ, 117 ಡಬಲ್ ಕಿವಿಗಳು ಎಷ್ಟಾಯ್ತಾವ್ ನೋಡ್ರಿ. 117 ಪ್ಲಸ್ 117 ಮಾಡ್ರಿ. ಅಷ್ಟು ಕಿವಿಗಳು ಕರೆಕ್ಟ್ ಆಗಿ ಕೇಳ್ರಿ. ನಾಳೆದ್ ರಿಕಾರ್ಡಿಂಗ್ ಸಿಗೋದಿಲ್ಲ. ನೀವ್ ಇಲ್ಲೇ ಅರ್ಥ ಮಾಡ್ಕೊಳ್ಬೇಕು. ಇವತ್ತಿನ ಸಿಗುತ್ತೆ, ನಾಳೆ ದೀಕ್ಷೆದ್ ಮಾತ್ರ ರಿಕಾರ್ಡಿಂಗ್ ಕೊಡೋದಿಲ್ಲ. ಸರಿಯಾಗಿ ಕೇಳ್ಕೋಬೇಕು, ಅರ್ಥ ಮಾಡ್ಕೋಬೇಕು, ಪ್ರಾಕ್ಟೀಸ್ ಮಾಡೋದಿರುತ್ತೆ. ಸೊ ಮೊದಲನೇ ಚಕ್ರ ಬರ್ಕೋರಿ, ಮೂಲಾಧಾರ ಚಕ್ರ.
ಎಸ್. ಮೊದಲನೇ ಚಕ್ರ ಯಾವುದು? ಮೂಲಾಧಾರ ಚಕ್ರ. ಸೊ ಇದು ಎಲ್ಲಿ ಪ್ಲೇಸ್ ಇದೆ ಅಂದ್ರ, ನೀವು ಯಾವ ಪ್ಲೇಸ್ ಮೇಲೆ ಕುಳಿತುಕೊಂಡಿರ್ ನೋಡ್ರಿ, ಕುಂತಿರುವಂತ ಸ್ಥಳ ಇದೆ ನೋಡ್ರಿ, ಅಲ್ಲಿ ಮೂಲಾಧಾರ ಇದೆ. ಬೇಸ್, ನಿಮ್ಮ ಬೆನ್ನೆಲುಬು ಬರುತ್ತೆ ನೋಡ್ರಿ, ಅದ್ರ ಕೊನೆಯ ಭಾಗ, ನೀವೇನ್ ಕುಳಿತುಕೊಂಡಿದ್ದು ಇದೆ ನೋಡ್ರಿ, ಕೊನೆಯದು, ಅಲ್ಲಿ ಮೂಲಾಧಾರ ಚಕ್ರ ಇದೆ. ಇದಕ್ಕೆ ಬೇಸ್ ಚಕ್ರ ಅಂತ ಕರೀತಾರ. ಅದರ ನಂತರ ಬರ್ಕೋರಿ ಸ್ವಾದಿಷ್ಠಾನ ಚಕ್ರ. ಎರಡನೇ ಚಕ್ರ ಯಾವುದು? ಸ್ವಾದಿಷ್ಠಾನ ಚಕ್ರ. ಇದ್ರ ಪ್ಲೇಸ್ ಬರ್ಕೋರಿ ನಾಭಿಯ ಕೆಳಗೆ 2 ಇಂಚ್. ನಾಭಿ ಅಂದ್ರೆ ಹೊಕ್ಕಳಂತ್ರಿ, ಏನಂತೀರಿ ನೀವು? ಹಾ, ಅದ್ರ ಕೆಳಗೆ 2 ಇಂಚ್. ಎಸ್. ಅದ್ರ ನಂತರ ಮೂರನೇದು ಬರ್ಕೋರಿ ಮಣಿಪುರ ಚಕ್ರ. ಮೂರನೇದು ಮಣಿಪುರ ಚಕ್ರ. ಆ ಪ್ಲೇಸ್ ಬರೀರಿ ನಾಭಿಯ ಮೇಲೆ 2 ಇಂಚ್. ನಾಭಿಯ ಮೇಲೆ 2 ಇಂಚ್. ಎಸ್. ಅದರ ನಂತರ ಬರ್ಕೋರಿ ಹೃದಯ ಚಕ್ರ ಅಥವಾ ಅನಾಹತ ಚಕ್ರ. ಇದಕ್ಕೆ ಇನ್ನೊಂದು ಅನ್ಹದ್ ಚಕ್ರ ಅಂತ ಕರೀತಾರೆ. ಹೃದಯ ಚಕ್ರ, ಅನಾಹತ ಚಕ್ರ ಅಥವಾ ಅನ್ಹದ್ ಚಕ್ರ ಇಲ್ಲಿ ಬರುತ್ತೆ, ಹೃದಯದ ಭಾಗದಲ್ಲಿ. ಅದ್ರ ನಂತರ ಬರ್ಕೋರಿ ವಿಶುದ್ಧಿ ಚಕ್ರ. ಇಲ್ಲಿ ವಿಶುದ್ಧಿ ಚಕ್ರ. ಎಸ್. ಅದ್ರ ನಂತರ ಬರ್ಕೋರಿ ಆಜ್ಞಾ ಚಕ್ರ. ಇಲ್ಲಿ ಆಜ್ಞಾ ಚಕ್ರ ಭ್ರುಕುಟಿಯ ಮಧ್ಯದಲ್ಲಿ. ಆಜ್ಞಾ ಚಕ್ರ. ಕೊನೆಗಿಲ್ಲಿ ಬರುತ್ತೆ ಸಹಸ್ರಾರ ಚಕ್ರ. ಎಸ್. ಸೊ ಈಗ ಬ್ರಹ್ಮಾಂಡದ ಶಕ್ತಿ ಇದೆ ನೋಡ್ರಿ, ಎಲ್ಲಾರು ಸ್ಕ್ರೀನ್ ಕಡೆಗೆ ನೋಡ್ರಿ. ನನ್ನ ಬ್ರಹ್ಮಾಂಡದ ಶಕ್ತಿ ಇದೆ ನೋಡ್ರಿ, ಅದು ಬ್ರಹ್ಮಾಂಡದಿಂದ ಸಹಸ್ರಾರದಿಂದ ಪಾಸ್ ಆಗಿ ಬರ್ತಾ ಇರುತ್ತೆ ಇಲ್ಲಿ ತನಕ. ಹಾಗಾಗಿ ಈ ಚಕ್ರಗಳೇನಿವೆ ನೋಡ್ರಿ, ಈ ಚಕ್ರಗಳು ಹೀಲಿಂಗ್ ಆದ್ರೆ ಸಾಕು, ಇಡೀ ಶರೀರದಲ್ಲಿ ಎನರ್ಜಿ ಪಾಸ್ ಆಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ರೇಖಿ ನಮ್ಗೆ ಶಾರೀರಿಕ ತೊಂದರೆ, ಮಾನಸಿಕ ತೊಂದರೆ, ಭಾವನಾತ್ಮಕ ತೊಂದರೆ, ಎಲ್ಲಾ ತೊಂದರೆಗಳಿಂದನೂ ರೇಖಿಯಲ್ಲಿ ಮುಕ್ತತೆ ಇದೆ. ಅಲ್ಲಿ ಹೀಲ್ ಮಾಡುತ್ತೆ. ಮತ್ತೆ ಇಲ್ಲಿ ಮಾಡೋರು ಯಾರು ಇಲ್ಲ, ನೀವೇ ಮಾಡ್ತೀರಿ. ನಿಮ್ಗೆ ಗೊತ್ತಾ, ನಾಳೆ ದೀಕ್ಷೆಯ ನಂತರ ನೀವು ರೇಖಿಯ ಚಾನಲ್ ಆಗಿರ್ತೀರಿ. ನೀವು. ನಿಮ್ಗೆ ಇಲ್ಲಿ ಎರಡನೇ ವ್ಯಕ್ತಿ ಯಾರು ಬೇಕಿಲ್ಲ. ನೀವು ರೇಖಿಯೊಂದಿಗೆ ಒಂದ್ಸಲ ಜೋಡಿಸ್ಕೊಂಡ್ರೆ ಸಾಕು, ಆಟೋಮೆಟಿಕ್ ವರ್ಕ್ ಆಗುತ್ತೆ. ಇಷ್ಟೇ ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ನೀವು ಎಷ್ಟು ಚಂದ ಪ್ರಾಕ್ಟೀಸ್ ಮಾಡ್ತೀರಿ. ದಿನದ ಎಲ್ಲಾದ್ರೂ ಸಮಯ ತೆಗಿರಿ, 10, 15, 20 ನಿಮಿಷ ತೆಗಿಬೇಕು, ಹೀಲಿಂಗ್ ಮಾಡ್ಕೊಡ್ಬೇಕು, ಸೆಲ್ಫ್ ಹೀಲಿಂಗ್. ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರ, ನಿಮ್ಮ ಸಮಸ್ಯೆಯಿಂದ ನಿಮ್ಗೆ ಏನಾಗುತ್ತೆ ಅಂದ್ರ ಪರಿಹಾರ ಸಿಗುತ್ತೆ. ನಿನ್ನೆ ಹೇಳಿದ್ದ ನೆನ್ಪದ, ರೇಖಿ ರಿಸಲ್ಟ್ ಯಾರಿಗ್ ಕೊಡುತ್ತೆ ಅಂತ ಹೇಳಿದ್ದ, ಯಾರ್ಯಾರಿಗೆ ನೆನ್ಪಿದೆ? ಯಾರ್ ಚಂದ ಮಾತಾಡ್ತಾರ ಅವ್ರಿಗೆ ರಿಸಲ್ಟ್ ಬರೋದಿಲ್ಲ ಇಲ್ಲಿ. ಯಾರಿಗ್ ನೆನ್ಪಿದೆ? ಯಾರ್ ಭಯಂಕರ ಏನ್ ಬೆಸ್ಟ್ ಮಾತಾಡ್ತಾರ ಅವ್ರಿಗೆ ರಿಸಲ್ಟ್ ಬರುತ್ತೇನೋ? ಬರೋದಿಲ್ಲ ರೇಖಿಯಲ್ಲಿ. ಯಾರ್ ಚೆನ್ನಾಗ್ ಬರೀತಾರ ಅವ್ರಿಗ್ ಬರುತ್ತಾ? ನೋ. ಯಾರ್ ಚೆನ್ನಾಗ್ ಕೇಳ್ತಾರ ಅವ್ರಿಗ್ ಬರುತ್ತಾ? ಇಲ್ಲ. ರೇಖಿ ರಿಸಲ್ಟ್ ಯಾರಿಗ್ ಬರುತ್ತೆ ಅಂದ್ರ, ಯಾರ್ ಪ್ರಾಕ್ಟೀಸ್ ಮಾಡ್ತಾರ ಅವ್ರಿಗ್ ಬರುತ್ತೆ. ತಿಳಿತಾ? ನಿಮ್ ಎದ್ರಿಗೆ ನಾನ್ ಇದ್ದೀನಿ ನೋಡ್ರಿ, ನಾನ್ ಕನ್ಫ್ಯೂಷನ್ ದಾಗೆ 90 ದಿನ ಪ್ರಾಕ್ಟೀಸ್ ಮಾಡಿದ್ದ. ಅವಾಗ 6 ವರ್ಷದ ಹಿಂದೆ, ಗೊತ್ತಲ್ಲ ನಿಮ್ಗೆ, ಹಿಂಗ ಏನು ಆಪ್ಷನ್ ಸಿಸ್ಟಮ್ ಏನು ಇರ್ಲಿಲ್ಲ. ಗುರುಗಳಂದ್ರೆ ಭಯ ಪಟ್ಟು ಹೋಯ್ತಿದ್ದೇವ್ ನಾವು, ಮಾತಾಡ್ತಿದಿಲ್ಲ, ನಮ್ಗ್ ಬರ್ತಾ ಇರ್ರಿ. ಆ ಕ್ವಶನ್ ಆನ್ಸರ್ ಸೆಷನ್ಗಳೇ ಇರ್ಲಿಲ್ಲ. ಈಗೆಲ್ಲ ಬಂದಿವೆ, ಈಗೆಲ್ಲ ಹೊಸ ಅಪ್ಡೇಟ್. ಅವ್ರು ಏನೋ ಹೇಳಿದ್ರು, ನಾವ್ ಏನೋ ಕೇಳಿದ್ವಿ. 90 ದಿನ ಪ್ರಾಕ್ಟೀಸ್ ಮಾಡಿದ್ ನಾನು. ಅದ್ರ ರಿಸಲ್ಟೇ ನಿಮ್ ಎದುರಿಗಿದೆ. ಸೊ ಹಾಗಾಗಿ ನಾನ್ ಬಹಳ ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ನಾನ್ ಮಾಡಿರೋ ಪ್ರಾಕ್ಟೀಸ್ ಇದೆ ನೋಡ್ರಿ, ಅದು ನನ್ಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನೀವ್ ಎಷ್ಟೆಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ನೋಡ್ರಿ, ಅಷ್ಟಷ್ಟು ನಿಮ್ಗೆ ರಿಸಲ್ಟ್ ಬರುತ್ತೆ. ತಿಳಿತಾ? ಬಹಳ ಚಂದ ಡಿಟೇಲ್ ಆಗಿ ಹೇಳ್ತೀರಿ ಅಂದ್ರೂ ಸಮಸ್ಯೆ ಪರಿಹಾರ ಇರೋದಿಲ್ಲ. ಒಂದೇ ಇರೋದು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಓಕೆ, ನಾ ಮುಂದೆ ಹೋಗೋಣ. ಚಕ್ರಗಳ ಬಗ್ಗೆ ಗೊತ್ತಾಯ್ತಾ?
ಪಂಚಕೋಶಗಳ ಬಗ್ಗೆನೂ ಗೊತ್ತಾಯ್ತು ನಿಮ್ಗೆ, ಚಕ್ರಗಳ ಬಗ್ಗೆನೂ ಗೊತ್ತಾಯ್ತು. ಈಗ ನೀವು ಮಾಡೋ ಕೆಲಸ ಏನು ಅಂದ್ರೆ ಚಕ್ರಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕು, ಯಾವ್ದು ಎಲ್ಲಿದೆ ಅಂತ. ನಾಳೆ ನಿಮ್ಗೆ ಸೆಲ್ಫ್ ಹೀಲಿಂಗ್ ಟೈಮ್ ನ ಒಳಗೂ ಕೈ ಎತ್ತೋದಿರುತ್ತೆ, ಕೈಯಲ್ಲಿನ ಎನರ್ಜಿ ಇಡೀ ಬಾಡಿಯಲ್ಲಿ ತಗೊಳ್ಳೋದಿರುತ್ತೆ. ಹಾಗಾಗಿ ನೀವು ನೆನಪಿಡ್ಲಿಲ್ಲ ಅಂತ ತಿಳ್ಕೋರಿ, ನೀವ್ ನೋಡ್ಬೇಕಾಯ್ತು ಸ್ಕ್ರೀನ್ ಮೇಲೆ ಯಾರು ಎಲ್ಲಿ ಕೈ ಇಟ್ಟಾರ ನೋಡಮ್ಮಿ ಅಂತ. ಹಾ, ಅದಕ್ಕೆ ಗಪ್ಚಿಪ್ ನೀವೇನ್ ಮಾಡ್ಬೇಕು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ಇವತ್ ರಾತ್ರಿ ಕುಂತು ಇದನ್ನೇ ಮಾಡ್ರಿ. ಮತ್ತೆ ನಿಮ್ಗಿದು ಲಿಂಕ್ ಬರುತ್ತೆ ನಿಮ್ಗೆ, ರೆಕಾರ್ಡಿಂಗು ಸಮೇತ ಇದು ನಿಮ್ಗೆ ಕೊಡ್ತೀವಿ. ಒಂದು 15-20 ನಿಮಿಷದಲ್ಲಿ ಮುಗಿಯುತ್ತೆ ಕ್ಲಾಸ್ ಆದ್ಮೇಲೆ. ಎಸ್, ಮುಂದೆ ಹೋಗೋಣ. ಡನ್. ಸೊ ಈಗ ನಿಮ್ಮ ಡೈರಿಯಲ್ಲಿ ನಿಮ್ ಕೈಯನ್ನ ಈ ರೀತಿ ಇಟ್ಟು ಹಿಂಗ್ ಡ್ರಾ ಮಾಡ್ರಿ. ಸಣ್ಣಗಿದ್ದಾಗ ಮಾಡ್ತಿದ್ದೀವಲ್ಲ ನಾವೆಲ್ಲರೂ. ನಾನಂತೂ ಮಾಡೀನಿ, ನೀವು ಮಾಡಿರ್ಬೋದು ಅಂತ ಅನ್ಕೊಂಡಿನಿ. ನನ್ನ ಏಜ್ ಹೆಚ್ಚು ಕಡಿಮೆ ಯಾರಿದ್ರಿ ಎಲ್ಲರಿಗೂ ಗೊತ್ತಿದೆ. ಹಿಂಗ್ ಸುಮ್ನೆ ನೋಟ್ ಬುಕ್ಕಿನಾಗ ಹಿಂಗಿಟ್ಟು ಹಿಂಗ್ ನಮ್ದೇ ಕೈ ಚಿತ್ರನ ಇಳಿಸ್ತಿದ್ದೇವ್ ನಾವು, ಡ್ರಾಯಿಂಗ್ ಮಾಡ್ತಿದ್ದೇವ್. ಎಸ್. ಸೊ ಈಗ ನಮ್ಮ ಶರೀರದಲ್ಲಿರುವಂತಹ ಪಂಚತತ್ವಗಳಿವೆ ನೋಡ್ರಿ, ಅವುಗಳ ಮೂಲ ಬಟನ್ ಎಲ್ಲಿದೆ, ಕ್ಲಿಕ್ ಮಾಡೋ ಬಟನ್ ಎಲ್ಲಿವೆ ಅಂದ್ರ ನಮ್ಮ ಬೆರಳುಗಳಲ್ಲಿವೆ. ಬೆರಳಿನ ತುದಿ ಇವೆ ನೋಡ್ರಿ, ಇವು 5 ತತ್ವಗಳ ಬಟನ್ಸ್ ಗಳಂತೀವಿ ಇದಕ್ಕೆ ನಾವು ಸ್ಪಿರಿಚುವಲ್ ನ. ಹಾಗಾಗಿ ಹೆಬ್ಬೆರಳಿನ ಚಿತ್ರ ಇದೆ ನೋಡ್ರಿ, ಅಲ್ಲಿ ಬರೀರಿ ಅಗ್ನಿ ತತ್ವ, ಫೈರ್ ಎಲಿಮೆಂಟ್. ರೇಖಿ ನಮ್ಮ ಅಂಗೈಯಲ್ಲಿನೇ ಬರುತ್ತೆ. ರೀಸನ್ ಏನು ಅಂದ್ರೆ 5 ತತ್ವಗಳು ಇಲ್ಲಿ ಬೇಗ ಆಕ್ಟಿವೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಸೊ ಹಾಗಾಗಿ ಹೆಬ್ಬೆರಳಿದೆ ನೋಡ್ರಿ, ಇದು ಯಾವ ತತ್ವ ಇದೆ, ಅಗ್ನಿ ತತ್ವ, ಫೈರ್ ಎಲಿಮೆಂಟ್. ಎಸ್. ಅದ್ರ ನಂತರ ಇದು ಬರ್ಕೋರಿ ತೋರ್ ಬೆರಳು, ಇದು ಫಸ್ಟ್ ಬೆರಳಿದೆ ನೋಡ್ರಿ, ಇಲ್ಲಿ ಬರೀರಿ ವಾಯು ತತ್ವ, ಏರ್ ಎಲಿಮೆಂಟ್. ಎಸ್. ಅದ್ರ ನಂತರ ಇದು ನಡು ಬೆರಳಿದೆ ನೋಡ್ರಿ, ಇಲ್ಲಿ ಬರೀರಿ ಆಕಾಶ ತತ್ವ, ಸ್ಪೇಸ್ ಎಲಿಮೆಂಟ್, ಆಕಾಶ ತತ್ವ. ಅದ್ರ ನಂತರ ಇಲ್ಲಿ ಬರೀರಿ ಉಂಗುರು ಬೆರಳಿದೆ ನೋಡ್ರಿ, ಇಲ್ಲಿ ಬರೀರಿ ಪೃಥ್ವಿ ತತ್ವ ಅಥವಾ ಅರ್ತ್ ಎಲಿಮೆಂಟ್, ಪೃಥ್ವಿ ತತ್ವ. ಕೊನೆಗೆ ಈ ಬೆರಳಿದೆ ನೋಡ್ರಿ, ಇಲ್ಲಿ ಬರೀರಿ ಜಲ ತತ್ವ, ವಾಟರ್ ಎಲಿಮೆಂಟ್. ಯಾರ್ ಸಣ್ಣಾಗಿದ್ದಾಗ ನೆನ್ಪದ, ಸ್ಕೂಲಿಗೆ ಹೋಗಿರ್ತಿದೇವ್ ನೋಡ್ರಿ, ಈ ಕಡೆ ನೋಡ್ರಿ ಎಲ್ಲ ಇಂಟರ್ವೆಲ್ ಟೈಮಿಂಗ್ ಹಿಂಗ್ ಹೇಳ್ತಿದ್ದೇವು, ನೆನ್ಪದ ಎಲ್ಲರಿಗೂ? ನಮ್ಗ್ ಗೊತ್ತೇ ಇಲ್ಲ ಈ ಬೆರಳಲ್ಲಿ ಜಲತತ್ವ ಇದೆ ಅಂತ, ನಮ್ಗ್ ಗೊತ್ತಿಲ್ಲ. ನಮ್ ಸಬ್ ಕಾನ್ಶಿಯಸ್ ಮೈಂಡಿಗೆ ಗೊತ್ತಿದೆ ಯಾವ ಬೆರಳು ಮಾಡ್ತಿಲ್ಲ ಇದೇ ಮಾಡ್ತಿದ್ದೇವ್. ಅವಾಗ ನಮ್ ಟೀಚರ್ ಅದ್ರ ಮಾತು ಓಡೋಯ್ತಿದ್ದೇವ್. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ರೇಖಿಯನ್ನ ಪ್ರತಿ ದಿನಾನು ನಾವು ಬಳಸ್ತಾ ಇದ್ದೀವಿ. ಬರ್ಕೊಡ್ರಿ ನೀವು. ರೇಖಿಯನ್ನ ನಾನ್ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಅದೊಂದು ಸಿಸ್ಟಮೆಟಿಕ್ ಒಂದ್ ಪ್ಯಾಟರ್ನ್ ಅಲ್ಲಿ ನಾನ್ ನಿಮ್ಗೆ ಕಲಿಸ್ತಾ ಇದ್ದೀನಿ ಅಷ್ಟೇ. ರೇಖಿ ಪ್ರತಿ ದಿನ ಬಳಸ್ತೀವಿ ನಾವು, ಪ್ರತಿ ದಿನಾನು. ಅಷ್ಟು ಅದ್ಭುತವಾಗಿರುವಂತ ರೇಖಿ ಇದೆ ಇದು. ಈಗ ಎಕ್ಸಾಂಪಲ್ ಒಂದ್ ಹೇಳ್ತೀನಿ ನೋಡ್ರಿ, ಈಗ ಒಬ್ರೊಬ್ಬರು ಅಡ್ಗಿ ಮನೇಲಿ ಸಬ್ಜಿ ಮಾಡ್ತಾರ, ನಾವೆಲ್ಲ ಪಲ್ಯ ಅಂತ ಹೇಳ್ತೀವಿ. ಅವ್ರಿಗೆ ಏನು ಮಟೀರಿಯಲ್ ಕೊಡ್ಬೇಡ್ರಿ ನೀವು, ಎಷ್ಟು ಟೇಸ್ಟ್ ಅಡ್ಗೆ ಆಗ್ತದ ಅವ್ರದ್ದು ನೋಡಿರಿ. ವಯಸ್ಸಾದವ್ರದ್ದು ಹಳ್ಳಿ ಊರಲ್ಲಿ ಅಜ್ಜಿ ಎಲ್ಲ ಇರ್ತಾರ, ನೀವು ಕೆಲವ್ರಿಗೆ ಏನು ಮಸಾಲೆ ಕೊಡ್ರಿ ಅಡ್ಗೆ ಚಂದ ಮಾಡ್ಲಿಕ್ಕೆ ಬರೋದಿಲ್ಲ. ರೀಸನ್ ಏನು ಅಂದ್ರೆ ರೇಖಿ ಪವರ್ ಅಷ್ಟೇ. ಮಸಾಲೆ ಅದೇ, ಒಬ್ಬೊಬ್ರದ್ದು ಅಡ್ಗೆ ಒಂದೊಂದ ತರ ಆಗುತ್ತೆ. ಸೇಮ್ ಅದೇ ಮಟೀರಿಯಲ್ ಗಳನ್ನ ಯೂಸ್ ಮಾಡ್ತಾರ, ಅದೇ ಪ್ಯಾಟರ್ನ್, ಅಷ್ಟೇ ಟೈಮ್ ತಗೊಂಡು ಮಾಡಿದ್ರೆ ಅಡಿಗೆಯಲ್ಲಿ ವ್ಯತ್ಯಾಸ ಇರುತ್ತೆ. ಗೊತ್ತಾ ನಿಮ್ಗೆ? ನಿಮ್ಮ ಅನುಭವ ಇದೆ, ಹೆಣ್ಮಕ್ಳಿಗೆ ಎಲ್ಲರಿಗೂ ನಮ್ಗೆ ಗೊತ್ತು. ಎಲ್ಲಿಂದ ವ್ಯತ್ಯಾಸ ಆಯ್ತು? ರೇಖಿ ಎನರ್ಜಿ ಕೈಲಿಂದ ಹಿಂಗ್ ಏನ್ ಮಾಡ್ತಾ ಇರ್ತೀವಿ ನೋಡ್ರಿ, ಕಣ್ಣಿಲ್ ನೋಡ್ತೀವಿ, ಕೈಲಿಂದ ಮಾಡ್ತೀವಿ, ಪ್ರತಿಯೊಂದಕ್ಕೂ ಟಚ್ ಮಾಡ್ತಾ ಇರ್ತೀವಿ. ಎಲ್ಲ ತರಕಾರಿಗಳು ಟಚ್ ಮಾಡ್ತಾರಲ್ಲ, ಏನ್ ಗಾಳಿಗೆ ತಂತಾನೆ ಕೆಲಸ ಆಗ್ಲತ್ತದ ಮನ್ಯಾಗ. ನಾವೆಲ್ಲ ರೆಸ್ಟ್ ಮೂಡ್ನಾಗಿದ್ದೀವಿ, ಹಂಗಾರ ಇರ್ಲಕ್ಕಿಲ್ಲ. ಎಲ್ಲಾರ್ದ ಅಡಿಗೆ ಮನ್ಯಾಗ ಮುಂಜಾನೆ ಹಿಡಿದು ಸಂಜೆ ತಕ್ಕ ಹೋರಾಟ ಇದ್ದವ್ರೆ ಇದ್ದೀವಿ, ಎಲ್ಲಾರು ಯುದ್ಧ ಆಡವ್ರೆ ಎಲ್ಲಾರು. ಎಲ್ಲಿಂದ ಪಾವರ್ ಕೆಲಸ ಮಾಡ್ತಾ ಇದೆ ಅಂದ್ರ ರೇಖಿ ಎನರ್ಜಿ. ನೀವು ಈ ಕೈಲಿಂದ ಯಾವುದೇ ಕೆಲಸ ಮಾಡ್ರಿ, ರೇಖಿ ಎನರ್ಜಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ನೆನ್ಪಿಟ್ಕೋರಿ ಇದು ಮಾತು, ರೇಖಿ ಪವರ್. ಆಮೇಲೆ ಏನಾದ್ರೂ ತೊಂದ್ರೆ ಆಯ್ತು ಅಂತ ತಿಳ್ಕೊರಿ, ಏನು ಮಾಡ್ತಾ ಸ್ವಲ್ಪ ಕೈಗೆ ಏನಾದ್ರೂ ಕಟ್ ಆಯ್ತು ತಕ್ಷಣ ನಮ್ಗೆ ಗೊತ್ತಿರೋದಿಲ್ಲ, ಇನ್ನೊಂದ್ ಬೆರಳು ಹಚ್ಚಿ ಹಿಂಗ್ ಮುಚ್ಚಿಬಿಡ್ತೀವಿ ನಾವು. ಇದಕ್ ಬಿಟ್ಟು ಬೇರೆ ಆಪ್ಷನ್ ನಮ್ಮ ಹತ್ರ ಇಲ್ಲ. ರೀಸನ್ ಏನು ಅಂದ್ರೆ ಈ ಕೈಯಲ್ಲಿ ನಿನ್ನ ಎನರ್ಜಿ ಇದೆ ನೋಡ್ರಿ, ಇದಕ್ಕೆ ನಿಲ್ಲಿಸ್ತದೆ ರಕ್ತಕ್ಕೆ, ಅಲ್ಲೇ ರಕ್ತ ಹೆಪ್ಪಗಟ್ಟುತ್ತೆ.
ಹಾಗಾಗಿ ಪ್ರತಿ ದಿನಾನು ಬರ್ಕೊಡ್ರಿ, ಪ್ರತಿ ದಿನಾನು ಸಮೇತ ರೇಖಿಯನ್ನ ಬಳಸ್ತೀವಿ ನಾವು. ಅದಕ್ಕೆ ಇಂಡಿಯನ್ ರೇಖಿ ನಿಮ್ಗೆ ಈಗ ಹೇಳುವಾಗ ಅನಿಸ್ತದ, ಅಯ್ಯೋ ಇವೆಲ್ಲ ನಾವ್ ಮಾಡ್ತೀವಿ ನಮ್ಗೆ ಗೊತ್ತೇ ಇಲ್ಲ ಅಂತ ಅನಿಸ್ತದೆ. ನೀವು ಬರೆಯುವ ಓಂಕಾರ ಇದೆ ನೋಡ್ರಿ, ಅದು ರೇಖಿ ಸಿಂಬಲ್ ಇದೆ. ಸ್ವಸ್ತಿಕ್ ಇದೆ, ಅದು ರೇಖಿ ಸಿಂಬಲ್ ಇದೆ. ಸಾಕಷ್ಟು ಸಿಂಬಲ್ಸ್ ಗಳನ್ನ ನಾವು ಈಗಾಗ್ಲೇ ಬಳಸ್ತಾ ಇದ್ದೀವಿ. ದೀಪಾವಳಿ ಟೈಮಿಗೆ ನಾವು ಡೈರಿ ಯಾವ ಕಲರ್ ತಗೋತೀವಿ ಹೇಳ್ರಿ? ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು, ಡೈರಿ ತಗೋತೀವಿ, ರೆಡ್ ಕಲರ್ ಕುಂಕುಮ ಹಚ್ಚಿ ಮಾಡ್ತೀವಿ, ಅರ್ಶಿಣ ತಗೊಂಡ್ ಮಾಡ್ತೀವಿ. ಇವೆಲ್ಲ ರೇಖಿ ಪವರ್, ರೇಖಿ ಎನರ್ಜಿ. ಹಾಗಾಗಿ ಪ್ರತಿಯೊಂದು ಧರ್ಮದಲ್ಲೂ ಸಮೇತ ರೇಖಿಯ ಬಳಕೆ ಇದೆ, ನಮಗ್ ಗೊತ್ತಿಲ್ಲ ಅಷ್ಟೇ. ಈಗ ನಾನ್ ನಿಮ್ಗೆ ಏನ್ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಪ್ಯಾಟರ್ನ್ ಮಾಡ್ತಾ ಇದ್ದೀನಿ ಅಷ್ಟೇ. ತಿಳಿತಾ ಎಲ್ಲರಿಗೂ? 5 ಬೆರಳುಗಳಲ್ಲಿ 5 ತತ್ವಗಳಿದೆ. ಅದಕ್ಕೆ ಹೇಳ್ತಾರ ಅಪ್ಪನ ಹಾತ್ ಜಗನ್ನಾಥ್. ಬರ್ಕೊಡ್ರಿ. ನಮ್ ಕೈ ಏನಿವೆ, ಅಥರ್ವ ವೇದ ಹೇಳುತ್ತೆ, ನನ್ನ 2 ಅಂಗೈಗಳಲ್ಲಿ ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ, ನಾನು ಇದನ್ನ ಲೋಕ ಕಲ್ಯಾಣಕ್ಕಾಗಿ ಬಳಸುತ್ತೇನೆ ಅಂತ ಅಥರ್ವ ವೇದ ಹೇಳುತ್ತೆ. ಹಾಗಾಗಿ ರೇಖಿ ಎಲ್ಲೋ ಹೊರಗಿಲ್ಲ, ರೇಖಿ ನಮ್ಮೊಳಗೆ ಇದೆ, ನಾವು ಅದಕ್ಕೆ ಎನರ್ಜಿ ಕೊಡೋದಿದೆ. 1 ನಿಮಿಷ ನೋಡೋಣ ಪ್ರಾಕ್ಟಿಕಲ್. ಈ ರೀತಿ 2 ಕೈಗಳನ್ನ ಜೋರಾಗಿ ಉಜ್ಕೊಳ್ರಿ ಎಲ್ಲರೂ. ಸ್ಪೀಡ್ ಆಗಿ, ಸ್ವಲ್ಪ ಸ್ಪೀಡ್ ಆಗಿ ಉಜ್ಕೊಡ್ರಿ, ಬೇಗ ಬೇಗ ಎಲ್ಲಾರು. 1 2 3 4 5 6 7 8 9 10. 2 ಕೈಗಳನ್ನ ಹಿಂಗೆ ಎದ್ರ ಮುಂದೆ ತಗೊಂಡ್ ಬರ್ರಿ ನಿಧಾನಕ್ಕೆ. ಭಾಗ್ಯಲಕ್ಷ್ಮಿ ಹಿಂಗ್ ತಗೋರಿ, ಈ ರೀತಿ ಅಲ್ಲ, ಹಿಂಗೆ. ಡನ್. ಸ್ವಲ್ಪ ಹಿಂಗ್ ಮಾಡ್ಸಿ ನಂಗ್ ಮಾಡ್ರಿ. ಆ ರೀತಿ ಇಲ್ಲ, ಹಿಂಗೆ ಕಾಣಿಸ್ತಾ ಇದೀನಿ. 1 ನಿಮಿಷ ನಿಂದ್ರೆ ಸ್ಕ್ರೀನ್ ನಾನು ಚೇಂಜ್ ಮಾಡ್ತೀನಿ. ಈ ರೀತಿ. ಎಸ್. 2 ನಡುವೆ ವೈಬ್ರೇಷನ್ ನಡೀತಾ ಇದೆನಾ ಯಶೋಧ? ನನ್ ಕಾಣ್ತಾ ಇದ್ದೀರಿ ನೀವು? ಸ್ವಲ್ಪ ದೂರ ಮಾಡ್ರಿ, ಇನ್ನು ದೂರ ಮಾಡ್ರಿ, ಇನ್ನು ದೂರ ಮಾಡ್ರಿ. ಎಸ್. ಮತ್ತೆ ಸಮೀಪಕ್ಕೆ ತಗೊಂಡ್ ಬರ್ರಿ ನಿಧಾನಕ್ಕೆ. ಮತ್ತೆ ಸ್ವಲ್ಪ ದೂರ ತರ್ರಿ, ಮತ್ತೆ ಸಮೀಪಕ್ಕೆ. ಎಸ್. ಈಗ ನಮ್ಮ 2 ಕೈಗಳ ಮಧ್ಯದಲ್ಲಿ ಏನಾಯ್ತು ಅಂದ್ರ 5 ತತ್ವಗಳ ಎನರ್ಜಿ ಎಟ್ ಎ ಟೈಮ್ ಆಕ್ಟಿವೇಟ್ ಆಯ್ತು. ಈಗ ಈ ಎನರ್ಜಿಗೆ ಏನ್ ಮಾಡ್ತೀವಿ ಅಂದ್ರ ಈ ರೀತಿ ಹಿಡಿದು ಬ್ರಹ್ಮಾಂಡದ ಶಕ್ತಿಗೆ ನಾವು ಆಹ್ವಾನವನ್ನ ಮಾಡ್ತೀವಿ. ಅವಾಗ ನಮ್ಮ 5 ತತ್ವಗಳ ಎನರ್ಜಿಯ ಜೊತೆಗೆ ಬ್ರಹ್ಮ ತತ್ವ ಇದೆ ನೋಡ್ರಿ, ಬ್ರಹ್ಮಾಂಡದ ತತ್ವ, ಅದು ಕನೆಕ್ಟ್ ಆಗ್ತು ಅಂದ್ರ ಅಲ್ಲಿ ಹೀಲಿಂಗ್ ಪವರ್ ಶುರು ಆಗುತ್ತೆ. ಬರ್ಕೊಡ್ರಿ. ಚಿಕಿತ್ಸಕ ಶಕ್ತಿ ಅಲ್ಲಿ ಉತ್ಪತ್ತಿ ಆಗುತ್ತೆ. ಅದಕ್ಕೆ ರೇಖಿಯಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಮಾಡುವ ಶಕ್ತಿ ಇದೆ. ಸೊ ಹಾಗಾಗಿ ರೇಖಿ ಅಗತ್ಯ ಇಲ್ಲ, ರೇಖಿ ಅನಿವಾರ್ಯ ಇದೆ. ಅದ್ರ ಜೊತೆಗೆ ಜಗತ್ತಿನ ಅತ್ಯಂತ ಸುಂದರ ಥೆರಪಿ ಅಂತ ಯಾವ್ದಾದ್ರು ಇದ್ರೆ ಅದು ರೇಖಿ ಇದೆ. ಬಹಳ ಅದ್ಭುತವಾದ ಥೆರಪಿ ಇದೆ. ನೀವು ಅದ್ರ ಜೊತೆಗೆ ಎಷ್ಟು ಜೋಡಿಸ್ಕೊಳ್ತೀರಿ ನೋಡ್ರಿ, ಅಷ್ಟು ರಿಸಲ್ಟ್ ಕೊಡುತ್ತೆ ಅದು ರೇಖಿ. ಓಕೆ ಡನ್. ಎಲ್ಲರಿಗೂ ತಿಳಿತಾ? 5 ಬೆರಳುಗಳಲ್ಲಿ ಯಾರಿದ್ದಾರೆ? ರೇಖಿ ಪವರ್, ರೇಖಿ ಎನರ್ಜಿ ಇದೆ. ನಿಮ್ಗೆ ಬಾಳ ಸಲ ಸಿಟ್ಟು ಬರ್ತದ ನೋಡ್ರಿ, ಈ ಕೈಲಿಂದ ಏನ್ ಒಳ್ಳೇದ್ ಎಷ್ಟ್ ಮಾಡಿವಿ ಅದ್ರದ್ದು ಉಲ್ಟಾನೇ ಆಗಿದೆ ಅಂತ. ಯಾರ್ಯಾರಿಗೆ ಸಿಟ್ಟಿದೆ? ಎಲ್ಲರಿಗೂ ಒಳ್ಳೇದ್ ಮಾಡಿವಿ, ಎಲ್ಲರಿಗೂ ಸಪೋರ್ಟ್ ಮಾಡಿವಿ, ಆದ್ರೂ ಉಳ್ದ ವಾಪಸ್ ಏನು ಬರ್ಲಿಲ್ಲ. ಅರೇ ನೀವೆಲ್ಲ ದೇವ್ರಿದ್ದೀರಿ, ದೇವತೆಗಳಿದ್ದೀರಿ, ನಿಮ್ ಕೈಲಿ ಮಾಡಿದ್ದೆಲ್ಲ ಒಳ್ಳೇದಾಗಿದೆ. ವಾಪಸ್ ಒಳ್ಳೇದ್ ಬರ್ತಾ ಇಲ್ಲ ಅಂದ್ರೆ ಅವ್ರ ದೇವ್ರಿಲ್ಲ ಅಂತ ತಿಳ್ಕೊರಿ. ನೀವು ತಲೆ ಕೆಡ್ಸ್ಕೊತ್ರಿ. ನಾನ ಹಿಂಗೆ ಅನ್ಕೊಂಡಿನಿ ನೋಡಿ. ಈಗ ನಾವು ನೋಡ್ರಿ ಎಕ್ಸಾಂಪಲ್ ಹೇಳ್ತೀನಿ. ನಾವು ಯಾರಿಗೆ ಭಿಕ್ಷುಕರಿಗೆ ಏನೋ ಭಿಕ್ಷೆಯನ್ನ ಹಾಕಿವಿ ಅಂತ ತಿಳ್ಕೊರಿ, ಏನೋ ಒಂದ್ ಕೊಟ್ಬಿಟ್ಟೆವ್, ಕೊಟ್ಟೆವ. ಈಗ ಯಾವತ್ತರ ಜೀವನದಾಗ ಎಷ್ಟು ಬಿ ಕಷ್ಟ ಬರ್ಲಿ ಅವ್ರಿಗೆ ಹೋಗಿ ಕೇಳ್ತೇವೇನು, ಯಾವತ್ ದಿನ ನಾನ್ ನಿಂಗೆ ಹೆಲ್ಪ್ ಮಾಡಿ ವಾಪಸ್ ಕೊಡು ಅಂತೀವೇನ್? ಯಾಕನ್ನಂಗಿಲ್ಲ ಹೇಳ್ರಿ. ನಮಗ್ ಪಕ್ಕ ಗೊತ್ತದ ಅವ್ರು ಬಾಳ್ ಕಮ್ಜೋರರ, ಅದಕ್ ನಾವ್ ಹೆಲ್ಪ್ ಮಾಡಿವಿ. ಸೇಮ್ ಹಂಗೆ ತಿಳ್ಕೊರಿ ಇದಕ್ಕೂ. ನೀವ್ ಯಾರಿಗಾದ್ರೂ ಮಾಡಿರಿ ವಾಪಸ್ ಬರ್ಲತ್ತಿಲ್ಲ ಅಂದ್ರ ಭಿಕ್ಷುಕರಿಗೆ ಮಾಡಿರಿ ನೀವು. ಹಾಗಾದ್ರೆ ನಮಗ್ ಯಾರು ಮಾಡ್ಬೇಕ್ರಿ ಮೇಡಮ್? ನಿಮ್ಗಿಂತ ಹೈಯರ್ ಪವರ್ ಮಾಡುತ್ತೆ. ನಾರ ಹಿಂಗೆ ಅನ್ಕೊಂಡಿನು. ನಾನ್ ಇವತ್ತಿಗೆ ಮಿನಿಮಮ್ ಏನಿಲ್ಲ ಅಂದ್ರೂ 2 ಲಕ್ಷ ಜನರಿಗೆ ನಾವು ಸಪೋರ್ಟ್ ಮಾಡಿವಿ ನಮ್ ಟೀಮ್ ಕಡೆ. 2 ಲಕ್ಷ ಜನ. ಒಬ್ಬರ್ಲಿಂದ ಅಪೇಕ್ಷೆ ಇಲ್ಲ. ನಮ್ ಕೊಡೋರು ಯಾರ? ಸ್ವಯಂ ಬ್ರಹ್ಮಾಂಡ. ನಾವು ಖಾಲಿ ಆರ್ಡರ್ ಹಾಕ್ತೇವು, ಈ ಸಲ ಇಷ್ಟು ಬೇಕು ಖರ್ಚು ವೆಚ್ಚಕ್, ಟೀಮ್ ನಡೆಯೋದು, ಟ್ರಸ್ಟಿಗೆ ಇಷ್ಟು ಬೇಕು, ಬರುತ್ತೆ ಅದು. ಹಂಗ ಯಾವಾಗ್ಲೂ ನೆನ್ಪಿಡ್ರಿ, ವ್ಯಕ್ತಿಗಳಿಂದ ನೀವು ಏನೇ ಅಪೇಕ್ಷೆ ಪಟ್ರು ನಿಮಗೆ ನಿರಾಶೆ ಹತಾಶೆ ಸಿಗುತ್ತೆ ಹೊರತಾಗಿ ಸಹಾಯ ಸಿಗದಿಲ್ಲ.
ನಿಮ್ಗೆ ಅನುಭವಕ್ಕೆ ಬಂದಿರ್ಬೋದು ಅಂತ ಅನ್ಕೊಂಡಿನಿ. ಹಾಗಾಗಿ ಹೆಲ್ಪ್ ಯಾರಿಗ್ ಕೇಳೋಣ? ಅವನೇನ್ ಮಾಡ್ತಾ ಇಲ್ಲ, ಸುಮ್ನೆ ಖಾಲಿನ ಬೇಗನ ಕರ್ದು ಹೆಲ್ಪ್ ತೆಕ್ಕೋರಿ. ತಿಳಿತಾ? ಹಾ, ಬೆಸ್ಟ್ ಐಡಿಯಾ ಕೊಡ್ಲತ್ತೀನಿ ನಿಮ್ಗೆ. ಏನು ಮಾಡತ್ತಿಲ್ಲ, ಸುಮ್ನೆ ರೆಸ್ಟ್ ಮೋಡ್ನಾಗ. ಯಾಕಂದ್ರೆ ಉಳ್ದವ್ರು ಯಾರು ಧ್ಯಾನ ಮಾಡತ್ತಿಲ್ಲ. ಮೆಡಿಟೇಷನ್ ಮಾಡೋರ್ ಜನ ಬಹಳ ಕಡಿಮೆ ಇದ್ದಾರ. ಹಾಗಾಗಿ ಯಾರು ಮೆಡಿಟೇಷನ್ ಮಾಡ್ತಾರ ಅವ್ರಿಗೆ ರಿಸಲ್ಟ್ ಇದ್ದೇ ಇದೆ. ಯಾಕಂದ್ರೆ ಕಡಿಮೆ ಇದ್ದೀವಿ ನಾವು. ಗೊತ್ತಲ್ಲ ನಿಮ್ಗೆ, ಭೀಡ್ ಇಲ್ಲ ನಮ್ದು. ಅದಕ್ಕೆ ಎನರ್ಜಿ ಜಾಸ್ತಿ ಆಗುತ್ತೆ. ಎಲ್ಲೇನು ರಿಸಲ್ಟ್ ಬರುತ್ತೆ ಇಲ್ಲ ನನ್ಗೆ ಗೊತ್ತಿಲ್ಲ. ಆದ್ರೆ ಮೆಡಿಟೇಷನ್ ಫೀಲ್ಡ್ ಅಲ್ಲಿ 100ಕ್ಕೆ 100 ರಿಸಲ್ಟ್ ಇದೆ. ಎನರ್ಜಿ ಇಲ್ಲಿ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಡ್ರಿ. ಸೊ ಮುಂದೆ ಹೋಗೋಣ, ಇನ್ನು 10 ನಿಮಿಷ ಟೈಮ್ ಇದೆ. ಡನ್. ಸೊ ಈಗ ಬರೀರಿ, ನೆಕ್ಸ್ಟ್ ಪಾಯಿಂಟ್ ಬರ್ರಿ. ರೇಖೀಯ ಪಂಚತತ್ವಗಳು. ರೇಖೀಯ ಪಂಚತತ್ವಗಳು. ಸೊ ಯಾವುದೇ ಒಂದು ಧರ್ಮ ಇರ್ಬೋದು ಅಥವಾ ಯಾವುದೇ ಇದೆ ಅಂದ್ರೆ ಅದಕ್ಕೊಂದು ತನ್ನದೇ ಆಗಿರುವಂತಹ ತತ್ವಗಳಿರುತ್ತಲ್ಲ, ತತ್ವಗಳಿರುತ್ತೆ. ತತ್ವ ಇಲ್ದೇನೆ ಇಲ್ಲ. ಅದೇ ತರ ರೇಖಿ ಏನ್ ಹೇಳುತ್ತೆ ಅಂದ್ರ, ನಾನು ನಿನಗೆ ಒಲಿಬೇಕು ಅಂದ್ರ ನೀನು ಈ 5 ತತ್ವಗಳನ್ನ ಪಾಲಿಸ್ಬೇಕು ಅಂತ ಹೇಳುತ್ತೆ. ರೇಖೆದು ಕಂಡೀಷನ್ ಇದೆ, ಹಂಗೆ ಅದನ್ನ ತಿಳ್ಕೊಬೇಡ್ರಿ. ಪ್ರಿಯದ 3 ದಿನ ಹೇಳತಾರ ಅಂತ ಇಲ್ಲ. ರೇಖಿದು ಕಂಡೀಷನ್ ಇವೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇವೆ. ಅದ್ರಲ್ಲಿ ಮೊದಲನೇ ತತ್ವ ಬರ್ಕೋರಿ, ಚಂದ ಬರೀರಿ ಸ್ವಲ್ಪ. ನಾನು ಇದನ್ನೇ ನಾಳೆ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟ್ ನಲ್ಲಿ ಬರೆಯೋದಿದೆ ನೋಡ್ರಿ, ನೆನ್ಪ್ಲಿನ್ ಮಾಡ್ರಿ ಬೆಳಗ್ಗೆ. ಇಲ್ಲ ಈಗ ರಾತ್ರಿ 8 ಆಗುತ್ತೆ, ಯಾರಿಗಾದ್ರೂ ಜೆರಾಕ್ಸ್ ಅಂಗಡಿಗೆಲ್ಲ ಈಗಾದ್ರೂ ಕಳಿಸಿ. ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟ್ ಇದೆ ನೋಡ್ರಿ, 4 ಸೈಜ್ ಇಂದ ತರ್ಸ್ರಿ, ಇದು ಬರ್ದಿಟ್ರಿ. ಮೊದಲನೇದ್ ಬರ್ಕೋರಿ, ಮೊದಲ ತತ್ವ ರೇಖೀಯ ಪಂಚತತ್ವ. ಮೇಲ್ ಟೈಟಲ್ ಹಾಕ್ಬಿಡ್ರಿ. ಅದ್ರಲ್ಲಿ ಮೊದಲನೇ ತತ್ವ ಬರೀರಿ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ಇದು ಬಹಳ ದೊಡ್ಡ ಸಮಸ್ಯೆ ಇದೆ ನೋಡ್ರಿ. ಯಾರಿಗ ಅನಿಸುತ್ತೆ? ವಿಚ್ ಕಲರ್ ಪೆನ್? ರೆಡ್ ಕಲರ್ ಪೆನ್. ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು, ರೆಡ್ ಕಲರ್ ಸ್ಕೆಚ್ ಪೆನ್ ಇದ್ರೆ ಬರೀರಿ, ಇಲ್ಲ ಡ್ರಾಯಿಂಗ್ ಸೀಟ್ ಮೇಲೆ ಬರೀರಿ. ಹಾ, ಸೊ ಮೊದಲನೇ ತತ್ವ ಏನ್ ಹೇಳುತ್ತೆ ರೇಖಿ? ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ನೀ ಕೋಪ ಮಾಡೋದು ಕಡಿಮೆ ಮಾಡು ಅಥವಾ ಪೂರ್ತಿ ಬಿಟ್ಟಾಕು, ನಾನ್ ಬಂದ್ ಹೆಲ್ಪ್ ಮಾಡ್ತೀನಿ ಅಂತ ರೇಖಿ ಹೇಳುತ್ತೆ. ಈಗ ಹೆಂಗ್ ಮಾಡ್ತೀರಿ ನೋಡ್ರಿ, ಇದು ಭಯಂಕರ ಇದೆ, ದೊಡ್ಡ ಸಮಸ್ಯೆ ಇದು. ಎಲ್ಲಾ ಬಿಡ್ತೀವಿ, ಕೋಪ ಬಿಡ್ರಿ ಅಂದ್ರೆ ಆಗೋದಿಲ್ಲ. ನಮ್ ಕಡೆ ಹೇಳ್ತಾರ, ಮಾಡ್ಕೊಂಡು ನಿನ್ ಗಂಡಿಗೆ ಬಿಡ್ತಾ ಖರೆ ಸೀಟ್ ಬಿಡಲ್ಲ. ಬೀದರ್ ಕಡೆ ಗಾದೆ ಮಾತಿದೆ, ಕಟ್ಕೊಡೋನಿಗೆ ಬಿಡ್ತೀನಿ, ಸೀಟ್ ಬಿಡಂಗಿಲ್ಲ. ಇದು ಎಲ್ಲಾ ಕಡೆಗಿರೋದು. ಯಾರಿದ್ರಿ? ಎಲ್ಲರ ಮಹಾತ್ಮರು ಶರಣರು ನನ್ನ ಎದುರಿಗೆ. ಸಿಟ್ಟು ಬಿಡ್ಬೇಕ್ ಅಂದಾಗ ಒಂದ್ಸಲ ಹೆಚ್ಚಿಗೆ ಸಿಟ್ಟು ಬಂದವ್ರು ಹಿಂಗ್ ಮಾಡತ್ತೆ. ಪೂರ್ತಿ ಪ್ಲಾನ್ ಮಾಡಿರ್ತೀರಿ, ವಾಟ್ ಸಿಟ್ಟೇ ಮಾಡ್ಬಾರ್ದು. ಈಗ ಪೂರಾ ಫುಲ್ ಪ್ಲಾನ್ ಡೈರಿದಾಗ ಬರೀತ್ರಿ, ಅಫರ್ಮೇಶನ್ ಎಲ್ಲಾ ಪ್ಲಾನ್. ದೇವ್ರಾಣಿ ಸಂಜೆ ತನಕ ಮಟಾಸ್. ಅವತ್ ಮತ್ ಉಲ್ಟಾ ಹೆಚ್ಚಿಗೆ ಸಿಟ್ಟು ಬರುತ್ತೆ. ಯಾರಿಗ ಅನುಭವ ಇದೆ? ಸಿಟ್ಟು ಬಿಡ್ಬೇಕಂದಾಗ ಒಂದ್ಸಲ ಹೆಚ್ಚಿಗೆ ಸಿಟ್ಟು ಬರುತ್ತೆ. ಆದ್ರೆ ರೇಖಿ ಹೇಳುತ್ತೆ, ಸಿಟ್ಟು ಬಿಟ್ರೆ ನಾನ್ ಬರ್ತೀನಿ, ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ. ಈಗ ಹೆಂಗ್ ಮಾಡರಿ ನೋಡ್ರಿ ಪ್ಲಾನ್. ಎಲ್ಲಿಂದ ಮಾಡ್ತೀರಿ? ಈಗ ನಾಳೆಗ್ ದೀಕ್ಷೆ ಕೊಡ್ಬೇಕು ಅಂದ್ರ ಈ ಪಾಯಿಂಟ್ ಮೇಲಂತೂ ವರ್ಕ್ ಮಾಡ್ಬೇಕಾಗುತ್ತೆ. ಏನ್ ಮಾಡೋಣ ಈಗ? ಹೋಗ್ಲಿ, ನಾನು ಪ್ರಶ್ನೆ ಏನು ಅಂದ್ರೆ, ಯಾರಿದ್ರಿ ಮನಸ್ಲಿಂದ ಆತ್ಮದಿಂದ ಸಿಟ್ಟು ಬಿಡ್ಲಾಕ್ ರೆಡಿ ಇದ್ರಿ? ಐ ಆಮ್ ರೆಡಿ ಅಂತ ಒಂದು ಹಾಕ್ರಿ, ನಿಮ್ಗೆ ಐಡಿಯಾ ಹೇಳ್ತೀನಿ ಹೆಂಗ್ ಬಿಡ್ಬೇಕು. ಫ್ರೀದಾಗೆ ಐಡಿಯಾ. ಐ ಆಮ್ ರೆಡಿ ಅಂತ ಟೈಪ್ ಮಾಡ್ರಿ. ನಾನ್ ಬಿಡ್ಲಾಕ್ ರೆಡಿ ಇದ್ದೀನಿ, ಆತ್ಮಲಿಂದ ಮನಸ್ಸಿಲಿಂದ ಪ್ರಯತ್ನ ಮಾಡತ್ತೀನಿ, ಬಟ್ ಆಗ್ತಾ ಇಲ್ಲ. ಈಗ ನಾ ಬಿಡ್ಲಾಕ್ ರೆಡಿ ಇದ್ದೀನಿ, ಟೈಪ್ ಮಾಡ್ರಿ ಬೇಗ. 1 ನಿಮಿಷ. ಈಗ ಚೇಂಜ್ ಮಾಡಿ ನೋಡ್ರಿ, ಚಾಟ್ ಬಾಕ್ಸ್ ಆನ್ ಇದೆ. ಎಸ್, ಅನಿತಾ ಮೇಡಮ್, ಉಷಾ, ಓ ಎಲ್ಲಾರು. ನಿಜವಾಗ್ಲೂ ನಾನ್ ನಿಮ್ಗೆ ಐಡಿಯಾ ಕೊಡ್ತೀನಿ. ಬಹಳ ಈಸಿ, ಬಹಳ ಸರಳ, ಬಹಳ ಸಹಜ ಅಂತದೊಂದು ಐಡಿಯಾ ಕೊಡ್ತೀನಿ. ಐ ಆಮ್ ರೆಡಿ ಮಾಡ್ರಿ, ಇಲ್ಲ ನಾನು ಮಾಡ್ರಿ, ಎಸ್ ಮಾಡ್ರಿ, ಏನಾದ್ರೂ ಒಂದ್ ಒಟ್ ಟೈಪ್ ಮಾಡ್ರಿ, ಮೈಂಡಿಗೆ ಮೆಸೇಜ್ ಕೊಡ್ರಿ, ನೀವು ರೆಡಿ ಇದ್ದೀರಿ. ಓಕೆ. ಮಧು ಮೇಡಮ್, ಬಿಡ್ಸಮ್ ಸಿಟ್, ನೀವು ತಲೆ ಕೆಡ್ಸ್ಕೊಬೇಡ್ರಿ. ಈಗ ಒಳಗ್ ಬಂದಿರಿ ಮಕ್ಕಳೇ, ಬಿಡೋದಿಲ್ಲ ನಿಮಗ. ಶ್ರೀದೇವಿ ಹೂಗಾರ್ ಕೈದಾಗ ಸಿಗೋದಿಲ್ಲ, ಸಿಕ್ರಿ ನಿಮಗ್ ಚೇಂಜ್ ಮಾಡಲ್ದೆ ಬಿಡೋದಿಲ್ಲ ನಾವು. ನಮ್ದು ಉದ್ದೇಶ ಈಟೆ. ನಾವು ಯಾವ್ದ್ರ ಮೇಲೆ ಫೋಕಸ್ ಮಾಡ್ತೀವಿ ಅಂದ್ರೆ, ನಿಮ್ಮ ಪರ್ಸನಾಲಿಟಿ ಮೇಲೆ ಫೋಕಸ್ ಮಾಡ್ತೀವಿ. ನಿಮ್ಮನ್ನ ನೀವು ಮೊದಲು ಪರಿವರ್ತನೆ ಆಗ್ಬೇಕು, ಆ ನಂತರ ಉಳಿದಿದ್ದೆಲ್ಲ ಕೆಲಸ. ಇದ್ರ ಮೇಲೆ ನಾನು ಫೋಕಸ್ ಮಾಡು. ಓಕೆ. ಸೊ ಎಲ್ಲಾರು ಬಿಡ್ಲಿಕ್ಕೆ ರೆಡಿ ಇದ್ದೀರಿ?
ಎಸ್. ಸೊ ಈಗ ಬರ್ಕೊಡ್ರಿ. ಮೊದಲನೇ ತತ್ವ ಏನಿದೆ? ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಸಿಟ್ಟಿ ಎಷ್ಟ್ ದಿನ ಬಿಡೋದದ? ಎಷ್ಟ್ ದಿನ ಬಿಡೋದಿದೆ? ಒಂದ್ ದಿನ. ಬೆಳಗಾಗಿ ಎದ್ದು ಡ್ರಾಯಿಂಗ್ ಸೀಟ್ ಮೇಲೆ ನೋಡ್ಬೇಕು, ಏನು ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ, ಕೈ ಮುಷ್ಟಿ ಮಾಡ್ಬೇಕು. ಎಸ್, ಇವತ್ ಒಂದ್ ದಿನ ಸಿಟ್ ಮಾಡಿ ಡಿಸೈಡ್ ಮಾಡ್ಬೇಕು ಫಸ್ಟ್. ಮಾಡಿದ್ಮೇಲೆ ಇಡೀ ದಿನ ಸಿಟ್ಟು ಬರೋ ಸಂದರ್ಭಗಳು ಬರುತ್ತೆ, ಬರೋದಿಲ್ಲ ಅಂತ ತಿಳ್ಕೊಬೇಡ್ರಿ. ಬಿಡ್ತೀನಿ ಅಂದಾಗ ಒಂದ್ಸಲ ಚಾಲೆಂಜಸ್ ಗಳು ಬರ್ತಾವ. ಅವಾಗ ಮೈಂಡಿಗೆ ಹೇಳ್ಬೇಕು, ಇಲ್ಲ ಇವತ್ತೊಂದೇ ದಿನ, ನಾಳೆಗ್ ನೋಡಮ್. ನಾಳೆಗ್ ತಲವಾರ್ ತಗೊಂಡು ಹೋಗಿ ಯುದ್ಧ ಮಾಡೋದಕ್ಕಾಗಲ್ಲ, ಆದ್ರೆ ಇವತ್ತೊಂದಿನ ಕಂಟ್ರೋಲ್ದಾಗಿರೋದು. ಯಾಕ ರೇಖಿ ಹೇಳಿದ್ದದಲ್ಲ. ಸೊ ಇದನ್ನ ಒಂದ್ ದಿನ ಕಂಪ್ಲೀಟ್ ಮಾಡಿದ್ರಿ, ರಾತ್ರಿ ಬಂದ್ ಬಹಳ ರಿಲ್ಯಾಕ್ಸ್ ಅನಿಸುತ್ತೆ. ಎಸ್, ಇವತ್ತಿನ ನಾನು ಟಾಸ್ಕ್ ಅನ್ನ ಗೆದ್ದಿ. ಮತ್ತೆ ಮರ್ದಿನ ಮುಂಜಾನೆ ಹೇಳ್ಬೇಕು, ಮತ್ ನೋಡ್ಬೇಕು, ಮತ್ತೇನಿದೆ? ಇವತ್ತಿಗೆ ಮಾತ್ರ ನಾನು ಕೋಪ ಮಾಡಿಕೊಳ್ಳೋದಿಲ್ಲ. ಮತ್ತೆ ಎರಡನೇ ದಿನ ಚಾಲೆಂಜ್ ಅನ್ನ, ಮತ್ತೆ ಇಡೀ ದಿನ ಬರುತ್ತೆ ಸಮಸ್ಯೆ. ಅವಾಗೆಲ್ಲ ಇಲ್ಲ, ಇವತ್ತೊಂದಿನ ಕಂಟ್ರೋಲ್ 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 ಹೇಳ್ರಿ. ಎರಡನೇ ದಿನ ಮುಗೀತು. ಈಗ ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ಸಣ್ಣವ್ರು ಇದ್ದಾಗ ನಾವು, ನಮ್ಮ ಊರ್ ಕಡೆ ಇತ್ತು, ನಿಮ್ ಊರ್ ಕಡೆ ಇದ್ದಿರ್ಬೋದು. ಒಂದ್ ಬಹಳ ದೊಡ್ಡದೊಂದ್ ಗಾಳಿ ಮಾತಿತ್ತು. ಏನು ಅಂದ್ರೆ, ಒಂದ್ ದೆವ್ವ ಬರುತ್ತೆ. ಅದು ಬರಬಾರ್ದು ನಮ್ಮ ಮನಿಗಂದ್ರ, ಇಂದು ಬೇಡ ನಾಳೆ ಬಾ ಅಂತ ನಮ್ದು ತಟ್ಟಿ ಮೇಲೆ ಬರ್ದಿದೇವ್ ನಾವು, ಮೇನ್ ಡೋರ್ ಮೇಲೆ. ಎಲ್ಲರಿಗ ನೆನಪದ? ಹೊರಬಾಗಿಲ್ ಇರ್ತೀವಿ ನೋಡ್ರಿ ಅವಾಗೆಲ್ಲ. ಇಂದು ಬೇಡ ನಾಳೆ ಬಾ ಅಂತ ಬರ್ ತಕ್ಷಣ ದೆವ್ವ ಬರ್ತಿತ್ತು, ಬಂದು ನೋಡ್ತಿತ್ತು. ಹಾ, ನಾಳೆಗ್ ಬಾ ಅಂದರ್ ಇವ್ರು, ಈಗ ವಾಪಸ್ ಹೋಗಮ್ಮಂತ ವಾಪಸ್ ಹೋಗ್ತಿತ್ತು. ಮತ್ತ ಆಮೇಲೆ ವಾಪಸ್ ಬರ್ತಿತ್ತು. ಬಂದ್ಮೇಲೆ ಮತ್ತೆ ನಾಳೆ ಬಾ ಅಂತ ಬರ್ತಿದ್ದೇವ್. ಹಿಂಗೆ ಹೋಗಿ ಬಂದು ದೆವ್ವ ವಯಸ್ಸಾಗಿ ಸತ್ತೇ ಹೋಯ್ತು, ನಮ್ ಮನಿಗ್ ಬಂದೇ ಇಲ್ಲದು. ಬಂತ? ಫೇತ್ ಅಂಡ್ ಬಿಲೀವ್. ಯಾವಾಗ ದೆವ್ವ ಬರೋದಿಲ್ಲ, ಬರ್ದಿಂದ ಓದಿ ಅಂದ್ರ ಸಿಟ್ಟು ಹೆಂಗ್ ಬರ್ತದ ಹೇಳ್ರಿ? ಸಿಟ್ನು ಬರೋದಿಲ್ಲ. ಸಿಟ್ಟಿಗೆ ಹೇಳಿ ಇವತ್ ಒಂದಿನ. ಯಾವಾಗ್ಲೂ ನೀವು ಆರ್ಡರ್ ಮಾಡೋದನ್ನ ಕಲೀರಿ ನಿಮ್ ಸ್ವಭಾವಕ್ಕೆ. ಬಿಡ್ತೀನಂದ್ರ ಬಿಡ್ತೀವಿ. ಇದನ್ನ ಬರ್ಕೋರಿ. ನಿರಂತರ 21 ದಿನ ನಿಮ್ಮ ಮೇಲೆ ನೀವು ಯಾರು ಕಂಟ್ರೋಲ್ ಮಾಡ್ಕೊಳ್ತೀರಿ ನೋಡ್ರಿ, ದೇವ್ರಾಣೆ, ನೀವು ದೇವತೆಗಳಾಗಿರ್ತೀರಿ. ನೀವು ಮಹಾಗುರುಗಳಾಗಿರ್ತೀರಿ. ಗುರು ಇಲ್ಲ, ಮಹಾಗುರು. ಗುರುಗಳಿಗೆ ಮತ್ ಭಯಂಕರ ಸಿಟ್ಟದ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಏನ ಸಂಸಾರಿಗಳೇ ಸಾಧಾರಣ ನಾವು. ಈ ಮಹಾಗುರು ಎಲ್ಲ ಭಯಂಕರ ಸಿಟ್ಟು. ನೀವು ಅವ್ರಕ್ಕಿಂತಾನು ಗ್ರೇಟ್ ಆಗಿರ್ತೀರಿ. ಎಷ್ಟು ದಿನ ಟಾಸ್ಕ್ ಇದೆ? 21 days. ಈಸಿ ಇದೆ ಟಾಸ್ಕ್? ಮಾಡ್ಬೋದಾ? ನಾನಂತೂ ಹಿಂಗೆ ಅಂತೀನಿ ನೋಡ್ರಿ, ಮಾಡ್ಬೋದು. ಅದು ಪ್ರಾಕ್ಟಿಕಲ್ ಕರೆಕ್ಟ್ ಆಗಿ ಮಾಡ್ಬೇಕು. ಹೇಳ್ಬೇಕು, ನೋಡ್ಬೇಕು. ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಡು. ಎಸ್, ಸಮಸ್ಯೆ ಬರುತ್ತೆ, ಬರೋದಿಲ್ಲ ಅಂತಿಲ್ಲ. ಚಾಲೆಂಜಸ್ಗಳು ನಿಮ್ಗೆ ಬರುತ್ತೆ. ನಿಮ್ಗೆ ಸಿಟ್ಟು ತರಿಸುವಂತ ಬಹಳಷ್ಟು ಸಿಚುವೇಶನ್ಗಳು ಬರ್ತಾವ್ ನಿಂಬಲ್ಲಿ. ಆದ್ರ ಮೈಂಡಿಗೆ ಅವತ್ತು ಏನ್ ಹೇಳ್ಬೇಕು? ಇವತ್ತೊಂದಿನ ಏನು ಮಾಡೋದಿಲ್ಲ, ನಾಳೆ ನೋಡೋಣ. ಇದೇ ರೀತಿ ನೀವು ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಂಡ್ರ 21 days ಅಲ್ಲಿ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ವೇವ್ಸ್ ಗಳು ಚೇಂಜ್ ಆಗುತ್ತೆ. ಬರ್ಕೋರಿ, ಪ್ಯಾಟರ್ನ್ ಚೇಂಜ್ ಆಗುತ್ತೆ. 21 ದಿನಕ್ಕೆ ನಿಮ್ಗೆ ಗೊತ್ತಿಲ್ದಂಗ್ ನೀವು ಶಾಂತ ಆಗ್ಲಕ್ ಶುರು ಮಾಡ್ತೀರಿ. ಇದು ಮೊದಲನೇ ಟಾಸ್ಕ್, ಮೊದಲನೇ ತತ್ವ. ಈಗ ಹೇಳ್ರಿ, ಇದನ್ನ ಮಾಡ್ಬೋದಲ್ಲ? ಹಂಗೇನಿಲ್ಲ. ಮಾಡೋರೆಲ್ಲ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಈಸಿ, ಬಾಳ ಈಸಿ ಟ್ರಿಕ್ ಇದೆ ಇದು. ಬಟ್ ನೀವ್ ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕು, ಬರುತ್ತೆ. ಸೊ ಈಗ ಎರಡನೇ ತತ್ವ ಬರೀರಿ. ಸಮಯ ಆಗಿದೆ. ಎರಡನೇದ್ ಬರೀರಿ. ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ಎರಡನೇದ್ ಏನ್ ಹೇಳುತ್ತೆ? ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ಒಂದ್ ಮಾತು ಹೇಳ್ತೀನಿ, ಚಿಂತೆ ಇರ್ಲಾರ್ದಂತ ವ್ಯಕ್ತಿ ಜಗತ್ತಲ್ಲಿ ಯಾರೂ ಇಲ್ಲ. ಚಿಂತೆ ಇರಲಾರದಂಥದ್ದು ಜಗತ್ತಲ್ಲಿ ಎಲ್ಲೂ ಸಮೇತ ಇಲ್ಲ. ಮತ್ ಬರೀ ಮನುಷ್ಯರಿಗಷ್ಟೇ ಚಿಂತೆ ಇದೆ ಅಂತ ತಿಳ್ಕೊಬೇಡ್ರಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳಿಗೂ ಚಿಂತೆ ಇದೆ. ಒಂದ್ ಇರುವೆಗೂ ಚಿಂತೆ ಇದೆ. ಹಾಗಾಗಿ ಅದು ಏನ್ ಮಾಡುತ್ತೆ ಅಂದ್ರೆ ಆಹಾರ ಸಂಗ್ರಹಣೆ ಮಾಡುತ್ತೆ. ಬೇಸಿಗೆ ಸಂದರ್ಭದಲ್ಲಿ ಮಳೆಗಾಲ ಬಂದ್ರು ಹೊರಗ್ ಬರ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ. ಪಕ್ಷಿಗಳೆಲ್ಲ ಗೂಡ್ ಕಟ್ತವು, ಅವುಗಳಿಗೂ ಚಿಂತೆ ಇದೆ. ಹಾಗಾಗಿ ಎಲ್ಲರಿಗೂ ಚಿಂತೆ ಇದೆ. ನಮ್ಗೆ ಏನದ ಅಂದ್ರೆ ಎಕ್ಸ್ಟ್ರಾ ಆರ್ಡಿನರಿ ಚಿಂತೆ ಇದೆ. ನಮ್ ಮನುಷ್ಯರ ಜೊಲ್ ಎಕ್ಸ್ಟ್ರಾ ಇದೆ. ಆದ್ರೆ ರೇಖಿ ಏನ್ ಹೇಳುತ್ತೆ ಅಂದ್ರ, ನೀವ್ ಎಷ್ಟು ಚಿಂತೆ ಮಾಡ್ತೀರಿ ಅಷ್ಟು ಎನರ್ಜಿ ನಿಮ್ದು ಕಡಿಮೆ ಆಗುತ್ತೆ. ರೀಸನ್ ಬರ್ಕೊಡ್ರಿ. ಚಿಂತೆ ಮಾಡೋ ವ್ಯಕ್ತಿಯ ಎನರ್ಜಿ ಇರುತ್ತೆ ನೋಡ್ರಿ, ಅದು ಬಹಳ ಕಡಿಮೆ ಇರುತ್ತೆ. ಹಾಗಾಗಿ ರೇಖಿ ಏನ್ ಹೇಳುತ್ತೆ, ನೀನ್ ನಿಶ್ಚಿಂತ ಆಗಿರು, ಒಪ್ಪಿಸ್ಬಿಡು. ನಾನು ಇವತ್ ಒಂದಿನ ಚಿಂತೆ ಮಾಡ್ಬೇಡ್ರಿ, ನಾಳೆ ನೋಡಮ್ಮ. ನಾಳೆ ಬೆಳಗಾಗ್ಲಿ ಏನಾದ್ರೂ ಅವಕಾಶಗಳು ಸಿಗ್ಬೋದು. ಆ ಚಿಂತೆಯಿಂದ ಹೊರಗೆ ತರುವಂತ ಯಾರಾದ್ರೂ ವ್ಯಕ್ತಿಗಳು ಸಿಗ್ಬೋದು.
ನಮ್ಗೂ ಕೈ ಹಿಡಿಯೋರು ಯಾರಾದ್ರೂ ಬರ್ಬೋದು. ವ್ಯವಸ್ಥೆ ನಮ್ಗೆ ವ್ಯವಸ್ಥೆ ಮಾಡ್ಕೊಡುತ್ತೆ, ನೆನ್ಪಿಡ್ರಿ. ಹಾಗಾಗಿ ಎರಡನೇದು ಏನ್ ಹೇಳುತ್ತೆ, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ಮತ್ ಒಂದ್ ಮಾತೆಲ್ಲ ನಿಮ್ಗೆ ಹೇಳ್ತೀನಿ ನೋಡ್ರಿ, ಹೆಣ್ಮಕ್ಳಿಗೆ ಸ್ಪೆಷಲಿ, ಚಿಂತೆ ಮಾಡೋದ್ರಿಂದ ನಮ್ ಚಿಂತೆಗಳಿಗೆ ಯಾವತ್ತೂ ಸಮೇತ ಪರಿಹಾರ ಸಿಗೋದಿಲ್ಲ, ಯಾವತ್ತೂ ಸಿಗೋದಿಲ್ಲ. ಮತ್ ಗಂಡ್ ಮಕ್ಳು ಅಷ್ಟೇ. ಇವೆಲ್ಲ BP, ಶುಗರ್, ಥೈರಾಯ್ಡ್ ಇವೆಲ್ಲ ಯಾವ್ದ್ರ ಮೂಲ ಅಂದ್ರ ಚಿಂತೆ ಮೂಲ. ಇವು ಜಾಸ್ತಿ ಹೆವಿ ಆಗಿ ಟೆನ್ಷನ್ ಮಾಡ್ಕೊಂಡಿರ್ತೀರಿ, ಚಿಂತೆ ಮಾಡಿರ್ತೀರಿ, ವೈಬ್ರೇಷನ್ ಚೇಂಜ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ನಿಮ್ದು ಚೇಂಜ್ ಆಗ್ಲಕ್ ಶುರು ಮಾಡುತ್ತೆ, ಸೆಲ್ಸ್ ಗಳು ಬದಲಾಗುತ್ತೆ, ಪ್ಯಾಟರ್ನ್ ಎಲ್ಲಾನು ನೆಗೆಟಿವ್ ಆಗುತ್ತೆ. ಅದು ಯಾವ್ದ್ರ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂದ್ರ ನಿಮ್ಮ BP, ಶುಗರ್ ಇರುತ್ತೆ ನೋಡ್ರಿ, ಅದ್ರ ಮೇಲೆ ಹಾವಿ ಆಗುತ್ತೆ. ಹಾಗಾಗಿ ನೆನ್ಪಿಡ್ರಿ, ಮೇಲೊಬ್ಬವ್ ಇದ್ದಾನೆ, ಅವ್ನು ಎಲ್ಲರಿಗ್ ಮಾಡತಾನಲ್ಲ, ನಮ್ಗೇನ್ ಬಿಡ್ತಾನ ಕೈ? ಹಿಂಗ್ ತಿಳ್ಕೊಬೇಡ್ರಿ ನೀವು. ಗೌರ್ಮೆಂಟ್ ಜಾಬ್ ಇದ್ದವ್ರಿಗೆ ಖುಷಿಯಾಗಿರ್ತಾರ, ಅವ್ರೇನು ಎಲ್ಲಾರು ಖುಷಿಯಾಗಿದ್ದೀವಿ ಅಂತ ತಿಳ್ಕೊಬೇಡ್ರಿ ನೀವು. ಈ 9 to 4 ಜಾಬ್ದವ್ರು ಇದಾರ, ಅವ್ರೇ ಬಾಳ್ ಚಂದರ, ನಮ್ಗೇನಿಲ್ಲ. ನೋ, ಪ್ರತಿಯೊಬ್ಬರದು ಹೋರಾಟ ಇದೆ, ಮಾಡ್ಲೇಬೇಕು. ಹಾಗಾಗಿ ನೀವು ಚಿಂತೆಯನ್ನ ಬಿಟ್ಟು ನಿಶ್ಚಿಂತವಾಗಿರ್ರಿ, ಮೆಡಿಟೇಷನ್ ಮಾಡ್ರಿ, ನಿಮ್ಗೆಲ್ಲಾ ಸಮಸ್ಯೆ ಪರಿಹಾರ ಇದೆ. ಎರಡನೇ ತತ್ವ, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ನೆಕ್ಸ್ಟ್ ಬರ್ಕೋರಿ ಮೂರನೇದು, ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಮ್ದೇನ್ ಕರ್ತವ್ಯ ಇದೆ, ಇವತ್ ನಾನ್ ನಿಮ್ ಎದ್ರಿ ಕುಂತೀನಿ ನೋಡ್ರಿ, ಇದು ನನ್ ಕರ್ತವ್ಯ ಇದೆ, ನಾನ್ ನಿಷ್ಠೆಯಿಂದ ಮಾಡ್ತೀನಿ. ಅದ್ರ ಫಲದ ಅಪೇಕ್ಷೆ ನನ್ಗಿಲ್ಲ. ನಾನ್ ಮಾಡ್ತಾ ಇದ್ದೀನಿ, ಬಿಡ್ತಾ ಇದ್ದೀನಿ, ಮಾಡೋನೆಲ್ಲ ಅವನಿದ್ದಾನೆ, ಕೊಡೋನ್ ಅವನಿದ್ದಾನೆ, ನಾವು ನಿಮಿತ್ತ ಇದ್ದೀವಿ, ಮಾಡ್ತಾ ಹೋಗ್ಬೇಕಷ್ಟೇ. ಹಾಗಾಗಿ ನಿಮ್ಮ ಕರ್ತವ್ಯ ಏನಿದೆ ನೋಡ್ರಿ, ಅದನ್ನ ನಿಷ್ಠೆಯಿಂದ ಮಾಡ್ರಿ, ಪ್ರಾಮಾಣಿಕವಾಗಿ ಮಾಡ್ರಿ. ನಿಮ್ಗೆ ಗೊತ್ತಾ, ಯಾರ ವಿಶುದ್ಧಿ ಚಕ್ರ ಆಕ್ಟಿವೇಟ್ ಇರುತ್ತೆ ಅಂದ್ರೆ, ಯಾರಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಇರುತ್ತೆ ನೋಡ್ರಿ, ಅವರ ವಿಶುದ್ಧಿ ಚಕ್ರ ಆಕ್ಟಿವೇಟ್ ಇರುತ್ತೆ. ಹಾ, ಅದ್ರ ನಂತರ ಬರ್ಕೋರಿ, ನಾನು ನನ್ನ ನೆರೆ ಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ನಾನು ನನ್ನ ನೆರೆ ಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ನಿಮ್ಮ ಮನೆ ಅಕ್ಕಪಕ್ಕದವ್ರು ಇದ್ದಾರೆ ನೋಡ್ರಿ, ನಮ್ ಕಡೆ ಬೀದರ್ ಕಡೆ ಅವ್ರಿಗೆ ಆಜು ಬಾಜು ಅಂತೀವಿ, ಆ ಕಡೆ ಈ ಕಡೆ. ಹಾ, ನಿಮ್ಮ ನೆರೆ ಹೊರೆಯವ್ರು ಯಾರಿದ್ದಾರೆ ನೋಡ್ರಿ, ಅವ್ರನ್ನ ಕಾಳಜಿಯಿಂದ ನೋಡ್ರಿ, ಅವ್ರ ಜೊತೆಗೆ ಮಾತಾಡ್ರಿ. ಈ ರೇಖಿಗೂ ಅವ್ರಿಗೆ ಏನ್ ಸಂಬಂಧ ಅಂದ್ರ, ಎನರ್ಜಿ ಇರುತ್ತೆ ನೋಡ್ರಿ, ನಿಮ್ ಸುತ್ತ ಏನಾದ್ರೂ ನೆಗೆಟಿವ್ ಜನ ಇದ್ರು, ನಿಮ್ ಬಗ್ಗೆ ನೆಗೆಟಿವಿಟಿ ಅವ್ರ ಹತ್ರ ಜಾಸ್ತಿ ಇದೆ ಅಂದ್ರ, ನಿಮ್ಗೆ ಮೆಡಿಟೇಷನ್ ಅಲ್ಲಿ ಡಿಸ್ಟರ್ಬ್ ಮಾಡ್ತಿರ್ತಾರ ಅವ್ರು. ಅವ್ರ ಎನರ್ಜಿ ನಿಮ್ಗೆ ಗುಡ್ ಫೀಲ್ ಕೊಡೋದಿಲ್ಲ. ಹಾಗಾಗಿ ಎಲ್ಲರನ್ನ ಕಾಳಜಿಯಿಂದ ನೋಡ್ಕೊಡ್ರಿ, ಎಲ್ಲರನ್ನ ಕ್ಷಮಿಸೋದ್ ಕಲೀರಿ. ನೆನ್ಪಿಡ್ರಿ, ನೀವು ಕ್ಷಮಿಸೋದ್ರಿಂದಾನೇ ನಿಮ್ಮ ಎನರ್ಜಿ ಚೆನ್ನಾಗಿ ವರ್ಕ್ ಮಾಡುತ್ತೆ. ಈಗ ನಿಮ್ಗೆ ಅನ್ಸೋದ್, ಮೇಡಮ್ ಅಂತ ಕ್ಷಮಿಸಲಾರ್ದಂತ ದೊಡ್ಡ ತಪ್ಪು ಮಾಡ್ಯಾರ್ರಿ, ಮಾಡಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಿಟ್ಟು ಹಾಕ್ರಿ. ನೋಡ್ರಿ, ಶ್ರೇಷ್ಠ ಯಾರು ಇರ್ತಾರ ನೋಡ್ರಿ, ಗ್ರೇಟ್ ಪರ್ಸನ್ಸ್ಗಳು ನೋಡ್ರಿ. ಯೇಸು ತನ್ಗೆ ಮೊಳೆ ಜಡಿತಾ ಇರುವಂತಹ ವ್ಯಕ್ತಿಗೆ ಕ್ಷಮೆಯನ್ನ ಕೇಳಿರ್ಬೇಕು ಅಂದ್ರೆ ಎಷ್ಟು ಗ್ರೇಟ್ ಇರ್ಬೋದು, ಯೋಚನೆ ಮಾಡ್ರಿ. ಓ ದೇವ್ರೆ, ಈ ಮಕ್ಳಿಗೆ ಗೊತ್ತಾಗ್ತಾ ಇಲ್ಲ, ಇವ್ರನ್ನ ಕ್ಷಮಿಸು. ಅಷ್ಟು ತ್ರಾಸ್, ಮುಳ್ಳಿನ ಕಿರೀಟ ಹಾಕ್ತಾ ಇದ್ದಾರೆ, ಮೈ ಎಲ್ಲಾನು ರಕ್ತ ಹರಿತಾ ಇದೆ, ಆದ್ರೂ ವರ್ಡ್ ಏನಿದೆ, ಶಬ್ದ, ಅವರನ್ನ ಕ್ಷಮಿಸು. ಒಂದು ಶಬ್ದ ಒಂದು ಧರ್ಮವನ್ನ ಹುಟ್ಟಾಕ್ತು. ಇಂಥವು ನೂರಾರು ಸಾವಿರಾರು ಶಬ್ದಗಳು ನಮ್ಮ ಗ್ರಂಥಗಳಲ್ಲಿವೆ, ನಮ್ಮ ವೇದಗಳಲ್ಲಿವೆ. ಆದ್ರೆ ನಾವು ಅದನ್ನ ಫಾಲೋ ಮಾಡ್ತಾ ಇಲ್ಲ. ನಮ್ಮಲ್ಲ ಅನುಸರಣೆ ಮಾಡೋದು, ಅನುಕರಣೆ ಮಾಡೋದಿದೆ ನೋಡ್ರಿ, ಅದು ಬೇರೆ ಆಗ್ಬಿಟ್ಟಿದೆ, ವಿಭಿನ್ನತೆ. ಹಾಗಾಗಿ ನೆರೆ ಹೊರೆಯವರನ್ನ ಕಾಳಜಿಯಿಂದ ನೋಡ್ಕೊಳ್ಳೋದ್ರಿಂದ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇದೆ ನೋಡ್ರಿ, ನಿಮ್ದು ಚೆನ್ನಾಗಿ ನಡೆಯುತ್ತೆ. ಅದ್ರ ನಂತರ ಬರ್ಕೋರಿ, ನಾನು ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ಧನ್ಯವಾದ ಹೇಳುತ್ತೇನೆ. ಗ್ರಾಟಿಟ್ಯೂಡ್. ನಾನು ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ಧನ್ಯವಾದ ಹೇಳುತ್ತೇನೆ. ಎಸ್. ಸೊ ಇವು 5 ತತ್ವಗಳು. ಇಷ್ಟು ತತ್ವಗಳೆಲ್ಲರಿಗೂ ಅರ್ಥ ಆಗಿದೆ ಅಂತೇಳಿ ನಾನು ಅನ್ಕೊಂಡಿನಿ. ಆನಂತರ ಇನ್ನೊಂದ್ಸಲ ನಿಮ್ಗೆ ನಾಳೆ ದೀಕ್ಷೆದ್ ಹೇಳ್ತೀನಿ. ಅವಾಗ 70 ಮೆಂಬರ್ಸ್ ಇದ್ದೀರಿ, ಈಗ ಎಕ್ಸ್ಟ್ರಾ ಆಗಿದ್ದೀರಿ. ಎಲ್ಲರೂ ಸರಿಯಾಗಿ ಕೇಳ್ರಿ. ನಾಳೆ ನಿಮ್ಗೆ ದೀಕ್ಷೆ ಇರುತ್ತೆ. ಬೆಳಿಗ್ಗೆ 10 ರಿಂದ 12 ಗಂಟೆ ತನಕ ಕ್ಲಾಸ್ ಇರುತ್ತೆ. ಮೊದಲು ನೆಟ್ ಪ್ಯಾಕ್ ಸರಿಯಾಗಿ ಹಾಕ್ರಿ. ಝೂಮ್ ಗೊತ್ತಲ್ಲ ನಿಮ್ಗೆ?
ಝೂಮ್ ನಿಮ್ದು 2 hours ನಡಿಬೇಕಂದ್ರೆ ಮಿನಿಮಮ್ 50-60 ರೂಪಾಯಿ ಹಾಕಿದ್ಬೇಕು ನಿಮ್ಮಲ್ಲಿ. ಅಂದ್ರೆ ನಿಮ್ದು ಝೂಮ್ 2 ತಾಸು ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಇಲ್ಲಾಂದ್ರೆ ನಿಮ್ ಮನೇಲಿ ವೈಫೈ ಇರ್ಬೇಕು ಅಂದ್ರೆ ನಿಮ್ಗೆ ಸಪೋರ್ಟ್ ಆಗುತ್ತೆ. ಅದರ ನಂತರ ನೀವು ಬೆಳಿಗ್ಗೆ 9 ಗಂಟೆಗೆ ಸ್ನಾನ ಮಾಡಿ ಬಿಳಿ ಬಟ್ಟೆಯನ್ನ ತರಿಸೋದಿದೆ ನಾಳೆ ದೀಕ್ಷೆ ಟೈಮ್ನಾಗ. ಆಮೇಲೆ 108 ಸಲ ಓಂಕಾರ, ಇನ್ನೊಂದ್ಸಲ ಬರ್ಕೋರಿ ಹೊಸಬ್ರಿ ಬಂದವರು. ನೀವು ತಲೆ ಸ್ನಾನವನ್ನ ಮಾಡಿ ಬಿಳಿ ಬಟ್ಟೆ ಹಾಕಿ 108 ಸಲ ಓಂಕಾರವನ್ನ ಮಾಡ್ಬೇಕು. ಮತ್ತೆ 1 ಗ್ಲಾಸ್ ನೀರು, 1 ದೀಪ, ಮತ್ತೆ ಇವು 5 ತತ್ವಗಳನ್ನ ಬರ್ದಿರೋ ಚಾರ್ಟ್ ಅನ್ನ ನಿಮ್ ಎದುರಿಗಿಡ್ಬೇಕು. ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು, ರೆಡ್ ಕಲರ್ ಸ್ಕೆಚ್ ಪೆನ್ನಿಂದ. ಮನೆಯಲ್ಲಿ ಏನಾದ್ರೂ ಮಕ್ಕಳಿದ್ರೆ ಹೀಗೆ ಕಳಿಸಿ 1 ಡ್ರಾಯಿಂಗ್ ಸೀಟ್ ಅನ್ನ ತರಿಸ್ರಿ. ಮತ್ತೆ ಇಡೀ ರೇಖಿದ ಎಲ್ಲಾ ಕೋರ್ಸ್ಗಳಲ್ಲಿ ಡ್ರಾಯಿಂಗ್ ಸೀಟು, ಸ್ಕೆಚ್ ಪೆನ್ ಕಂಪಲ್ಸರಿ ಇದೆ. ನೆನ್ಪಿಡ್ರಿ, ನೀವು ಲೆವೆಲ್ 2, 3, 4 ಯಾವ್ದು ಕೋರ್ಸ್ ಮಾಡ್ರಿ, ಮನಿ ರೇಖಿ ಮಾಡ್ರಿ, ಕರುಣಾ ರೇಖಿ ಮಾಡ್ರಿ, ಯಾವ ರೇಖಿ ಮಾಡಿದ್ರು ಡ್ರಾಯಿಂಗ್ ಸೀಟ್ ಕಂಪಲ್ಸರಿ ಬೇಕು ನಿಮ್ಗೆ. ಓಕೆನಾ? ಸೊ ಎಲ್ಲರಿಗೂ ಅರ್ಥ ಆಯ್ತಾ? ಹಾಗಾಗಿ ನಾಳೆಯ ಸಲುವಾಗಿ ಎಲ್ಲರಿಗೂ ಅಭಿನಂದನೆಗಳು. ಕ್ಲಾಸ್ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿ. ಡನ್? ಎಲ್ಲರಿಗೂ ತಿಳಿತಾ ಇದೆ. ಒಂದು ಚಾಲೆಂಜ್ ಏನು ಅಂದ್ರೆ, ಯಾರು ರೇಖಿ ಲೆವೆಲ್ 2 ನಲ್ಲಿ ಬರ್ಲಿಕ್ಕೆ ಇಷ್ಟ ಇದೆ ಅವ್ರಿಗೆ ಕ್ಲಾಸು ಬೆಳಿಗ್ಗೆ ಇರುತ್ತೆ 5:30ರಿಂದ 6:30. ಇದು ಮತ್ತೊಂದು ಚಾಲೆಂಜ್ ನಿಮ್ಗೆ. ಯಾರ್ಯಾರಿದ್ರಿ ಬೆಳಗ್ಗೆ ಬೇಗ ಹೇಳ್ಬೇಕಂತ ಪ್ಲಾನ್ ಮಾಡಿರಿ, ಯಾವ ಪ್ಲಾನು ವರ್ಕೌಟ್ ಆಗಿಲ್ಲ. ಸೊ ಈಗ ನೀವು ಒಂದು ಚಾಲೆಂಜ್ ಅನ್ನ ತಗೊಳ್ಬಹುದು. ಬೆಳಗ್ಗೆ ನಾನು ಬೇಗ ಹೇಳ್ತೀನಿ. ಯಾರ್ಯಾರು ಬೆಳಗ್ಗಿನ ಚಾಲೆಂಜ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ ನಿಮ್ಗೆ ಸಾಧ್ಯ ಇದೆ ಅವ್ರಿಗೆ ಮಾತ್ರ ನಾವು ಅಡ್ಮಿಷನ್ ಕೊಡ್ತೀವಿ. ರಾತ್ರಿ ಕೋರ್ಸ್ ಇದು ಇರೋದಿಲ್ಲ, ಬೆಳಿಗ್ಗೆ ಇರುತ್ತೆ. ಬೆಳಗ್ಗೆ ಬೇಕು ಅಂತೆ ಮಾಡೋದು. ನೀವು ಪರಿವರ್ತನೆ 7ರಿಂದನೇ ಶುರು ಆಗ್ಬೇಕು, ನೆನ್ಪಿಡ್ರಿ. ನೀವು ನಿಮ್ಮ ಕಣ್ ತೆರೆಯೋ ಸಮಯ ಇದೆ ನೋಡ್ರಿ, ಅಲ್ಲಿಂದ ಪರಿವರ್ತನೆ ಶುರು ಆದ್ರೆ ಮಾತ್ರ ನಿಮ್ ಲೈಫ್ ನಲ್ಲಿ ಏನೋ ಒಂದ್ ಚೇಂಜಸ್ ಬರುತ್ತೆ. ನೀವ್ ಇದ್ದಂಗೆ ಇದ್ರಿ, 7 ಮಾಡಿದ್ರೆ 7 ಪ್ರವಚನ ಆಗುತ್ತೆ, ಕ್ಲಾಸ್ ಆಗಂಗಿಲ್ಲ, ಅದು ಕೋರ್ಸ್ ಆಗೋದಿಲ್ಲದು. ಅದು ಮತ್ ಬೇರೆನೆ ಆಗುತ್ತೆ. ಎಲ್ಲಾ ಕೋರ್ಸ್ ಜೊತೆ ಇದು, ಅದಕ್ಕೆ ರೇಖಿ ಇದೆ ನೋಡ್ರಿ, ಇದು ಕೋರ್ಸ್ ಅಲ್ಲ, ಇದು ಒಂದು ವಿದ್ಯೆ ಇದೆ. ವಿದ್ಯೆಯನ್ನ ಆ ಮುಹೂರ್ತದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಏನ್ ಶುರು ಮಾಡ್ತೀವಿ ನೋಡ್ರಿ, ಅಲ್ಲಿ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಸರಿಯಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಯಾರ್ಯಾರು ಈ ಚಾಲೆಂಜ್ ಅನ್ನ ಫೇಸ್ ಮಾಡೋದಕ್ಕೆ ರೆಡಿ ಇದ್ರಿ ಅವ್ರೆಲ್ಲಾರು ಮೈಂಡ್ ಸೆಟ್ ಮಾಡ್ಕೊರಿ. ಯಾರಿಗ್ ಚಾಲೆಂಜ್ ಫೇಸ್ ಮಾಡೋದಿಲ್ಲ ಆರಾಮ್ಸೆ ಇರ್ರಿ, ಊಟ ಮಾಡ್ರಿ, ನಿದ್ರೆ ಮಾಡ್ರಿ, ಏನ್ ನಡಿಲತ್ತದ ನಡಿಲಿ. ನೀವ್ಯಾಕ್ ಚಿಂತೆ ಮಾಡ್ತೀರಿ? ನೀವೇನ್ ಕುದಿ ಮಾಡ್ಬಾರ್ದ, ಹೆಂಗಿದ್ರಿ ಹಂಗೆ ಇರ್ಲಿ, ನೋಡಮ್ ಏನಾರ ಆಗ್ಯದ. ಇಲ್ಲ ಏನಾರ ಒಂದ್ ನನಗ್ ಮಾಡೋದೇ ಇದೆ, ಏನಾದ್ರೂ ಕಲಿಯೋದೇ ಇದೆ, ವಿದ್ಯೆ ನನಗ್ ಬೇಕೇ ಬೇಕು ಅಂದ್ರೆ ಚಾಲೆಂಜ್ ಅನ್ನ ಫೇಸ್ ಮಾಡ್ಬೇಕು. 21 ದಿನ ಬೇಗ ಬೆಳಗ್ಗೆ ಹೇಳ್ಬೇಕು, 5:30ರಿಂದ 6:30 ಸೆಟ್ ಮಾಡ್ಬೇಕು. ಮಕ್ಕಳು ಇರ್ತಾರ, ಸ್ಕೂಲಿಗೆ ಹೋಗ್ತಾರ, ಲೈಫ್ ಟೈಮ್ ಇರೋದೇ ಮನೆ ಕೆಲಸ. ನೆನ್ಪಿಡ್ರಿ ಎಲ್ಲ ಹೆಣ್ಮಕ್ಳಿಗೆ. ಕಣ್ ಹಿಂಗ್ ತೆರೆದ್ರ ಕಣ್ ಮುಚ್ಚೋ ತನಕ ಕೈದೊಳಗ್ ಕೆಲಸ ಇದ್ದೇ ಇರುತ್ತೆ. ನಿಮ್ ಸಲುವಾಗಿ ನೀವ್ ಎಲ್ ಬದುಕ್ತೀರಿ? ನಿಮ್ ಸಲುವಾಗೂ ನೀವು ಸಮಯವನ್ನ ಕೊಡ್ರಿ, ನಿಮ್ ಸಲುವಾಗೂ ನೀವು ಇನ್ವೆಸ್ಟ್ ಮಾಡ್ರಿ. ನಿಮ್ಮನ್ನ ನೀವು ಪರಿವರ್ತನೆ ಮಾಡ್ಕೊಂಡ್ರ, ನೀವು ಒಬ್ಬ ಮಾಸ್ಟರ್ ಆಗಿ ನೀವೇನಾದ್ರೂ ಹೊರಗ್ ಬಂದ್ರ ನಿಮ್ಮ ಕುಟುಂಬವನ್ನ ನೀವು ಸರಿಯಾಗಿ ನಿರ್ವಹಿಸಬಹುದು. ಹಾಗಾಗಿ ಮೊದಲು ನಮ್ಮೇಲೆ ನಾವು ಫೋಕಸ್ ಮಾಡೋದಿದೆ ನೋಡ್ರಿ, ಇದು ಮೊದಲ ರೇಖೆ ಇದೆ. ಓಕೆನಾ? ಸೊ ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ, ಧನ್ಯವಾದ. ನಾಳೆ ಬೆಳಗ್ಗೆ 9:45ಕ್ಕೆ ಎಲ್ಲರೂ ಜಾಯ್ನ್ ಆಗ್ರಿ. ಯಶೋಧ ಮೇಡಮ್ ಬಹಳ ದೊಡ್ಡ ನಮಸ್ಕಾರ ಮಾಡ್ತಾ ಇದ್ದೀರಿ, ಸಾಕಿಷ್ಟೇ ಮಾಡ್ರಿ. ನಂದ್ ಏನಿಲ್ಲ, ಎಲ್ಲ ಪರಮಾತ್ಮಂದಿದೆ. ನಮ್ದು ಏನಾರ ಹೇಳ್ರಿ, ನೀವಿದ್ದಂಗೆ ನಾನು, ನನ್ಗೂ ನಿಮ್ಗೆ ಏನಂತ ದೊಡ್ಡ ವ್ಯತ್ಯಾಸ ಅಂತ ತಿಳ್ಕೊಬೇಡ್ರಿ. ಒಂದ್ ವ್ಯತ್ಯಾಸ ಏನು ಅಂದ್ರ, ನಿಮ್ಗಿಂತ ಮೊದ್ಲಿಗೆ ಜ್ಞಾನ ನಂಗೆ ಸಿಕ್ಕಿದೆ ಅಷ್ಟೇ, ಈಗ ನಿಮಗ್ ಸಿಗ್ತಾ ಇದೆ ಅಷ್ಟೇ. ನೀವು ನಾವೆಲ್ಲ ಈಕ್ವಲ್ ಇದ್ದೀವಿ, ಅಂತದ್ದೇನ್ ದೊಡ್ಡದೇನ್ ತಿಳ್ಕೊಬೇಡ್ರಿ. ಎಲ್ಲಾರು ಈ ಒಂದ್ ಜರ್ನಿಯಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್. ಶರಣು.